ಹೆತ್ತ ಮಾತೆಯಾದ ಕುಂತಿ ಸೋಲಬಹುದು, ಪಡೆದ ತಂದೆ ಪಾಂಡು ಸೋತಿರಬಹುದು, ನನ್ನ ಒಡನಾಡಿಗಳಾದ ಬಂಧುಗಳು ಸೋಲಬಹುದು, ನನ್ನ ಕೈ ಹಿಡಿದ ಹೆಂಡತಿಗೆ ನಾ ಅರ್ಥವಾಗದೇ ಇರಬಹುದು. ಆದರೆ ನಿನಗರ್ಥ ಆಗುವುದಿಲ್ವ ಸ್ವಾಮಿ? ಅಣ್ಣನನ್ನು ಕೊಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ಹಿಡಿದ ಕತ್ತಿಯ, ಅಣ್ಣನನ್ನು ಕೊಲ್ಲಬೇಕಾದ ಅನಿವಾರ್ಯಕ್ಕಾಗಿ ಹಿಡಿದ ಕತ್ತಿಯ? ಎಂಥದ್ದು ಅನಿವಾರ್ಯ ಸ್ವಾಮಿ? ಒಬ್ಬಾತ ಕ್ಷತ್ರಿಯನಾಗಿ ನಾ ಕೈಕೊಂಡಂತಹ ಒಂದು ಶಪಥವನ್ನು, ಪ್ರತಿಜ್ಞೆಯನ್ನು ನನಗೆ ಬಿಡುವುದಕ್ಕಾಗುತ್ತದ? ಅಗ್ನಿದತ್ತವಾದಂತಹ ದಿವ್ಯ ಧನುಸ್ಸು ಗಾಂಡೀವ, ಹೌದು. ಮಹತ್ತರವಾದ ಹಿನ್ನೆಲೆಯನ್ನು ಹೊಂದಿದಂತಹ ಈ ಧನುಸ್ಸನ್ನು ನಾನು ಹೊಂದುವ ಕಾಲದಲ್ಲೇ ನನ್ನ ಮುಂದೆಯೇ ಕೊಡಲ್ಪಟ್ಟದ್ದು. ಪ್ರತಿಜ್ಞಾಬದ್ಧನಾಗಿದ್ದೇನೆ ಅವನ ಮುಂಭಾಗದಲ್ಲಿ. ನೀನು ಸಾಕ್ಷಿಯಾಗಿದ್ದವ. ಯಾವನು ನನ್ನ ಗಾಂಡೀವವನ್ನು ಹೀಯಾಳಿಸ್ತಾನೆಯೋ ಅವನನ್ನು ನಾ ಬದುಕಗೊಡೆ, ಅವನ ಕೊರಳರಿಯುತ್ತೇನೆ. ಇದು ನಾನು ಕೈಗೊಂಡಂತಹ ಪ್ರತಿಜ್ಞೆ, ನನಗದು ವ್ರತ ಬದುಕಿನಲ್ಲಿ. ತಿಳಿಯದೇ ಇದ್ದವ ಅಲ್ಲಲ್ಲ ಧರ್ಮಜ. ಪಾರ್ಥನೇನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥತೆ ಉಂಟಲ್ಲ ಇಲ್ವಲ್ಲ ಆ ಧರ್ಮಜನಲ್ಲಿ. ಈ ತನಕ ನನ್ನ ಕುರಿತಾಗಿ ಸದಭಿಪ್ರಾಯವನ್ನೇ ಹೊಂದಿದ್ದವ, ವಿವೇಕವಂತನೆಂದು ನನ್ನನ್ನು ಗುರುತಿಸಿದ್ದವ, ಹಿಂದಿನ ದಿನ ಅವನಿಗಾದಂತಹ ಮೈಯ ನೋವಿಗಾಗಿ ಆಡಬಾರದ್ದನ್ನು ಆಡಿಬಿಟ್ನಲ್ಲ. ನೀ ಸಾಕ್ಷಿಯಾಗಿದ್ದೀಯ ಕೃಷ್ಣ. ನಿನಗೆ ಗೊತ್ತಿಲ್ವ? ಅಣ್ಣ ಧರ್ಮರಾಯನಿಗೆ 4 ಏಟು ಬೀಳಲಿ ಅಂತ ನಾನು ಆ ಕಡೆಗೆ ಉಳಿದದ್ದ. ಕರ್ಣನನ್ನು ಕೊಲ್ಲುವಲ್ಲಿ ಔದಾಸೀನ್ಯ ಭಾವ ಬಂದದ್ದರಿಂದ ತಪ್ಪಿಸಿಕೊಂಡದ್ದ. ಕರ್ಣನ ಮುಂಭಾಗದಲ್ಲಿ ಹೋರಾಡುವುದಕ್ಕೆ ನನಗೆ ಕೆಚ್ಚಿಲ್ಲ ಅನ್ನುವುದಕ್ಕಾಗಿ ನಾ ಬದಲು ವೀರರು ಯಾರಿದ್ದಾರೆ ಅಂತ ಹುಡುಕಿಕೊಂಡು ಹೋದದ್ದ. ನಿನಗೆ ಗೊತ್ತಿದೆ ನನ್ನ ಅನಿವಾರ್ಯತೆಯನ್ನು, ಅವನಾಡಿದ ಮಾತಿನ ಸತ್ಯಾಸತ್ಯತೆಯನ್ನು. ನನ್ನಂತೆಯೇ ನೀನೂ ಕಂಡುಕೊಳ್ಳಬಲ್ಲೆ, ನಿನಗದು ಸ್ಪಷ್ಟತೆ ಉಂಟು. ಆಡಬಾರದ್ದನ್ನು ಆಡಿದ, ಆದರೂ ನಾ ಸಹಿಸಿಕೊಂಡೆ. ತನಗಾದಂತಹ ದೈಹಿಕವಾದಂತಹ ನೋವಿನಿಂದ, ಮಾನಸಿಕವಾದಂತಹ ಪರಿಣಾಮದಿಂದ, ಹತಾಶಾಭಾವದಿಂದ ಅವನಾಡುತ್ತಿರುವಂತಹ ನುಡಿಗಳಿಗೆ ಅತಿ ಮಹತ್ತಿಕೆಯನ್ನು ಕಲ್ಪಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾ ಸುಮ್ಮನುಳಿದದ್ದು. ಇಲ್ಲದಿದ್ದರೆ ನಿನಗೆ ನನ್ನ ಸ್ವಭಾವ ಗೊತ್ತುಂಟು. ಅಲ್ಲದೇ ಇದ್ದದ್ದನ್ನು ಆಡಿದರೆ ಆ ಕ್ಷಣಕ್ಕೆ ಆಕ್ಷೇಪಿಸುವಂತಹ ನನ್ನ ಬುದ್ಧಿಯನ್ನು ನೀ ಬಲ್ಲೆ. ಯುದ್ಧ ಭೂಮಿಗೆ ಕರೆದೊಯ್ಯುವುದಕ್ಕಾಗಿಯೇ ನನಗೆ ಸೂತನಾಗಿ ನೀ ನನ್ನ ರಥದಲ್ಲಿ ಒದಗಿದವ. ಸೂತನಾಗಬೇಕು ಅಂತ ನಾನು ನಿನ್ನಲ್ಲಿ ಕೇಳಿಕೊಂಡವ, ಅದನ್ನು ಮಾನಿಸಿ ನೀ ನನಗೆ ಒದಗಿ ಬಂದವ. ಆದರೂ ಯುದ್ಧ ಭೂಮಿಗೆ ತೆರಳಿದ ಕಾಲಕ್ಕೆ ನಾನೇ ಕೇಳಿಕೊಂಡಂತಹ ಕೃಷ್ಣನೇ ರಥ ನಡೆಸ್ತಾನೆ, ಯುದ್ಧವೇ ಮಾಡಬೇಕಾದದ್ದು ಅಂತ ನಾನು ಮುಂದಾಗಲಿಲ್ಲಲ್ಲ. ಆಗುವುದಕ್ಕಾಗಲಿಲ್ಲ. ಯಾಕಾಗಲಿಲ್ಲ ಕೇಳಿದರೆ, ನನ್ನ ಅಂತರಂಗದಲ್ಲಿ ಉಂಟಾದಂತಹ ಭಾವಕ್ಕೊಂದು ಸರಿಯಾದ ನಿಲುಮೆಯನ್ನು ಕಂಡುಕೊಳ್ಳದೆ ನಾನು ಯುದ್ಧದಲ್ಲಿ ತೊಡಗಿಸಿಕೊಳ್ಳುವ ಹಾಗಿಲ್ಲ ಅನ್ನುವುದಕ್ಕಲ್ವ ನನ್ನ ವಿಷಾದವನ್ನು ನಿನ್ನಲ್ಲಿ ಹೇಳಿಕೊಂಡದ್ದು. ಆ ಸಮಯಕ್ಕೆ ನೀನು ಕ್ಷಾತ್ರಪಂಥದ ಕರ್ತವ್ಯ ಏನು ಅನ್ನುವುದನ್ನು ನನಗೆ ಬೋಧಿಸಿದೆ. ಯುದ್ಧೋನ್ಮುಖನಾಗುವಂತೆ ನನ್ನನ್ನು ನೀನು ಪ್ರೇರಿಸಿದೆ. ನಾನು ನನ್ನನ್ನು ತೊಡಗಿಸಿಕೊಂಡೆ. ಭಾವಂದಿರಾಗಿ, ಜೀವ ದೇವರಾಗಿ ನಮ್ಮೊಳಗಿರುವಂತಹ ಸಂಬಂಧ ಯಾವ ಬಗೆಯದ್ದು ನಿನಗೆ ಚೆನ್ನಾಗಿ ಗೊತ್ತುಂಟು. ನಿನ್ನನ್ನು ದೇವ ಅಲ್ವಾ ಕೇಳಿದರೆ ಅಲ್ಲ ಅಂತ ಅನ್ನುವುದಕ್ಕಿಲ್ಲ ನಾವು. ಹಾಗೆಂದು ನೀನು ಸದಾಕಾಲ ನಮಗೆ ದೇವನಷ್ಟೆಯೋ ಅಂತ ಕೇಳಿದರೆ ಭಾವನ ಸಲುಗೆಯನ್ನು ನಾವು ಇಲ್ಲವಾಗಿಸಲಿಲ್ಲ. ಆ ಬಗೆಯಿಂದ ನೀನು ನನ್ನಲ್ಲಿ ಒಂದಾಗಿ ಬೆಸೆದು ಬಂದವ. ಎಷ್ಟು ಸಲ ನಿನ್ನನ್ನೇ ನಾ ಆಕ್ಷೇಪ ಮಾಡಲಿಲ್ಲ, ಎಷ್ಟು ಸಲ ನನ್ನನ್ನು ಆಕ್ಷೇಪಿಸಬೇಕಾದಂತಹ ಸನ್ನಿವೇಶ ನಿನಗೆ ಬರಲಿಲ್ಲ. ಹಾಗಿದ್ರೆ ಅರ್ಥ ಏನು? ಅಂತರಂಗವನ್ನು ಮುಚ್ಚಿಟ್ಟು ವ್ಯವಹರಿಸಲಿಕ್ಕೆ ತಿಳಿಯುವುದಿಲ್ಲ ನಿನ್ನ ಪಾರ್ಥನಿಗೆ. ನನ್ನ ಅಂತರಂಗದಲ್ಲಿ ಇಂದಿನ ಪ್ರಕರಣದ ಕುರಿತಾಗಿ ಯಾವ ಕಲ್ಮಶ ಭಾವವೂ ಇಲ್ಲ ಅನ್ನುವುದನ್ನು ಜಗದ ದೇವನಾಗಿ ನೀ ಬಲ್ಲೆಯೋ ಇಲ್ಲವೋ ಹೇಳು. ಅಣ್ಣ ಆಡಿದ್ದು ಸರಿಯೋ, ಈಗ ಅವನನ್ನು ಆಕ್ಷೇಪ ಮಾಡುವುದಲ್ಲ. ಆದರೆ ನಾನು ಅದನ್ನು ಕೇವಲ ಒಂದು ಉಪೇಕ್ಷಾಭಾವದಿಂದ ಕಾಣುವುದಕ್ಕೆ ಸಾಧ್ಯವಾದದ್ದು ಹೇಗೆ ಕೇಳಿದರೆ, ಅವ ನಿರೀಕ್ಷಿಸದೇ ಇದ್ದಂತಹ ಒಂದು ನೋವನ್ನು ಅವ ಉಂಡಿದ್ದಾನೆ. ಮಾತ್ರ ಏನು, ನಾವು ಬದುಕಿನಲ್ಲಿ ಯಾವತ್ತೂ ಬಯಸದೇ ಇದ್ದಂತಹ ಒಂದು ನೋವನ್ನು ಅವ ಇಂದಿನ ದಿನ ಉಂಡಿದ್ದಾನೆ. ನಾವಿದನ್ನು ಎಂದಾದರೂ ನಿರೀಕ್ಷಿಸುವುದಕ್ಕಾದರೂ ಉಂಟೋ ಸ್ವಾಮಿ? ಅಣ್ಣನಿಗೆ ಹೀಗಿದ್ದೊಂದು ಪೆಟ್ಟು ಬೀಳಲಿ, ಅಣ್ಣ ಹೀಗೊಂದು ನೋವುಣ್ಲಿ, ಹೀಗೆ ಹೇಳುವ ತಮ್ಮನೋ ಪಾರ್ಥ ಅಂತ ಹೇಳಿದರೆ, ಅಂಥವನೇ ಅವನ ಕೊರಳನ್ನರಿಯುವುದಕ್ಕಾಗಿ ಇಂದು ಕತ್ತಿಯನ್ನು ಎತ್ತಿಕೊಂಡು ನಾ ಮುಂದೆ ಹೋಗ್ತೇನೆ ಅಂತ ಆದರೆ ನನ್ನ ಮನಸ್ಸಿಗೆ ಸಂತೋಷ ಆಗಿ ಮಾಡಲಿಕ್ಕೆ ಹೊರಟ ಕೆಲಸ ಅಂತ ಅರ್ಥ ಅಲ್ಲಲ್ಲ. ನಾ ಕೈಗೊಂಡಂತಹ ವ್ರತಕ್ಕೆ ಕೊರತೆ ಬರಕೂಡದು ಅನ್ನುವಂತಹ ಒಂದೇ ಕಾರಣಕ್ಕಾಗಿ ನಾ ಮುಂದುವರಿಬೇಕಾಗಿ ಬಂದದ್ದು. ನನ್ನನ್ನು ಎಷ್ಟು ಬೇಕಿದ್ರು ಹೇಳಿರಲಿ, ನಮ್ದು ಆಕ್ಷೇಪ ಅಲ್ಲ. ಆದರೆ ದೈವದತ್ತವಾದಂತಹ ಗಾಂಡೀವವನ್ನು ಹೊಂದುವಲ್ಲಿ ನನ್ನ ಮನವನ್ನೂ ನನ್ನ ವ್ರತವನ್ನೂ ತಿಳಿದಿರುವ
ನಮ್ಮ ಅಣ್ಣನೇ ಇದನ್ನು ಆಕ್ಷೇಪಿಸ್ತಾನೆ ಅಂತಾದರೆ ಅವನ ಕೊರಳರಿಯದೆ ನಾ ಇನ್ನೇನು ಮಾಡುವುದಕ್ಕಾಗ್ತದೆ ಹೇಳು. ನಾ ಕೈಗೊಂಡಂತಹ ಒಂದು ವ್ರತಕ್ಕೆ, ಅನುಷ್ಠಾನಕ್ಕೆ ಯಾವ ಕಾರಣಕ್ಕಾದರೂ ಕೊರತೆ ಬರಬಹುದು. ಅದನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ನಾ ಏನು ಮಾಡಬೇಕು? ಅಣ್ಣ ಅನ್ನುವುದಕ್ಕಾಗಿ ಸುಮ್ಮಗುಳಿ ಇಲ್ಲೋ. ನಾ ಆಡಿದ ಮಾತು ಸುಳ್ಳಾಗುತ್ತದೆ. ನಾನಾಡಿದಂತಹ ಮಾತನ್ನು ಸತ್ಯ ಮಾಡಲೋ. ನೀ ಹೇಳ್ತೀಯ ಅಣ್ಣನನ್ನು ಕೊಲ್ತೀಯೋ, ಕುಟುಂಬ ದ್ರೋಹಿ ಆಗುತ್ತೀಯೋ, ಪಾತಕಿಯಾಗಿ ನಾಳೆ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವಂತಹ ಉದ್ದೇಶ ನಿನಗುಂಟು ಅಂತ ನೀ ಆಕ್ಷೇಪ ಮಾಡುತ್ತೆ. ಹೇಳು ಸ್ವಾಮಿ, ಇದನ್ನು ಹೊರತುಪಡಿಸಿ ನಾನೀಗ ಬೇರೇನನ್ನು ಮಾಡಬಹುದಿತ್ತು. ಎನ್ನಿಂದ ತಪ್ಪೇನು? ನಿನ್ನ ಅಂತರಂಗವನ್ನು ಸ್ಪಷ್ಟವಾಗಿ ತಿಳಿದವ ಇವ ಎನ್ನುವ ಪ್ರಜ್ಞೆ ಉಂಟು ನಿನಗೆ. ನಿನ್ನ ಅಂತರಂಗದಲ್ಲಿ ರಂಗ ಇದ್ದಾನೆ ಅಲ್ವ? ಹಾಗಾದ್ರೆ ಕೇಳುತ್ತೀಯೋ ಮಾತನ್ನು? ಏನು ಸ್ವಾಮಿ? ಕೇಳು ಕೇಳಯ್ಯ ಧನಂಜಯ, ಕೇಳು ಕೇಳಯ್ಯ ಧನಂಜಯ, ಕೇಳು ಕೇಳಯ್ಯ ಧನಂಜಯ, ಎನ್ನಯ ನುಡಿಯ ಕೇಳು, ಎನ್ನಯ ನುಡಿಯ ಕೇಳು ಕೇಳಯ್ಯ ಧನಂಜಯ. ಹಿರಿಯರ ಕೊಲ್ಲುವೆ ಎಂದೆಣಿಸಿದೆ ನೀ, ಹಿರಿಯರ ಕೊಲ್ಲುವೆನೆಂದೆಣಿಸಿದ ಬಲುತರ ದುರಿತಕ್ಕೆ ಉಪಶಮನಗಳುಂಟೋ. ಹಿರಿಯರ ಕೊಲ್ಲುವೆ ಎಂದೆಣಿಸಿದ ಬಲುತರ ದುರಿತಕ್ಕೆ ಉಪಶಮನಗಳು ಉಂಟಲೇ ಧನಂಜಯ, ಕೇಳೋ. ಬರಿಯ ವಿಷಾದವಿದೆ ತಗೆ ಬಿಡು ಬಿಡು, ಬರಿಯ ವಿಷಾದವಿದೆ ತಗೆ ಬಿಡು ಬಿಡು, ಕರುವರಿಗಿದು ಬಹುಮಾನವೇ ಸುಮ್ಮನೆ, ಕರುವರಿಗಿದು ಬಹುಮಾನವೇ ಸುಮ್ಮನೆ, ಬಿಡು ಬಿಡು ಧನಂಜಯ. ಕೊಲ್ಲುವೆನೆಂದೆಣಿಸಿದ ಬಲುತರ ದುರಿತ ಉಪಶಮನಗಳುಂಟೆಲೆ, ಬರಿಯ ವಿಷಾದವಿದೆ ತಗೆ ಬಿಡು ಬಿಡು, ಕರುವರಿಗಿದು ಬಹುಮಾನವೇ ಸುಮ್ಮನೆ, ಇದು ಬಹುಮಾನವೇ ಸುಮ್ಮನೆ ಸುಮ್ಮನೆ ಸುಮ್ಮನೆ, ಗರುವವಿದೆ ಬರಿಯ ವಿಷಾದವಿದೆ ತಗೆ ಬಿಡು ಬಿಡು, ಕರುವರಿಗಿದು ಬಹುಮಾನವೇ ಸುಮ್ಮನೆ.
ಗರುವರಿಗಿದು ಬಹುಮಾನವೇ, ಇದು ಬಹುಮಾನವೇ. ಕೇಳು ಕೇಳು ಗೆಳೆಯ ಧನಂಜಯ, ಧನಂಜಯ, ಧನಂಜಯ. ನುಡಿಯ ಕೇಳಯ್ಯ. ಧನಂಜಯ, ಸ್ವಾಮಿ, ನಿನ್ನಲ್ಲಾದರೂ ಯಾವುದೇ ಪ್ರೀತಿ ಇಲ್ಲದೆ, ವಿಶ್ವಾಸ ಇಲ್ಲದೆ, ನಿನ್ನ ಶ್ರೇಯಸ್ಸನ್ನು ಪ್ರಾಮಾಣಿಕವಾಗಿ ಆಕಾಂಕ್ಷಿಸುವನಲ್ಲದೆ ಈ ರೀತಿಯಾಗಿ ನಿನ್ನದ್ದಾದಂತಹ ಕರವಾಳವನ್ನು ಕಸಿದವನಲ್ವಲ್ಲ ನಾನು. ಈ ನಂಬಿಕೆಯಾದರೂ ಉಂಟಲ್ಲ ಓ ನೀನು. ಆ ನಂಬಿಕೆಯ ದೃಢವಾಗಿ ಉಂಟು ಅಂತ ಆದರೆ ಒಂದು ಕ್ಷಣಕಾಲ ನಿನ್ನದ್ದಾದಂತಹ ಬುದ್ಧಿ, ಅದು ಕೇವಲ ಬುದ್ಧಿ ಅಲ್ಲ, ಕ್ರೋಧವಶವಾದಂತಹ ಬುದ್ಧಿಗೆ ನೀನು ವಿರಾಮವನ್ನು ಕೊಡುತ್ತಿ ಅಂತಾದರೆ, ಕ್ರೋಧವಶವಾದಂತಹ ಬುದ್ಧಿಯಲ್ಲಿ ವಿವೇಕವೊಂದು ಜಾಗೃತವಾಗುತ್ತದೆ ಅಂತಾದರೆ ಕ್ಷಣಕಾಲ ಆಲೋಚನೆ ಮಾಡಯ್ಯ. ನಿನ್ನದ್ದಾದಂತಹ ಪ್ರತಿಜ್ಞೆಗೆ ಭಂಗವನ್ನು ತಂದವ ಯಾರೇ ಆಗಿರಲಿ, ನಾನು ಬಲ್ಲೆ ನಿನ್ನದ್ದಾದಂತಹ ಉಪಾಂಶು ವ್ರತವಾದರೂ ಗಾಂಡೀವದ ನಿಂದನೆಯಾಯಿತು ಅಂತಾದ್ರೆ ಆ ಕಾಲಕ್ಕೆ ನೀನು ಸಹಿಸುವವ ಅಲ್ಲ. ನಿಂದನೆಯನ್ನು ಮಾಡಿದವನು ಯಾವನು ಅನ್ನುವುದು ನನಗೆ ಮುಖ್ಯ ಅಲ್ಲ, ನಿಂದನೆ ಆಗಿದೆ ಅನ್ನುವುದೇ ಮುಖ್ಯ. ಸುರರನ್ನೋ ಮಾನವರನ್ನೋ ಇನ್ನಿತರ ಯೋನಿಗಳಲ್ಲಿ ಸಂಜನಿಸಿದಂತಹ ಯಾರೇ ಆಗಲಿ ಅವರನ್ನು ಅರಿಯುತ್ತೇನೆ. ಅಯ್ಯ, ಆಲೋಚನೆ ಮಾಡು. ಧರ್ಮರಾಜ ನಿನ್ನನ್ನು ತನ್ನ ಮನಸ್ಸಿಗೆ ಬಂದಂತೆ ಬೈತಾ ಇರುವಂತಹ ಕಾಲದಲ್ಲಿ ಆದರೂ ನಾನು ಸುಮ್ಮನೆ ಕುಳಿತದ್ದಲ್ಲ. ಹೌದು. ಈಗ ಒಂದು ಮಾತನ್ನಾದ್ರೂ ಹೀಗೆ ಆಡಬೇಡ, ಸತ್ಯ ಹೀಗುಂಟು ಅಂತ ನನಗೂ ಹೇಳುವುದಕ್ಕೆ ಆಸ್ಪದ ಇತ್ತೋ ಇಲ್ವೋ? ಇತ್ತಲ್ವೋ? ನಾನು ಯಾಕೆ ಮಾತಾಡ್ಲಿಲ್ಲ? ಅವನ ಮನಸ್ಸಿನ ಉದ್ವೇಗ ಕಡಿಮೆ ಆಗಲಿ ಅಂತ ನಾನು ನೀನು ಸುಮ್ಮನೆ ಕೂತದ್ದಲ್ವ? ಕೃಷ್ಣ, ನೀನಾದ್ರೂ ಒಂದು ಮಾತಾಡಬಾರದು ಅಂತ ನೀನು ನನ್ನಲ್ಲಿ ಕೇಳಲಿಲ್ಲ. ಅಲ್ಲ, ಕೇಳಬೇಕು ನನಗೆ ಕಾಣಲಿಲ್ಲ. ಯಾಕೆ ಕೇಳಿದರೆ, ಯಾಕೆ? ನೊಂದ ಮನಸ್ಸಿನಲ್ಲಿ ಇದ್ದದ್ದನ್ನು ನಾವು ಹೇಳಿಬಿಡ್ಲಿ ಅಂತ ನಾ ಸುಮ್ಮನೆ ಕೂತದ್ದು. ನೋಡು, ಅಲ್ಲಿಯವರೆಗೆ ನಿನ್ನ ಬುದ್ಧಿ ಸರಿ ಇತ್ತು, ಅಲ್ಲಿಯವರೆಗೆ. ಹಾಗಾದ್ರೆ ಕೃಷ್ಣ ಸುಮ್ಮನೆ ಕುಳಿತಿದ್ದಾನೆ, ತಾನು ಸುಮ್ಮನೆ ಕುಳಿತುಕೊಳ್ಳಬೇಕು. ಕಾರಣ ಎಂಥದ್ದು? ಧರ್ಮರಾಜನಿಗೆ ಉಂಟಾದದ್ದು ಕೇವಲ ಮೈಯಲ್ಲಿ ಆಳವಾದ ಗಾಯ ಅಲ್ಲ, ಇದುವರೆಗೆ ನಿರೀಕ್ಷಿಸದೇ ಇರುವಂತಹ ಒಂದು ಭಂಗ, ಒಂದು ಪರಿತಾಪ, ಸಂಕಟವನ್ನು ಅನುಭವಿಸುವಂತಹ ಸ್ಥಿತಿ ಕರ್ಣನಿಂದ ಬಂದೊದಗಿತಲ್ಲ ಎನ್ನುವ ಮನಸ್ಸಿಗುಂಟಾದ ಆಳವಾದ ಗಾಯ. ಇಲ್ಲದ್ರೆ ಕೇವಲ ಯುದ್ಧದಲ್ಲಿ ಕವಚ ಹರಿದ್ರೆ ಎಲ್ಲ ಧೃತಿಗೆಡುವವನೋ ಧರ್ಮಜ ಅಲ್ವಲ್ಲ. ಇದೇ ಕರ್ಣನನ್ನೂ ಯುದ್ಧದಲ್ಲಿ ಸೋಲಿಸಿದವನೇ ಇದ್ದಾನ. ಆದ್ರೆ ಈ ದಿವಸದ ಈ ಆಘಾತ ಅಥವಾ ಆ ಕರ್ಣನ ಕೆಡುನುಡಿಗಳು ಮಾಡಿದಂತಹ ಕುಕೃತ್ಯ ಆಲೋಚನೆ ಮಾಡಬೇಕು. ಮುತ್ತಿನ ಕಿರೀಟವನ್ನು ಹೊತ್ತವ, ಹಸ್ತಿನಾವತಿಯ ಮುತ್ತಿನ ಕಿರೀಟಕ್ಕೆ ನಿಜವಾಗಿ ಹಕ್ಕುದಾರನಾಗಿ ಯೌವರಾಜ್ಯದ ಅಭಿಷೇಚನ ಆದದ್ದು. ಹಾಗಾದ್ರೆ ಧರ್ಮರಾಜ ಕೆಡುನುಡಿಯನ್ನು ಆಡ್ತಾನೆ ಅಂತ ಆದರೂ ಕೂಡ ಅದರ ಹಿಂದಿರಬಹುದಾದಂತಹ ಧರ್ಮ ಸೂಕ್ಷ್ಮಗಳೇನು ಎನ್ನುವುದನ್ನು ನಾವು ಅರ್ಥವಿಸಿಕೊಂಡೇ ಯೋಚನೆ ಮಾಡಬೇಕಾಗುತ್ತದೆ. ಈ ಸ್ಥಾನದಲ್ಲಿ ಮತ್ತಿನ್ಯಾರೋ ಇದ್ದ ಕಾಲಕ್ಕೆ ನಿನ್ನ ಕೋಪವೋ ಅಥವಾ ನಿನ್ನದಾದಂತಹ ಈ ಕರವಾಳವನ್ನ ಎತ್ತುವಿಕೆಯೋ ಅದು ಸರಿ ಅಂತ ಬೇಕಾದ್ರೆ ನಾನೇ ಪ್ರೋತ್ಸಾಹದ ಮಾತುಗಳನ್ನು ಆಡುತ್ತೇನೆ. ಅಲ್ಲಿಗೆ ಯಾಕೆ ಸರಿ, ಇಲ್ಲಿಗೆ ಯಾಕೆ ಸಲ್ಲದು? ನೋಡು, ಆಲೋಚನೆ ಮಾಡು. ಯುದ್ಧಕ್ಕೆ ಬಂದು ನಿಂತಹ ಪ್ರಥಮ ದಿವಸದಲ್ಲಿಯೇ ಯುದ್ಧ ಮಾಡುವುದಿಲ್ಲ ಬಂಧು ಬಾಂಧವರ ವಿರುದ್ಧವಾಗಿ ಅಂತ ಕೈದನ್ನು ಕೆಳಗಿಟ್ಟವ ನೀನು. ಆ ಕಾಲಕ್ಕೆ ಯುದ್ಧ ಮಾಡು, ಹೊಡಿ ಅಂತ ನಿನ್ನ ಕೈಗೆ ಕೈದುವನ್ನು ಎತ್ತಿಕೊಟ್ಟಂತಹ ನಾನೇ ಈ ಕಾಲಕ್ಕದು ಬೇಡ ಅಂತ ಹೇಳ್ತೇನೆ ಅಂತ. ಆದರೆ ಆದ್ದರಿಂದಲೇ ಆ ಕಾಲಕ್ಕೆ ಆಡಿದ್ದು ಕೇವಲ ಅಸ್ಥಾನ ಕಾರುಣ್ಯ ಮಾತ್ರ ಅಲ್ಲ, ಅಸ್ಥಾನದಲ್ಲುಂಟಾಗುವ ಕ್ರೋಧವೂ ದೋಷಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಇದು ಅಸ್ಥಾನದಲ್ಲಿ ಉಂಟಾದಂತಹ ಕ್ರೋಧ. ಯಾವ ನೆಲೆಯಲ್ಲಿ ಆ ಕ್ರೋಧ ಇರಬೇಕು, ಇಲ್ಲದಿದ್ರೆ ಸುಮ್ಮನೆ ಆಡಿದ್ರೋ ಪ್ರಾಜ್ಞರಾದವರು. ನಾಸ್ತಿ ಕ್ರೋಧ ಸಮೋ ವನ್ಹಿ, ಕ್ರೋಧಕ್ಕೆ ಸಮನಾದಂತಹ ಬೇರೊಂದು ಬೆಂಕಿ ಪ್ರಪಂಚದಲ್ಲಿ ಬೇಕಾಗ್ಲಿಲ್ಲ ಪಾರ್ಥ. ಇಲ್ಲದಿದ್ರೆ ಹೀಗಾಗುವುದಕ್ಕೆ ಸಾಧ್ಯವೋ? ನೋಡು, ಈಗ ನಿನಗೆ ಸಿಟ್ಟು ಬಂತು ಅಂತಾದ್ರೆ ಆ ಸಿಟ್ಟಿಗೆ ಕಾರಣ ಸ್ಥಾನದಲ್ಲಿ ಇರುವವನಿಗೆ ಸಂಕಟವೋ ಏನೋ ಬಾಧೆಯೋ ಉಂಟಾಗಬೇಕು. ಆದ್ರೆ ಬಂದಂತಹ ಸಿಟ್ಟಿನಿಂದ ಹೇಳ್ತೀನಿ, ನಾನೇನು ಸಂತೋಷದಿಂದ ಕಡಿಯುವುದಕ್ಕೆ ಹೊರಟಿದ್ದೇನೋ ಕೃಷ್ಣ, ನನ್ನ ಸಂಕಟ ನಿನಗೆ ಅರ್ಥ ಆಗುವುದಿಲ್ವೋ, ಅಣ್ಣನ ತಲೆ ಕಡಿಬೇಕು. ನೋಡು, ನಿನ್ನ ಸಿಟ್ಟು ನಿನ್ನ ಸಂಕಟಕ್ಕೆ ಕಾರಣವಾಗುತ್ತದೆ ಅಂತ ಆದ್ರೆ ಅಲ್ಲಿಯೇ ಆಲೋಚನೆ ಮಾಡು. ಆ ಸಿಟ್ಟೆಂಬ ಆ ಕ್ರೋಧವೆಂಬ ಬೆಂಕಿ ನಿನ್ನನ್ನು ಆವರಿಸಿ ಸುಡ್ತಾ ಇರುವ ಕಾಲಕ್ಕೆ ಆ ಬಿಸಿಯಿಂದ ಹೊರಬಂದಂತಹ ನುಡಿ ಇದು. ಆದ್ದರಿಂದಲೇ ನಾನು ಸುಮ್ಮನೆ ಕುಳಿತದ್ದು. ಹಾಗೆಯೇ ಅಲ್ಲಿಯೂ ಆಲೋಚನೆ ಮಾಡಬೇಕು. ಆ ಸಂಕಟ, ಕರ್ಣನ ಮೇಲಿರುವಂತಹ ಸಿಟ್ಟು, ಆಕ್ರೋಶ ಆ ರೀತಿಯ ನುಡಿಗಳನ್ನು ಆಡಿಸಿತು. ಏನೆಲ್ಲ ಹೇಳಿದ, ಸ್ವಲ್ಪ ಹಗುರ ಆಗಲಿ ಅಂತಲೇ ಸುಮ್ಮನಿದ್ದದ್ದು. ಆಮೇಲೆ ನಿನಗೆ ಸಿಟ್ಟು ಬರುವುದಕ್ಕೆ ಕಾರಣ ಗಾಂಡೀವವನ್ನು ನಿಂದಿಸಿದ ಅಲ್ವೋ?
ವಿವೇಕದ ಬುದ್ಧಿ ಜಾಗೃತವಾಗಿಯೇ ಇತ್ತು ನಿನಗೆ ಅಂತ ಆದರೆ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಿದ್ದೇನೆ. ಅವ ಗಾಂಡೀವವನ್ನು ನಿಂದಿಸಿದನೋ ಗಾಂಡೀವಿಯನ್ನು ನಿಂದಿಸಿದನೋ? ಅಲ್ಲ, ಗಾಂಡೀವವನ್ನೇ ಸುಡು ಹೇಳಿದ್ದವ ಅಲ್ವೋ? ಅಕ್ಷರಾರ್ಥದಲ್ಲಿ ಹಾಗನ್ನಿಸ್ತದೆ. ಗಾಂಡೀವಿಯನ್ನು ಮೊದಲು ನಿಂದಿಸಿದ್ದಾನಲ್ಲ ಅವ. ಆ ಬಗ್ಗೆ ನಾನು ಆಕ್ರೋಶಕ್ಕೂ ಒಳಗಾಗಲಿಲ್ಲ. ಗಾಂಡೀವವನ್ನೇ ಸುಡು ಅಂತ ಹೇಳುವಾಗ ನನಗಿರುವಂತಹ ವ್ರತದ ಅನುಸಾರವಾಗಿ ನಾ ಮುಂದುವರಿಯಲೇಬೇಕಾಗಿ ಬಂದದ್ದು, ಕೇವಲ ಕೋಪದಿಂದಲ್ಲ ಹೊರಟದ್ದು. ಆ ನೆಲೆಯಲ್ಲಿ ನೋಡಿದ್ರೆ ಅವ ನಿನ್ನ ರಥ ನಿಂದಿಸಿದ್ದಾನೆ. ನಿಂದಿಸಲಿ, ನಂದದಕ್ಕೆ ಪ್ರತಿಜ್ಞೆ ಇಲ್ಲ. ನಿನ್ನದಾದಂತಹ ಎಲ್ಲಾ ಸಾಧನೆಗಳನ್ನು ಶಸ್ತ್ರಾಸ್ತ್ರಗಳನ್ನು ನಿಂದಿಸಿದ. ನನಗಿಂತ ಅತುಳ ಬಲನು ಕರ್ಣ ಅನ್ನುವುದನ್ನು ಆಡಿದ್ದಾನೆ. ಕರ್ಣನಲ್ಲಿ ನಾನು ಅಸಹಾಯಕನಾಗಿ ಹಿಂದೆ ನಿಂತಿದ್ದೇನೆ ಅಂತ ಹೇಳಿದ್ದಾನೆ. ಅದೆಲ್ಲ ಅವ ನೋವಿನ ಭರದಲ್ಲಿ ಹೇಳಿದ್ದು ನನಗೆ ಅರ್ಥ ಆಗಿದೆ. ಇದೀಗ ಅವ ನೋವಿನ ಭರದಲ್ಲೇ ಹೇಳಿದ್ದಿರಬಹುದು, ಗಾಂಡೀವ ಸುಡು ನಿನದು ಇದ್ದು ನಿನಗೆ ಪ್ರಯೋಜನದಲ್ಲಿ ಇಲ್ವಲ್ಲ. ಅವ ಯಾವ ಕಾರಣದಿಂದ ಹೇಳಿದ್ರು ನನ್ನ ವ್ರತ ಅಲ್ಲಿಗೆ ತಾಗುತ್ತದಲ್ಲ, ಅದಕ್ಕೆಂತ ಅದು ಮಾಡೋದು ಆಗಲಿ. ಆ ವ್ರತ ಎನ್ನುವುದು ಕೆಲವೊಮ್ಮೆ ಆಚರಣೆ ಮಾಡುತ್ತಲೂ ವ್ರತ ಅಂತಾಗುವುದನ್ನು ನೋಡುವುದಿಲ್ವೋ ನಾವು ಪ್ರಪಂಚದಲ್ಲಿ? ಹಾಗಾಗಿ ಹೋಗ್ತದೆ ಒಮ್ಮೊಮ್ಮೆ. ಅಲ್ಲ, ಆ ವ್ರತ ಎನ್ನುವಂತಹ ನಿಯಮ, ಆ ಅನುಷ್ಠಾನದಲ್ಲಿ ನಿಷ್ಠೆಯನ್ನೇ ಹೊಂದಿ ನಾವು ಕಾರ್ಯತತ್ಪರರಾದ ಕಾಲಕ್ಕೂ ನಮಗರಿವಿಲ್ಲದೆ ಆ ಧರ್ಮ ಸೂಕ್ಷ್ಮದ ನೆಲೆಯನ್ನರಿಯದೆ, ಇಲ್ಲದಿದ್ರೆ ಪ್ರಾಜ್ಞರಾದವರು ಸುಮ್ಮನೆ ಹೇಳ್ತಾರೋ ಗಹನೋ ಧರ್ಮಸ್ಯ ಗತಿ, ಆ ಧರ್ಮದ ಗತಿ ಎನ್ನುವಂಥದ್ದು ಅತ್ಯಂತ ಗಹನವಾದದ್ದು ಎನ್ನುವ ಹಾಗೆ ಅದನ್ನಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಅಲ್ಲಿ ಗಾಂಡೀವವನ್ನು ನಿಂದನೆ ಮಾಡಿದ ಎನ್ನುವುದಕ್ಕಿಂತಲೂ ನಿನ್ನ ಮನಸ್ಸು ಅರ್ಥ ಮಾಡಿಕೊಳ್ಳಬೇಕಾದದ್ದು ಗಾಂಡೀವಿಯ ನಿಂದನೆಯೇ ಹೊರತು ಅಲ್ಲಿ ಯಾಕೆ ಆ ಧರ್ಮಜನ ಕೆಡುನುಡಿಯ ಹಿಂದೂ ಆಶಯ ನೋಡು. ಅವ ಒಂದು ಹೇಳ್ತಾನೆ ಸುಡು, ಇನ್ನೊಂದು ಹೇಳ್ತಾನೆ ಕೊಡು. ಸುಡು ಅಂತ ಹೇಳಿದ ಅಲ್ವೋ? ಆ ಗಾಂಡೀವ ಕೊಟ್ಟವ ಯಾರು? ಅಗ್ನಿ. ಅಗ್ನಿ. ಸುಡು ಅಂದ್ರೆ ಅರ್ಥ ಎಂತದ್ದು? ಅಗ್ನಿ ಕೊಟ್ಟದ್ದನ್ನು ಅಗ್ನಿಗೆ ಕೊಡು ಅಂತ ಅಲ್ವೋ? ಇನ್ನೊಂದು ನೆಲೆಯಲ್ಲಿ ನೋಡು, ಕೊಡು ಅಂತ ಆಡಿದ ಅಲ್ವೋ? ಕೊಡುವುದಿದ್ರೆ ಯಾರಿಗೆ ಕೊಡು ಅಂತಂದ? ತಪ್ಪಿಯೂ ಹೊಗಳಿದ ಭೀಮನಿಗೆ ಕೊಡು ಅಂತ ಹೇಳಿಲ್ಲ. ಕೊಟ್ರು ಅಲ್ಲ, ಭೀಮನಿಗೆ ಕೊಟ್ಟರು ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಗೊತ್ತುಂಟು ಅವನಿಗೆ, ಅದಕ್ಕೆ ಹೇಳಿ. ಮತ್ತೊಮ್ಮೆ ಗಾಂಡೀವವನ್ನು ನಾನಲ್ಲದೆ ಧರಿಸಬಲ್ಲವ ನೀನೊಬ್ಬ ಮಾತ್ರ ಇರುವುದು ಈ ಪ್ರಪಂಚದಲ್ಲಿ. ಇಲ್ಲದಿದ್ರೆ ಅವನಿಗೆ ಹೇಳ್ಬೋದಿದ್ರೆ ನನಗೆ ಕೊಡು ನಿನ್ನ ಗಾಂಡೀವ, ನಾನು ಹೋಗ್ತೇನೆ ಅಂತ ಹೇಳಿಲ್ಲ. ಆದ್ದರಿಂದ ಗಾಂಡೀವ ಕೊಟ್ಟರೂ ಪ್ರಯೋಜನ ಆಗುವುದಿದ್ರೆ ನಿನ್ನ ಕೈಯಲ್ಲಿ ಮಾತ್ರ. ಬಹುಶಃ ಒಂದು ದೃಷ್ಟಿಯಿಂದ ಎರಡೂ ಒಂದೇ ಹೇಳಿದ್ದವ. ನೀನು ಮೊದಲೇ ಹೇಳಿದ್ದೆ ಆಯುಧ ಹಿಡಿದು ಹೋರಾಟ ಮಾಡುವುದಿಲ್ಲ ಅಂತ. ಹೋರಾಟ ಮಾಡದೇ ಇದ್ದವನಿಗೆ ಆಯುಧ ಕೊಡು ಅಂದ್ರೆ ಅರ್ಥ ಏನು? ಅದರಿಂದಲೇ ಅದನ್ನೇ ನೀನು ಮತ್ತೊಂದು ಅರ್ಥದಿಂದ ಧ್ವನಿಸಿದಿ. ಗಾಂಡೀವವನ್ನು ಸುಡು ಅಂದ್ರೆ ಬೆಂಕಿಗೆ ಕೊಡು ಅಲ್ವಾ? ಅದೇ ಹೌದಾದರೆ ನೀ ಪಡೆದವನಿಗೆ ಕೊಡು ಅಂತ ಹೇಳ್ತಿದ್ರೆ ನಾ ಅದನ್ನು ಮಾಡ್ತಿದ್ದೆ, ಅದಲ್ಲಮ್ಮ ಹೇಳಿದ್ದು. ಛೀ ಸುಡು ನಿನ್ನ ಗಾಂಡೀವ. ಈಗ ವಾಕ್ಯ ಹೇಳಿದ್ದರಲ್ಲಿ ಅರ್ಥ ಏನು ಸ್ಫುರಣೆ ಆಗುತ್ತದೆ ಅನ್ನುವುದನ್ನು ಯುಕ್ತಿಯಿಂದ ಭಾವಿಸಲಿಕ್ಕೆ ಬರ್ತದೆ. ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಲ್ಲ, ನನಗೂ ಗೊತ್ತಾಗ್ತದೆ. ಆದರೆ ಈಗ ಯಥಾರ್ಥಕ್ಕಾದರೆ ಧರ್ಮರಾಯನ ಧ್ವನಿಯಲ್ಲಿ ಇದ್ದದ್ದೆಂಥದ್ದು, ನಿನಗೆ ಗಾಂಡೀವ ಪ್ರಯೋಜನ ಇಲ್ಲ, ಯಾರು ಕೊಟ್ಟಿದ್ದಾರೆ ಅವರಿಗೆ ಕೊಂಡೋಗಿ ಕೈ ತೊಳ್ಕೊಂಡು ಬಾ ಅಂತ ಹೇಳಿದ್ದಲ್ಲ. ಸುಡು ನಿನ್ನ ಗಾಂಡೀವ ಅಂದ್ರೆ ಅರ್ಥ ಎಂಥದ್ದು? ಅದು ಬೆಂಕಿಗೆ ಹಾಕುಂತಲೂ ಅರ್ಥ ಅಲ್ಲ. ನಿನ್ನ ಗಾಂಡೀವದಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ, ಅದು ಹೋಗಲಿ ಅತ್ಲಾಗಿ ಅಂತ ಹೇಳಿದಾಗೆ ಅಲ್ಲ ಅರ್ಥ. ಆದ್ದರಿಂದಲೇ ನಾನು ಆಡಿದ್ದು. ಆದಿತ್ತು, ನಿನ್ನ ಅರ್ಥದಂತೆಯೇ ಇಟ್ಟುಕೊಳ್ಳುವ. ಈಗ ಬೆಂಕಿಗೆ ಹಾಕು ಅಂತ ಇಟ್ಟುಕೊಳ್ಳಿ, ಯುದ್ಧ ಮಾಡದ ನನಗೇ ಕೊಡು ಅಂತಲೇ ಇಟ್ಟುಕೊಳ್ಳುವ. ಅದಾದರೂ ಗಾಂಡೀವದ ನಿಂದನೆ ಅಲ್ಲ. ಈಗ ಬೆಂಕಿಗೆ ಹಾಕು ಅಂತಂದ್ರೆ ಗಾಂಡೀವದಂತಹ ಧನುಸ್ಸು ನಿನ್ನ ಕೈಯಲ್ಲಿರುತ್ತಾ ನಿನ್ನಿಂದ ಆಗಲಿಲ್ಲ. ಆದ್ದರಿಂದ ಗಾಂಡೀವವನ್ನು ಧರಿಸುವಂತಹ ಜೀವಯೋಗ್ಯತೆ ನಿನಗಿಲ್ಲ ಅಂತ ಅವ ಬೈದದ್ದಾಯಿತೇ ಹೊರತು. ಅದೇ ವಾಕ್ಯ ಅವ ಹೇಳ್ತಿದ್ರೆ ನಾ ಆಕ್ಷೇಪ ಮಾಡ್ಲಿಕ್ಕಿತ್ತು. ಗಾಂಡೀವ ಹಿಡಿಯುವ ಯೋಗ್ಯತೆ ನಿನಗಿಲ್ಲ ಹೇಳಿ, ಆಗ ನನಗೇ ಧ್ವನಿಸ್ತದೆ ಅದು. ಈಗ ಅಮ್ಮ ಹೇಳಿದ ಮಾತು ನೇರವಾಗಿ ಗಾಂಡೀವಕ್ಕೆ ತಾಗುತ್ತದೆ. ಆದ್ದರಿಂದಲೇ ಪ್ರತಿಕ್ರಿಯಿಸಬೇಕಾಗಿ ಬಂದದ್ದು. ಗಾಂಡೀವ ಹಿಡಿಯುವ ಯೋಗ್ಯತೆ ನಿನಗಿಲ್ಲ, ನಿನಗೆಂತದಕ್ಕೋ ಗಾಂಡೀವ ಅಂತ ಕೇಳ್ತಿದ್ರು ಆಗುತ್ತಿತ್ತು. ಗಾಂಡೀವ ಸುಡು ಅಂದ್ರೆ ಗಾಂಡೀವವನ್ನೇ ನಿಂದನೆ ಮಾಡಿದ ಹಾಗಾಗ್ತದೆ. ಎಷ್ಟೂ ನಿಂದನೆ ಮಾಡಲಿ, ನನ್ನ ದಾಕ್ಷೇಪ ಇಲ್ಲ ನಮ್ಮಣ್ಣ ಮಾಡಿದರೆ. ಆದರೆ ಗಾಂಡೀವ ನಿಂದನೆ ಅವನೇನು ಸ್ವಾಮಿ ನೀನು ಮಾಡಿದ್ರು ನನಗೆ ಸುಮ್ಮನೆ ಉಳಿಲಿಕ್ಕೆ ಆಗುವುದಿಲ್ಲ, ನನ್ನ ವ್ರತ ಹಾಗೆ. ಪಾರ್ಥ, ಆದ್ದರಿಂದಲೇ ಯಾಕೆ ನಿನ್ನ ನೀ ಎಚ್ಚರಿಸಿದ್ದು? ಅವನಾಡಿದಂತಹ ಅಕ್ಷರಾರ್ಥ ಯಾವುದು, ಅದರಲ್ಲಿ ನಾವು ಭಾವಿಸಬೇಕಾದಂತಹ ಅರ್ಥ ಯಾವುದು ಎನ್ನುವುದನ್ನು ನಿನಗೆ ಅರ್ಥ ಮಾಡಿಸುವುದಲ್ಲಿ ನನ್ನ ಪ್ರಯತ್ನ ಇಷ್ಟೇ. ಸತ್ಯ ಎನ್ನುವಂತಹದರ ಸ್ವರೂಪವನ್ನು ಇದಮಿತ್ತಂ ಅಂತ ಯಾವ ಕಾಲಕ್ಕೂ ದೃಢವಾಗಿ
ಆ ದೃಢಮತಿಯಿಂದ ಹೆಜ್ಜೆ ಇಡುವುದು ಅತ್ಯಂತ ಕಷ್ಟಕರವಾದದ್ದು ಈ ಲೋಕದಲ್ಲಿ. ಈಗ ನಿನ್ನ ಅಣ್ಣನಿಗೆ ಒಮ್ಮೆ ಆಗಲಿಲ್ವೋ? ಈಗ ನಾನೇ ಆಡಿದಂತಹ ಮಾತು, ಅವ ಹೇಳ್ತಾನೆ ಸತ್ಯ ಸ್ವರೂಪವೇ ಕೃಷ್ಣ ಅಂತ ಹೇಳ್ತಾನೆ. ಕೃಷ್ಣ ಹೇಳಿದ ಮೇಲೆ ಮತ್ತದಕ್ಕೆ ಪ್ರತಿ ಇಲ್ಲ ಅಂತ ಆತನಿಗೆ ಗೊತ್ತುಂಟು. ಆದರೂ ನಾನಾಡಿದಂತಹ ಮಾತಿನಲ್ಲಿಯೇ ನಾನು ಸುಳ್ಳನ್ನಾಡುವುದಿಲ್ಲ ಕೃಷ್ಣ, ಇದು ಸುಳ್ಳಾಗುತ್ತದೆ ಅಂತ ಸತ್ಯ ಸುಳ್ಳಿನ ಆ ಒಂದು ಆಂತರ್ಯವನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಅಣ್ಣನೇ ಒಂದು ಕಾಲದಲ್ಲಿ ಆಡಿದ್ದಲ್ಲ. ಆ ಕಾಲಕ್ಕೆ ಸತ್ಯದ ಸ್ಥಿತಿ ಏನು, ಸತ್ಯ ಎನ್ನುವಂತಹದ್ದನ್ನು, ಧರ್ಮ ಎನ್ನುವಂತಹದ್ದನ್ನು ಒಮ್ಮೊಮ್ಮೆ ಆಚರಣೆ ಮಾಡುವಾಗ ಪರಿಣಾಮದಿಂದ ನಾವು ಅನುಲಕ್ಷಿಸಬೇಕಾಗುತ್ತದೆ. ಆದ್ದರಿಂದಲೇ ತಿಳಿದವರು ಆಡಿದಂತಹ ಮಾತು, ಧರ್ಮ ಎನ್ನುವುದಕ್ಕೆ ಹೊಳವು ಬೇರುಂಟು. ಒಮ್ಮೊಮ್ಮೆ ಸತ್ಯವನ್ನು ನುಡಿದರೂ ಅದು ಕೆಟ್ಟತನವೇ ಆಗಿಬಿಡ್ತದೆ, ಕೆಟ್ಟ ಪರಿಣಾಮವನ್ನೇ ಕೊಡುತ್ತದೆ ಹಿಂಸಾ ಮಾರ್ಗದಲ್ಲಿ. ಅದಕ್ಕಾಗಿಯೇ ಪುರಾಣಗಳು ಅತ್ಯಂತ ವಿಶಿಷ್ಟವಾದಂತಹ ಉದಾಹರಣೆಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಕೊಡ್ತದೆ. ಕೇಳಲಿಲ್ವೋ ಕೌಶಿಕನೆಂಬಂತಹ ಬ್ರಾಹ್ಮಣನ ಕಥೆಯನ್ನು? ತನ್ನ ಜೀವನದಲ್ಲಿ ಸತ್ಯವನ್ನು ಹೊರತುಪಡಿಸಿ ಮತ್ತಿನ್ಯಾವುದನ್ನು ಆಡುವುದಕ್ಕಿಲ್ಲ ಎನ್ನುವಂತಹ ವ್ರತನಿಷ್ಠನೇ ಆಗಿದ್ದನಂತೆ. ಒಂದು ಸುಳ್ಳನ್ನು ಆತ ಆಡುವುದಕ್ಕಿಲ್ಲ. ಹಾಗಾದ್ರೆ ಸತ್ಯದ ನೆಲೆ ಏನು, ಸ್ಥಿತಿ ಏನು? ಸತ್ಯವು ಯಾವ ನೆಲೆಯಲ್ಲಿ ಪರಿಣಾಮವನ್ನು ಕೊಡಬೇಕಾದದ್ದು? ಸತ್ಯ ಶ್ರೇಷ್ಠ, ಸತ್ಯೇ ಸರ್ವಂ ಪ್ರತಿಷ್ಠಿತಂ. ಸತ್ಯ ಎನ್ನುವುದು ಧರ್ಮದ ಅತ್ಯಂತ ಪ್ರಧಾನವಾದ ಮುಖ. ಈ ಎಲ್ಲ ನೆಲೆಯಲ್ಲಿ ಆಡುವುದು ಯಾವುದರಿಂದ? ಸತ್ಯ ಎನ್ನುವುದು ಲೋಕ ಕಲ್ಯಾಣಕ್ಕೂ ಆತ್ಮೋದ್ಧಾರಕ್ಕೂ ಕಾರಣವಾಗುತ್ತದೆ ಎನ್ನುವ ನೆಲೆಯಿಂದ ಯಾವ ಸತ್ಯವನ್ನಾಡಿದ್ರೂ ಲೋಕ ಕಲ್ಯಾಣವೂ ಸಾಧಿತವಾಗುವುದಿಲ್ಲ, ಆತ್ಮೋದ್ಧಾರವೂ ಸಾಧಿತವಾಗುವುದಿಲ್ಲ ಅಂತಾದ್ರೆ ಅಕ್ಷರಾರ್ಥದಲ್ಲಿ ಅದು ಸತ್ಯ ಅಂತ ಗೋಚರಿಸಿ ಪರಿಣಾಮದಲ್ಲಿ ಅದು ಸುಳ್ಳಿನ ಪಾಪದ ಫಲವನ್ನು ಕೊಡುತ್ತದೆ. ಆದ್ದರಿಂದಲೇ ಆ ಕೌಶಿಕನೆಂಬ ಬ್ರಾಹ್ಮಣ ತಪಶ್ಚರ್ಯೆಯಲ್ಲಿ ನಿರತನಾಗಿದ್ದ ಕಾಲಕ್ಕೆ ಬಂದು ಅಡಗಿ ನಿಂತಹ ಸಜ್ಜನರು, ಅವರನ್ನು ಹುಡುಕಿಕೊಂಡು ಬಂದಂತಹ ಕಳ್ಳರು ಬಂದು ಕೇಳಿದ್ರು, ಇದ್ದಾರೋ ಇಲ್ಲಿ? ತಾನು ಸತ್ಯವನ್ನಲ್ಲದೆ ಮತ್ತಿನ್ಯಾವುದನ್ನು ಹೇಳುವುದಕ್ಕಿಲ್ಲ, ಆದ್ದರಿಂದ ಇದ್ದಾರೆ ಅಂತ ತೋರಿಸಿ ಕೊಟ್ಟ ಅವರನ್ನು. ಆದರೆ ಪುರಾಣ ಹೇಳುತ್ತದೆ ಮುಂದಿನ ಕಥೆಯನ್ನು. ಈ ಲೋಕವನ್ನು ಬಿಟ್ಟು ತನ್ನ ಜೀವನದಲ್ಲಿ ಸತ್ಯವನ್ನೇ ಆಚರಿಸಿದಂತಹ ಆ ಬ್ರಾಹ್ಮಣನಿಗೆ ಈ ದೇಹದ ಪತನದ ನಂತರದಲ್ಲಿ ಪ್ರಾಪ್ತಿಯಾಗಿದ್ದು ನರಕ ಲೋಕ. ಯಾಕೆ ನರಕವೇ ಪ್ರಾಪ್ತಿ ಆಯಿತು, ಸತ್ಯವನ್ನಲ್ಲದೆ ಮತ್ತೇನು ಹೇಳಿಲ್ವಲ್ಲ ಅಂತ ಹೇಳಿದ ಕಾಲಕ್ಕೆ ಯಮಧರ್ಮ ನಿರ್ಣಯ ಕೊಡ್ತಾನೆ. ಯಾವ ಸತ್ಯ ಎನ್ನುವಂತಹದ್ದು ಪರಿಣಾಮದಲ್ಲಿ ಮಾಡಿದ್ದು ಬಹಳ ಪ್ರಧಾನವಾಗುತ್ತದೆ. ನೀನಾಡಿದ ಸತ್ಯದ ಆ ಪರಿಣಾಮ ಇಂತಹ ಅನಾಹುತವನ್ನೇ ತಂದಿದ್ದರಿಂದ ಆ ಕಾಲವನ್ನು, ಆ ಕರ್ಮವನ್ನು, ಆ ದೇಶವನ್ನು ಅನುಲಕ್ಷಿಸಿ ನಮ್ಮದಾದಂತಹ ಸತ್ಯ ಸ್ವರೂಪ ಇರಬೇಕಾಗುತ್ತದೆ ಸ್ವಾಮಿ. ಆ ನೆಲೆಯಲ್ಲಿಯೇ ಇಲ್ಲಿಯೂ ನಾವು ವಿಚಾರ ಮಾಡಬೇಕಾದದ್ದಷ್ಟೇ. ಈಗ ಗಾಂಡೀವ ನಿಂದನೆ ಮಾಡಿದವರ ತಲೆ ಕಡಿಯುತ್ತೇನೆ ಅಂತ ನೀನು ಹೊರಟೆ ಅಂತಾದರೆ ನೀನು ತಲೆಯ ಕಡಿಯಬೇಕಾದದ್ದು ಅಣ್ಣನದ್ದಾಗುತ್ತದೆ. ಒಂದು ಧರ್ಮವನ್ನು ಆಚರಣೆ ಮಾಡುತ್ತೇನೆ ಅಂತ ಹೋಗುವ ಕಾಲಕ್ಕೆ ಇನ್ನೊಂದು ಧರ್ಮ ಅಡ್ಡೈಸಿ ನಿಲ್ತದೆ, ಇನ್ನೊಂದು ಧರ್ಮಕ್ಕೆ ಘಾತವಾಗುತ್ತದೆ ಎನ್ನುವ ಕಾಲಕ್ಕೆ ಆ ಎರಡೂ ಧರ್ಮವನ್ನು ಆಚರಣೆ ಮಾಡುವಲ್ಲಿ ನಮ್ಮದಾದಂತಹ ಸೂಕ್ಷ್ಮ ಮತಿತ್ವ, ಆ ಪ್ರಜ್ಞೆ ಜಾಗೃತ ಸ್ಥಿತಿಯಲ್ಲಿಯೇ ಇರಬೇಕಾಗುತ್ತದೆ. ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮ ಬಾಧೆಯನ್ನೇ ಕೊಡ್ತದೆ ಅಂತಾದ್ರೆ ಅದನ್ನು ಧರ್ಮ ಅಂತ ಹೇಳುವುದಕ್ಕೇ ಇಲ್ಲ. ಈಗ ನಿನ್ನದ್ದಾದಂತಹ ಸತ್ಯವಾಕ್ಯ ಪ್ರತಿಪಾಲನೆ ಎನ್ನುವಂತಹದ್ದು ಈ ಅಣ್ಣನ ಧರ್ಮವನ್ನು ಬಾಧಿಸ್ತದೆ ಅಂತಾದರೆ ಒಂದು ಕ್ಷಣದಲ್ಲಿ ಅಣ್ಣನ ತಲೆ ಕತ್ತರಿಸಿ ಒಗೀತಿ ನೀನು. ಆದ್ದರಿಂದ ಉಂಟಾಗಬಹುದಾದಂತಹ ಆ ಘೋರ ನರಕವನ್ನೋ ವಿಪತ್ತನ್ನೋ ನೀನು ಆಲೋಚನೆ ಮಾಡಬೇಕಾಗುತ್ತದೆ. ಸಾಮಾನ್ಯವಾದವನಲ್ವಲ್ಲ ಧರ್ಮರಾಜ. ಆತನ ಜೀವನದಲ್ಲಿ ಆತ ಅನುಷ್ಠಾನ ಮಾಡಿದ್ದಕ್ಕೆಲ್ಲ ನಾವೇನು ಉತ್ತರ ಹೇಳೋಣ ಹೇಳು? ಆತನು ಜೀವನದಲ್ಲಿ ನಡೆಸಿದ್ದೆಲ್ಲ ಧರ್ಮವಲ್ವೋ? ಆ ಧರ್ಮದ ಸ್ವರೂಪಕ್ಕೆ ಘಾತ ಮಾಡಿದಂತಹ ದೋಷ ನಿನ್ನ ಕರವಾಳದ ಮೂಲಕವಾಗಿ ತಾಗುತ್ತದೆ ಅಂತಾದರೆ ಅದು ನ್ಯಾಯವಾಗುವುದಕ್ಕಿಲ್ಲ, ಅದು ಧರ್ಮದ ಸ್ವರೂಪವಾಗುವುದಕ್ಕಿಲ್ಲ ಎಂಬರ್ಥದಲ್ಲಿ ಆ ಅಕ್ಷರಾರ್ಥದಲ್ಲಿ ತಲೆ ಕತ್ತರಿಸುವುದು ಬೇಡ ಅಂತ. ಸ್ವಾಮಿ, ಕೌಶಿಕ ಬ್ರಾಹ್ಮಣನ ಕಥೆಯನ್ನು ನೀವು ಉದಾಹರಿಸಿದೆ. ಅವನಾಡಿದ್ದು ಸತ್ಯವಾದರೂ ಅನೃತ ಭಾಷಣದ ಪರಿಣಾಮವನ್ನು ಅವ ಮರಣಾನಂತರ ಅನುಭವಿಸಬೇಕಾಗಿ ಬಂತು. ಯಾಕೆ ಅನುಭವಿಸಬೇಕಾಗಿ ಬಂತು? ಅವ ಸತ್ಯ ಹೇಳಿದ್ದು ಸತ್ಯಾತ್ಮರ ಮುಂದೆ ಅಲ್ಲ, ಕಳ್ಳರ ಮುಂದೆ ಹೇಳಿದ್ದು, ತಲೆಗಡಿಯವರ ಮುಂದೆ ಹೇಳಿದ್ದು ಅಲ್ವೋ? ಯಾರಲ್ಲಿ ಯಾರ ಮಾತಿಗೆ ಔಚಿತ್ಯ ಕಲ್ಪಿಸಬೇಕು ಅನ್ನುವುದನ್ನು ಆಚರಿಸುವುದಕ್ಕಿಂತ ಮುನ್ನ ಆಲೋಚಿಸಬೇಕು. ನಿನ್ನ ಹೇಳಿಕೆ ನಾ ಒಪ್ಪಿದೆ. ಬಾಯಿಗೆ ಬಂದ ಹಾಗೆ ಹೇಳುವ ಬಾಯಿ ಬಡುಕ ಧರ್ಮರಾಯ ಆದರೆ ಅವ ಹೇಳಿದ ಮಾತು ಹೋಗಲಿ. ಅಲ್ಲಲ್ಲ, ನೀನೇನು ಹೇಳ್ತೀಯ ಅವನ ಮಾತಿಗೆ? ವೇದವ್ಯಾಸರಂತವರು ಸಮ್ಮತಿ ಸೂಚಿಸಿದರು ಅಲ್ವಾ? ಅವನ ಮಾತಿಗೊಂದಷ್ಟು ಮಹತ್ತಿಗೆ ಉಂಟು. ಎಲ್ಲಿಯ ತನಕದ ಮಹತ್ತಿಗೆ ಉಂಟು? ನೀನೇ ಆಡಿದಿ. ಅಶ್ವತ್ಥಾಮ ಹತಃ ಹೇಳುವುದಕ್ಕೆ ಒಪ್ಪಲಿಲ್ಲ ಅವನ ಮನಸ್ಸು. ಇಲ್ಲಪ್ಪ, ಹೇಳುವವನು ಕೃಷ್ಣ ಅಂತ ಗೊತ್ತಿದ್ರು ಹೇಳುವುದಕ್ಕೆ ಯಾಕವನ ಮನಸ್ಸು ಒಪ್ಪಲಿಲ್ಲ? ಆಲೋಚನೆ ಮಾಡು. ಅಲ್ಲದೆ ಇದ್ದದ್ದನ್ನು ಆಡುವ ಪ್ರವೃತ್ತಿಯೇ ಇಲ್ಲ ಅವನಲ್ಲಿ.
ಅಲ್ಲದೇ ಇದ್ದದ್ದನ್ನು ಆಡುವ ಪ್ರವೃತ್ತಿಯನ್ನು ಬದುಕಿನಲ್ಲಿ ಇರಿಸಿಕೊಂಡವ ಆಡಿದ್ದಾದರೆ ಗಾಳಿಗೆ ಹೋಗಲಿ ಅತ್ಲಾಗಿ. ಅವ ಮೊನ್ನೆಯೂ ಸುಳ್ಳು ಹೇಳಿದ್ದಾನೆ, ಇವತ್ತು ಹೇಳುತ್ತಾನೆ, ಅವನಿಗೆ ನೋವಾದಾಗ 1000 ಮಾತಾಡ್ತಾನೆ, ತಿಳ್ಕೊಳ್ಳಿಕ್ಕೆ ಬರ್ತದೆ. ಬದುಕಿನಲ್ಲಿ ತಾನು ನಂಬಿದ ದೈವವೇ ಆಡಿದರೂ ತಾನು ಸತ್ಯಚ್ಯುತನಾಗಲಾರೆ ಅನ್ನುವಂತಹ ನಿರ್ಣಯವನ್ನು ಹೊಂದಿದ್ದಕ್ಕೆ ನಮಗೆ ಮೊನ್ನೆ ದೃಷ್ಟಾಂತ ಸಿಗ್ತದೆ ಆ ಧರ್ಮಜನಲ್ಲಿ. ಅಂಥವನು ಗಾಂಡೀವ ಸುಡು ಅಂತ ಹೇಳಿದ್ದು ಉಪೇಕ್ಷೆಯಲ್ಲಿ ಕಾಣಬಹುದಾದ ವಾಕ್ಯವ. ಯಾಕೆ ಅನರ್ಥವನ್ನು ಅವ ಆಡುವವನಲ್ಲ, ಆದ್ದರಿಂದ ಅವನ ಮಾತಿಗೆ ಮಹತ್ತಿಗೆ ಕಲ್ಪಿತವಾಗುತ್ತದೆ. ಕೇವಲ ಅಕ್ಷರಾರ್ಥದ ಮೇಲೆ ಭಾವಿಸುವುದಲ್ಲ ಅನ್ನುವುದಕ್ಕಾಗಿ ನೀನು ಕೌಶಿಕ ಬ್ರಾಹ್ಮಣನ ಕಥೆಯನ್ನು ಉದಾಹರಿಸಿದೆ. ಪುರಾಣದಲ್ಲಿ ಇನ್ನಿತರ ಉದಾಹರಣೆಗಳು ನಮಗೆ ಸಿಗ್ತದಲ್ಲ. ಅಕ್ಷರಾರ್ಥದಿಂದಲೇ ಸತ್ಯ ಪರಿಪಾಲನೆ ಮಾಡಿ ಸ್ಮಶಾನ ಕಾದವನ ಕಥೆಯು ಪುರಾಣದಲ್ಲಿ ಇಲ್ಲೋ ದೇವ್ರೆ? ಈಗ ನಿಜವಾಗಿ ಅವ ರಾಜ್ಯ ಬಿಟ್ಟು ಹೋಗಬೇಕಾಗಿತ್ತ? ಇಲ್ಲವೇ ಇಲ್ಲ. ಅನಾಮಿಕೆಯರನ್ನು ವಿವಾಹವಾಗುವುದಿಲ್ಲ ಅನ್ನುವ ತನ್ನ ನಿಷೇಧಾತ್ಮಕವಾದ ಹೇಳಿಕೆಯನ್ನು ಹೇಳುವುದಕ್ಕೆ ರಾಜ್ಯವನ್ನಾದರೂ ಬಿಟ್ಟೇನು ಅವ ಹೇಳಿದ್ದ ಅರ್ಥದಲ್ಲಿ ಅಲ್ವ? ಅಂದ್ರೆ ಅನಾಮಿಕೆಯರನ್ನು ವಿವಾಹವಾಗುವುದು ತನ್ನ ಬದುಕಿನ ಆಚರಣೆಗೆ ಎಷ್ಟು ನಿಷೇಧ ಅನ್ನುವುದನ್ನು ಹೇಳುವುದಕ್ಕಾಗಿ ಮಾಡಿದ ವಾಕ್ಯ. ಅದವನ ವಿಧಿಯಲ್ಲ. ಅನಾಮಿಕೆಯರನ್ನು ಮದುವೆ ಆಗದೆ ಇದ್ರೆ ಅದಕ್ಕೆ ಪ್ರತಿವಿಧಿಯಾಗಿ ರಾಜ್ಯ ಕೊಡ್ತೇನೆ ಅನ್ನೋದು ವಿಧಿಯ ನಿಷೇಧಾತ್ಮಕವಾಗಿ ಅವ ಸೂಚಿಸಿದ ವಾಕ್ಯ. ಆದರೂ ವಿಶ್ವಾಮಿತ್ರರು ಬಿಟ್ರ ಅಲ್ವಾ? ಈಗ ಅವನಿಗೆ ವಾದ ಮಾಡಬಹುದಿತ್ತು. ವಾಡಿಕೆಗಾಗಿ ನಾ ಹೇಳಿದ್ದು ಇದು ಯಥಾರ್ಥ ಅಲ್ಲ, ನಿಷೇಧಾತ್ಮಕವನ್ನು ಸೂಚಿಸಿದ್ದು, ನಾ ರಾಜ್ಯ ಕೊಡಬೇಕಾದದ್ದಿಲ್ಲ, ಹೇಳಲಿಕ್ಕೆ ಆಗುತ್ತಿರ್ಲಿಲ್ವ? ಹೇಳಿಲ್ಲಲ್ಲ ಅವ. ಕೇವಲ ವಾಡಿಕೆಗಾಗಿ ಆಡಿದ ಮಾತಾದರೂ ಆ ಸತ್ಯವನ್ನು ಉಳಿಸಿಕೊಳ್ಳಬೇಕು ಅನ್ನೋದನ್ನು ಸತ್ಯ ಪ್ರತಿಜ್ಞೆಯಿಂದಲೂ ಎಲ್ಲವನ್ನೂ ಬಿಟ್ಟವ ಕಾಡಿಗೆ ಹೋಗಬೇಕಾಗಿ ಬಂದದ್ದು, ಸ್ಮಶಾನ ಕಾಯಬೇಕಾಗಿ ಬಂದದ್ದು, ಹೆಂಡತಿ ಮಕ್ಕಳನ್ನು ಮಾರಬೇಕಾಗಿ ಬಂದದ್ದು. ಹಾಗಿದ್ರೇನು ಸತ್ಯ ಆಚರಣೆಯನ್ನು ಕೈಗೊಳ್ಳುವಲ್ಲಿ ನಾವು ಧೃತಮಾನಸರಾಗಬೇಕಾದದ್ದು ವಿವೇಕದಿಂದ ಅನ್ನುವುದನ್ನು ನಾನು ಒಪ್ಪುತ್ತೇನೆ. ಅಣ್ಣನ ತಲೆ ಕಡಿಬೇಕು, ಪಾತಕ ಬರುವುದಿಲ್ವ? ಬಂದೀತು, ನನ್ನ ನಷ್ಟಾದೀತು, ಅದೆಲ್ಲ ದೊಡ್ಡ ವಿಷಯ. ಆದರೆ ಗಾಂಡೀವ ಧನ್ವಿಯಾಗಿ ನಾನಿರುವ ಕಾಲಕ್ಕೆ ಗಾಂಡೀವವನ್ನು ಯಾರೇ ನಿಂದಿಸಲಿ, ಯಾರೇ ಅನ್ನುವಲ್ಲಿ ಅರ್ಥ ಏನು? ನಿಂದಿಸಬಹುದಾದವರು ನಿಂದಿಸಬಹುದು ಅನ್ನುವುದು ಒಂದರ್ಥ. ಇನ್ನೊಂದು, ನಿಂದಿಸಿದವರು ಯಾರಾದರೂ ನಮಗೆ ನಿಂದನೀಯರು ಅನ್ನುವುದು ಮತ್ತೊಂದು ಅರ್ಥ ಅಲ್ವ? ಪರೋಕ್ಷವಾಗಿ ನೀ ಆಲೋಚನೆ ಮಾಡ ಸರಿಯಾಗಿ. ಇದನ್ನು ನಮ್ಮವರು ನಿಂದಿಸುವುದಕ್ಕಿಲ್ಲ. ಯಾಕೆ? ನಮ್ಮ ರಕ್ಷಣೆಗಾಗಿದ್ದದ್ದು. ಯಾಕೆ? ನನ್ನ ಲಾಭಕ್ಕಾಗಿಯೋ ಗಾಂಡೀವ ನನಗೆ ಬಂದದ್ದು. ದೇವತಾ ಕಾರ್ಯವನ್ನು ನಡೆಸುವುದಕ್ಕೆ ನನಗೊದಗಿ ಬಂದಂತಹ ಗಾಂಡೀವ ದೇವತಾ ಪ್ರಸಾದವನ್ನು ಸ್ವೀಕರಿಸುವ ಕಾಲಕ್ಕೆ ನಾ ಹೇಳಿದ್ದೇನು, ನಮ್ಮ ಕುಟುಂಬದ ಏಳಿಗೆಗೆ ಇದು ಬಂದದ್ದು, ನಮ್ಮ ಒಳಿತಿಗಾಗಿ ಇದು ಸಿಕ್ಕಿದ್ದು. ಒಂದು ಮನೆಯಲ್ಲಿ ಅಣ್ಣನಿಗೆ ಸಿಕ್ಕಿದ್ರೇನು ದೇವತಾ ಪ್ರಸಾದ, ತಮ್ಮನಿಗೆ ಸಿಕ್ಕಿದ್ರೇನು, ಒಂದೇ ಮನೆಗಲ್ಲೋ ಸಂಬಂಧಪಟ್ಟದ್ದು. ಹಾಗಿದ್ರೇನು ದೇವತಾ ಪ್ರಸಾದವನ್ನು ನಮಗೆಷ್ಟು ನೋವಾದ ಕಾಲಕ್ಕಾದರೂ ತುಚ್ಛೀಕಾರ ಮಾಡ್ಲಿಕ್ಕೆ ಉಂಟೋ ದೇವ್ರೆ? ನೀ ಆಲೋಚನೆ ಮಾಡು. ಧರ್ಮಜ ಮಾಡಿದ ಅಪರಾಧ ಎಷ್ಟು ದೊಡ್ಡದು ಅಂತ. ಅಣ್ಣಾಗಿರ್ಬಹುದವ, ನಾವು ಅವನನ್ನು ಮನ್ನಿಸಬೇಕಾದದ್ದು ಹೌದು. ಆದರೆ ದೇವತಾ ಪ್ರಸಾದವನ್ನು ನನ್ನ ಅಣ್ಣನಾಗಿ ಅವ ತಿರಸ್ಕಾರ ಮಾಡ್ತಾನೆ ಅಂತಾದರೆ ಆ ದೇವತಾ ಪ್ರಸಾದವನ್ನು ಹಿಡಿದು ಇಷ್ಟು ದಿನ ದುಡಿದ ನಾನು ಅದನ್ನು ಹೇಗೆ ಸಹಿಸಿಕೊಳ್ಳಿಕ್ಕೆ ಬರ್ತದೆ ಹೇಳು ಪಾರ್ಥ? ನಾವು ಅವನನ್ನು ಮನ್ನಿಸಬೇಕಾದದ್ದು ಹೌದು. ಆದರೆ ದೇವತಾ ಪ್ರಸಾದವನ್ನು ನನ್ನ ಅಣ್ಣನಾಗಿ ಅವ ತಿರಸ್ಕಾರ ಮಾಡ್ತಾನೆ ಅಂತಾದರೆ ಆ ದೇವತಾ ಪ್ರಸಾದವನ್ನು ಹಿಡಿದು ಇಷ್ಟು ದಿನ ದುಡಿದ ನಾನು ಅದನ್ನು ಹೇಗೆ ಸಹಿಸಿಕೊಳ್ಳಿಕ್ಕೆ ಬರ್ತದೆ ಹೇಳು ಪಾರ್ಥ? ಅಂತರಂಗ ಅರ್ಥವಾಗುತ್ತದೆ. ಈಗ ಹರಿಶ್ಚಂದ್ರನ ಕಥೆಯನ್ನು ಉದಾಹರಿಸಿದಿ, ಅದರಲ್ಲಿಯೂ ನಮಗೆ ಪರಿಣಾಮ ಗೊತ್ತಾಗುತ್ತದೆ. ಅಲ್ಲಿ ಉದ್ದೇಶಗಳೇನು? ಈಗ ಪುರಾಣಗಳ ಕಥೆಯನ್ನು ನಾವು ಸ್ವೀಕಾರ ಮಾಡುವಾಗ ನಮಗೆ ಪ್ರಾರಂಭವೂ ಗೊತ್ತಿರುತ್ತದೆ, ಮಧ್ಯವೂ ಗೊತ್ತಿರುತ್ತದೆ, ನಮಗೆ ಗೊತ್ತಿರ್ತದೆ. ಹರಿಶ್ಚಂದ್ರನಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಇದರ ಪರಿಣಾಮ ನನಗೆ ಮತ್ತೆ ಗೊತ್ತಾಗಲಿಕ್ಕೆ ಸಾಕು, ಲೋಕಕ್ಕೆ ಗೊತ್ತಾದೀತು ನಾಳೆಗೆ, ಅದಲ್ಲ ಪ್ರಶ್ನೆ. ಹರಿಶ್ಚಂದ್ರ ಪರಿಣಾಮದಲ್ಲಿ ತನಗೆ ಮತ್ತೆ ರಾಜ್ಯ ಸಿಗ್ತದೆ ಅನ್ನುವುದಕ್ಕಾಗಿ ಬಿಟ್ಟು ಕೊಟ್ನ. ಆದ್ದರಿಂದ ತನಗೆ ಮತ್ತೆ ತನ್ನ ಮಗ ಸತ್ತವ ಬದುಕುತ್ತಾನೆ ಅನ್ನುವುದಕ್ಕಾಗಿ ಅವ ಸುಡ್ಲಿಕ್ಕೆ ಹೊರಟ್ನ. ತನ್ನ ಹೆಂಡತಿಯ ತಲೆ ಕಡಿದ್ರೆ ತಲೆ ಕಡಿಯುವಲ್ಲಿ ಕತ್ತಿ ತಡೆಯುವುದಕ್ಕೆ ತ್ರಿಮೂರ್ತಿಗಳು ಬರ್ತಾರೆ ಅಂತ ನಿರೀಕ್ಷೆಯಿಂದ ಹೊರಟ್ನ. ಅಲ್ಲವಲ್ಲ? ಇಲ್ಲ. ಅದು ಕೊನೆಗೆ ದೈವ ಸಹಾಯ ಒದಗುತ್ತದೆ ಅವ ಸತ್ಯಕ್ಕನುಸಾರವಾಗಿ ನಡೆದದ್ದರಿಂದ. ಸರಿ, ನನಗೂ ಆ ವಿಶ್ವಾಸ ಉಂಟು. ಆದರೆ ಪಾರ್ಥ, ಆಲೋಚನೆ ಮಾಡು ನೀನು. ಪರಿಣಾಮ ನಮಗೆ ಗೊತ್ತಿರುವುದಿಲ್ಲ. ಈಗ ಸತ್ಯವನ್ನು ಹೇಳಿದ್ರೆ ಪರಿಣಾಮ ಏನು, ಸುಳ್ಳನ್ನು ಹೇಳಿದ್ರೆ ಪರಿಣಾಮ ಏನು? ಯಾರಿಗೂ ಹುಟ್ಟುತ್ತಲೇ ಆ ಜ್ಞಾನ ಇರುವುದಕ್ಕಿಲ್ಲ. ಶಾಸ್ತ್ರಾದಿಗಳ ಮೂಲಕವಾಗಿ ಪರಿಣಾಮ ಇಂಥದ್ದು ಎನ್ನುವುದನ್ನು ದೃಢವಾಗಿ ತಿಳಿದುಕೊಂಡ ನಾವು ಒಂದರ್ಥದಲ್ಲಿ ಪರಿಣಾಮ ಗೊತ್ತಿಲ್ಲ ಅಂತ ಹೇಳುವಾಗೂ ಇಲ್ಲ, ನನ್ನಂಥವ ನಿನ್ನಂಥವ. ಯಾಕೆ? ಸತ್ಯವನ್ನ ಆಚರಿಸುವುದರಿಂದ ಉಂಟಾಗಬಹುದಾದ ಪರಿಣಾಮ ಏನು? ಈಗ ಒಂದೊಂದು ಆಚರಣೆಯ ಮಹತ್ವ ಅದಲ್ಲ. ಒಂದೊಂದು ಕಥೆಯಲ್ಲಿ ಒಂದೊಂದು ಪಾತ್ರದಲ್ಲಿ ಸ್ವಲ್ಪ ಬದಲಾವಣೆ ಉಂಟೇ ಬಿಟ್ರೆ ಪರಿಣಾಮ ಏನು ಎನ್ನುವುದು ಒಂದು ಶ್ರೇಯಸ್ಸು ಸಿದ್ಧಿಯಾಗುತ್ತದೆ ಅನ್ನುವ ವಿಶ್ವಾಸದಿಂದಲೇ ಹೊರಡುವುದು. ಆದರೆ
ಈಗ ರಾಜ್ಯ ಕೊಟ್ಟವನಿಗೆ ಮತ್ತೆ ರಾಜ್ಯ ಸಿಕ್ಕಲಿಲ್ವ ಅನ್ನುವುದು ಆ ಪರಿಣಾಮದಿಂದ ಗೊತ್ತಾಗುವುದೇ ಹೊರತು ಕಳಕೊಂಡ ರಾಜ್ಯ ತನಗೆ ಸಿಗ್ತದೆ ಅನ್ನುವುದಕ್ಕೆ ಅವ ಕೊಟ್ಟದ್ದಲ್ಲ. ಅಲ್ವೇ ಅಲ್ಲ, ಹೇಳುದು ಅವನ ಸತ್ಯನಿಷ್ಠೆಗೆ ಅದು ಸಿಕ್ಕಿದ್ದು. ಆ ನಾನು ತಲೆ ಕಡಿದ ಅಣ್ಣ ನಾಳೆ ನನಗೆ ಸಿಕ್ಕಿಯಾನು ನನ್ನ ಸತ್ಯನಿಷ್ಠೆ ಎನ್ನುವುದು ಹೌದಯ್ಯ. ಸತ್ಯನಿಷ್ಠೆ ಎನ್ನುವುದನ್ನು ಒಪ್ಪಿಕೊಳ್ಳುವ. ಅಲ್ಲಿ ವಿಶ್ವಾಮಿತ್ರರ ವ್ಯಕ್ತಿತ್ವ, ಹರಿಶ್ಚಂದ್ರನದ್ದಾದಂತಹ ಆ ಕಾಲದ ವಿಶೇಷ. ಈ ಕಾಲದಲ್ಲಿ ಹಾಗಲ್ವಲ್ಲ. ಈಗ ಧರ್ಮರಾಜನನ್ನು ನೋಡು. ಈಗ ಅವ ಹೇಳಿದಂತಹ ಮಾತು ಅದನ್ನೇ ನಿನಗೆ ಇನ್ನೊಂದು ಘಟನೆಯ ಮೂಲಕವಾಗಿ ನೆನಪಿಸ್ತೇನೆ. ಈಗ ದ್ಯೂತದ ಸನ್ನಿವೇಶದಲ್ಲಿ ಆಗ್ಲಿಲ್ವೋ, ಭೀಮಸೇನನಿಗೆ ಸಿಟ್ಟು ಬಂತು ಅಲ್ವೋ? ದ್ರೌಪದಿಯನ್ನೇ ಪಣವನ್ನಾಗಿರಿಸಿದಂತಹ ಧರ್ಮರಾಜನ ಕೈ ಸುಡುತ್ತೇನೆ, ಬೆಂಕಿಯನ್ನು ತಾ ಸಹದೇವ ಅಂತ ಹೇಳಿದ್ದ ಅಲ್ವಾ? ಗರ್ಜನೆ, ವೀರ ಗರ್ಜನೆ. ಆಗ ಶಾಂತ ಮನಸ್ಕನಾಗಿ ತಡೆದವನೇ ನೀನು, ಹೌದು ಅಲ್ವಾ? ಯಾಕೆ ತಡೆದೆ? ಅದು ಅಧರ್ಮ ಎನ್ನುವಂತಹದ್ದು ಲೋಕದ ಒಂದು ಮುಖಕ್ಕೆ ಅನ್ನಿಸುವಂತಹ ಕಾರ್ಯವೇ ಹೌದಲ್ಲ. ಆ ಕಾಲಕ್ಕಾದರೂ ಧರ್ಮ ಪ್ರಜ್ಞೆ ಜಾಗೃತವಾಗಿರುವಂತಹ ಕಾಲದಲ್ಲಿ ಅಣ್ಣನನ್ನು ನೀನು ತಡೆದವ. ಅಂದ್ರೆ ಅವನದ್ದು ಪ್ರತಿಜ್ಞೆ ಇಲ್ಲ, ವಿಷಯ ಬೇರೆ. ಯಾಕಂದ್ರೆ ಅಲ್ಲಿ ದ್ಯೂತಾಡಿದವನ ಕೈ ಸುಡ್ತೇನೆ ಅನ್ನುವುದು ನನ್ನ ಪ್ರತಿಜ್ಞೆಯೂ ಇಲ್ಲ, ಇಲ್ವೇ ಇಲ್ಲ. ನನಗೀಗ ಸಂಕಟ ಬಂದದ್ದು ಗಾಂಡೀವ ನಿಂದಿಸಿದವನನ್ನು ಕತ್ತರಿಸ್ತೇನೆ ಅಂತ ನನ್ನ ಪ್ರತಿಜ್ಞೆ ಉಂಟು. ಅಲ್ಲದಿದ್ರೆ ಈಗ ಧರ್ಮರಾಯ ಗಾಂಡೀವ ಅಲ್ಲ ಇನ್ನೊಂದನ್ನು ನಿಂದಿಸಲಿ, ನಾ ಮಾತಾಡ್ತಿರ್ಲಿಲ್ಲ. ದ್ಯೂತದಲ್ಲಿ ಕೈ ಸುಡುವುದಕ್ಕೆ ಹೊರಟ ಭೀಮನನ್ನು ತಡೆದದ್ದು ಆ ಕಾರಣದಿಂದ. ನಮ್ಮಣ್ಣನ ಆಚರಣೆಯಲ್ಲಿ ನಾವು ಅಸಂಬದ್ಧ ಗುರುತಿಸಲಿಕ್ಕಿಲ್ಲ. ಏನೋ ಒಂದು ಅನಿವಾರ್ಯತೆ, ಒಂದು ಅಸಹಾಯಕತೆ, ಧರ್ಮವೋ ಅಧರ್ಮವೋ ಅನ್ನುವುದಕ್ಕಿಂತಲೂ ಅವನ ಅನಿವಾರ್ಯತೆಯನ್ನು ಅಸಹಾಯಕತೆಯನ್ನು ಪ್ರಧಾನವಾಗಿ ಗಮನಿಸಿ ಅವ ಇದರಲ್ಲಿ ನಿರಪರಾಧಿ ಇದ್ದಾನೆ. ಅಪರಾಧಿಯಂತೆ ಪ್ರಪಂಚಕಮ ಕಂಡು ಬರ್ತಾನಾದರೂ ಅವನನ್ನು ಅಪರಾಧಿಗಳನ್ನಾಗಿಸಿದಂತಹ ಹೊಣೆ ಮಂತ್ರಿತರ ಮೇಲಿರುವುದು. ಹಾಗಾಗಿ ಸುಡುವುದಿದ್ರೆ ಅವರನ್ನು ಸುಡಬೇಕೇ ಹೊರತು ಇವರನ್ನೆಲ್ಲ ಸುಡಬೇಕಾದದ್ದು. ಇವ ತೊಡಗಿಸಿಕೊಳ್ಳುವುದಕ್ಕೆ ಕಾರಣ ಸ್ಥಾನದಲ್ಲಿ ಅವರು. ಆದರೆ ಇಲ್ಲಿ ಅದು ಯಾವುದೂ ಅಲ್ಲವಲ್ಲ. ಈಗ ಇವನಿಗೆ ಹೊಡೆತ ಬಿದ್ದಿದ ಕಾರಣದಿಂದ ಆ ಮನಸ್ಸಿನ ಇವ ನೊಂದಾಡಿದ್ದಾನೆ. ಅದನ್ನು ನಾನೂ ಕೇಳಿ ಸಹಿಸಿದೆ. ಅಥವಾ ಗಾಂಡೀವವನ್ನು ಸುಡು ಅನ್ನುವುದಕ್ಕಾದರೂ ನಾನು ಕೆರಳಬೇಕಾಗಿ ಬಂದದ್ದು ಯಾರು ಹೇಳಿದ್ದಾರೆ ಅನ್ನುವುದಕ್ಕಿಂತಲೂ ಹೇಳಿದವರ ಮೇಲೆ ನನ್ನ ಪರಿಣಾಮ ಯಾವುದು ಅನ್ನುವುದನ್ನು ನಾನು ಮೊದಲೇ ಘೋಷಿಸಿರುವುದರಿಂದ ಈಗ ಬೇರೆ ಏನು ಮಾಡಲಿಕ್ಕೆ. ಧರ್ಮಜ ಆಡಿದಂತಹ ಆ ನುಡಿ, ಹಾಗಾದ್ರೆ ಆತನ ಅನಿವಾರ್ಯತೆಯಲ್ಲಿ ಈಗ ನಿನಗಿರುವುದು ಪ್ರತಿಜ್ಞೆಯ ಅನಿವಾರ್ಯತೆ, ಹೌದು. ಅವನಿಗಿರುವುದು ಆ ಕಾಲಕ್ಕೆ ಕರ್ಣನಿಂದ ಅನುಭವಿಸಿದಂತಹ ಸಂಕಟದ ಅನಿವಾರ್ಯತೆ. ಈಗ ಅದಕ್ಕೆ ಹಲವಾರು ಮುಖಗಳಿಂದ ಕೊಟ್ಟರು. ಹಾಗಾದ್ರೆ ಧರ್ಮರಾಜ ಆ ಮಾತುಗಳನ್ನು ಆಡುವುದಕ್ಕೆ ಕಾರಣ ಸ್ಥಾನದಲ್ಲಿರುವವ ಕರ್ಣ, ಅವನ ವಧೆ ಇತ್ಯಾದಿ ಎಲ್ಲ ಉತ್ತರಗಳನ್ನು ನಾವು ತರ್ಕಿಸಬಹುದಾಗುತ್ತದೆ. ಆದ್ರೆ ಅದು ಇಲ್ಲಿ ಬೇಡವೇ ಬೇಡ. ನೀನಂದದ್ದನ್ನು ಒಂದು ಪ್ರಮಾಣದಲ್ಲಿ ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಶಾಬ್ದ ಬೋಧ ಯಾವ ನೆಲೆಯಲ್ಲಿ ನಿನ್ನ ಆ ಮನಸ್ಸಿಗೆ ಅದರ ಅರ್ಥಗ್ರಹಿಕೆ ಎನ್ನುವಂತಹದ್ದಾಗಿದೆ, ನಿನ್ನದಾದ ಪ್ರತಿಜ್ಞೆಗೆ ಅಕ್ಷರಾರ್ಥದಲ್ಲಿ ಭಂಗ ಬಂದಿದೆ ಎನ್ನುವ ಕಾರಣದಿಂದ. ಆದ್ದರಿಂದಲೇ ಹಾಗಾದ್ರೆ ಹೀಗೆ ಮಾಡುವ. ಆತ್ಮನಃ ಪರಿತುಷ್ಟಿ ಅಪಿ ಧರ್ಮೇ ಪ್ರಮಾಣಂ. ಕೇವಲ ವೇದ ಏನು ಹೇಳುತ್ತದೆ, ಶಾಸ್ತ್ರ ಏನು ಹೇಳುತ್ತದೆ, ಸ್ಮೃತಿಗಳೇನು ಹೇಳುತ್ತಾರೆ, ಸಜ್ಜನರು ಯಾವ ನೆಲೆಯಲ್ಲಿ ಸಾಗುತ್ತಾರೆ ಎನ್ನುವುದನ್ನೆಲ್ಲ ಧರ್ಮಕ್ಕೆ ಪ್ರಮಾಣವನ್ನಾಗಿರಿಸಿಕೊಂಡು ಕೊನೆಯಲ್ಲಿ ಶಾಸ್ತ್ರವು ಒಂದು ಅನುಮತಿಯನ್ನು ಕೊಡುತ್ತದೆ. ನಮ್ಮ ಮನಸ್ಸಿಗೆ ತೃಪ್ತಿಕರವಾಗುವಂತಹದ್ದೂ ಕೂಡ ಪ್ರಮಾಣ. ಹಾಗಾದ್ರೆ ಈ ಕಾಲಕ್ಕೆ ನಾನಾಡಿದಂತಹ ಪ್ರತಿಜ್ಞೆಯಂತೆ ಅಕ್ಷರಾರ್ಥದಲ್ಲಿ ತಾನು ಆ ಪ್ರತಿಜ್ಞೆಯನ್ನು ಪೂರೈಸದೆ ಏನು ಮಾಡಲಿ ಅಂತ ಕೇಳಿದರೆ, ಸ್ವಾಮಿ ನನ್ನ ಮನಸ್ಸನ್ನು ನೀ ಬಲ್ಲೆ. ಧರ್ಮಜನನ್ನು ಕೊಲ್ಲುವುದಲ್ಲ ನನ್ನ ಉದ್ದೇಶ, ನೀ ತಪ್ಪಾಗಿ ಭಾವಿಸಿಕೊಳ್ಳಕೂಡದು. ಗಾಂಡೀವವನ್ನು ನಿಂದಿಸಿದವನನ್ನು ಕೊಲ್ಲಬೇಕಾದ ಪ್ರತಿಜ್ಞೆಗಾಗಿ ಮಾತ್ರ ನಾ ಮುಂದೆ ಹೋಗಬೇಕಾಗಿ ಬಂದದ್ದು. ನಮ್ಮಣ್ಣ ಸಾಯದೇ ಅವನನ್ನು ಕೊಲ್ಲಿಕ್ಕೆ ಆಗುತ್ತದೆ ಅಂತಾದ್ರೆ ನೀ ಹೇಳು. ಅಲ್ಲ, ಈಗ ಕತ್ತಿ ಎತ್ತಿದ್ರೆ ಈಗ ನೀನು ನಿನ್ನ ಪ್ರತಿಜ್ಞೆ ಪೂರೈಸುವುದಕ್ಕೆ ಸಾಗು. ಆದ್ರೆ ಕತ್ತಿ ಎತ್ತಿದ್ರೆ ಪ್ರಾಣ ಹೋಗುವುದು ಹೌದಲ್ಲ ಪುಣ್ಯಾತ್ಮ? ಅಲ್ಲ, ಪ್ರಾಣ ಹೋಗಲೇಬೇಕಲ್ಲ, ನನ್ನ ಪ್ರತಿಜ್ಞೆ ಅದಲ್ವೋ ಅಲ್ವೋ? ಆದ್ದರಿಂದ ಮನಸ್ಸುಂಟೋ ನಿನಗೆ? ಇದ್ರೆ ಮಾನವುಳ್ಳ ಮನುಷ್ಯರಿಗೆ ಅವಮಾನಗಳಾಗಲು ಸತ್ಯಂಬುದು. ಮಾನವುಳ್ಳ ಮನುಷ್ಯರಿಗಳಿಗೆ ಅವಮಾನವಾಗಲು ಸತ್ತಂತೆಂಬುದು. ಈ ನುಡಿ ಶಾಸ್ತ್ರ ಪ್ರಕಾರವು ಸರಿಯು, ಈ ನುಡಿ ಶಾಸ್ತ್ರ ಪ್ರಕಾರವು ಸರಿನಿ. ಹೀಲಿಸು ಭೂಪನ ಕೊಂದಂತಾಹುದು. ಈ ನುಡಿ ಶಾಸ್ತ್ರ ಪ್ರಕಾರವು ಸರಿನಿ, ಹೀಲಿಸು ಭೂಪನ ಕೊಂದಂತಾಹುದು.
ಸ್ವಾಮಿ ಕತ್ತರಿಸಲೇಬೇಕು ಅಂತಾದರೆ ಒಂದು ದಾರಿ ಉಂಟು. ಧರ್ಮರಾಜನ ಕತ್ತನ್ನೇ ಕತ್ತರಿಸಬೇಕು ಅಂತಾದರೆ ಪ್ರತಿಜ್ಞಾವಾಕ್ಯದಂತೆ ಕಾಂಡೀವವನ್ನು ನಿಂದಿಸಿದವನಿಗೆ ಮರಣ ಕಾಣಿಸ್ತೇನೆ, ಇದು ನನ್ನ ಪ್ರತಿಜ್ಞೆ. ಆದರೆ ಈ ಕತ್ತಿ ಸಾಕಾಗುವುದಕ್ಕಿಲ್ಲ. ಅಲ್ಲ, ಮೊದಲಿಗೆ ನೀ ಹೇಳ್ತಿ ಈ ಕತ್ತಿಯೇ ಬೇಡ ಅಂತ, ಈಗ ಹೇಳ್ತಿ ಕತ್ತಿ ಸಾಕಾಗುವುದಿಲ್ಲ. ಈಗ ಸಾಕಾಗುವುದಕ್ಕಿಲ್ಲ. ಈ ಕತ್ತಿಗಿಂತಲೂ ಹರಿತವಾದ ಒಂದು ಕತ್ತಿ ಬೇಕು. ಅವ ಧರ್ಮಜ ಅಲ್ವೋ? ಲೋಕದಲ್ಲಿ ಸಾಮಾನ್ಯರನ್ನಾದರೆ ಕತ್ತರಿಸುವುದಕ್ಕೆ ಇದು ಸಾಕಾಗುತ್ತದೆ. ಧರ್ಮದ ಕವಚ ಹೊತ್ತವನ ಕತ್ತನ್ನು ಕತ್ತರಿಸುವುದಷ್ಟು ಸುಲಭಕ್ಕಿಲ್ಲ. ಏನಿದರ ಹರಿತ ಸಾಲದು ಹೇಳುದಾನೆ? ಇದು ಇವನನ್ನು ಕತ್ತರಿಸುವುದಕ್ಕೆ ಹರಿತ ಸಾಲದು. ಕತ್ತಿಗಿಂತಲೂ ಹರಿತವಾದದ್ದು ಯಾವುದು ಅಂತ ಕೇಳಿದರೆ ಪ್ರಾಜ್ಞರು ನುಡಿಯುತ್ತಾರೆ ನಾಲಿಗೆ. ಅದು ಕತ್ತಿಗಿಂತಲೂ ಹರಿತವಾದದ್ದು. ಅದು ಕತ್ತರಿಸುವುದಕ್ಕೆ ತೊಡಗಿತು ಅಂತ ಆದರೆ ಕತ್ತಿಗಿಂತ ಹರಿತವಾದ ನಾಲಗೆಲ್ಲ ಆತ್ಮವರ್ಚಸ್ಸು ವೃದ್ಧಿಸಿದವರಿಗೆ ಅಂತ ನಾ ಕೇಳಿದ್ದೇನೆ. ಋಷಿ ಮುನಿಗಳಿಗೆ, ದೇವತೆಗಳಿಗೆ, ನಿನ್ನಂಥವರಿಗೆ, ಗೀರ್ವಾಣರು, ಅವರಿಗೆಲ್ಲ ಕತ್ತಿಗಿಂತ ಹರಿತ ಅದು. ನಮಗೆ ಕತ್ತಿಯೇ ಹರಿತ ಅಲ್ವ? ಹೌದಪ್ಪ, ಕತ್ತಿ ಎಷ್ಟು ಹರಿತ ಉಂಟು, ಅದರ ಪ್ರಯೋಜನ ಏನು ಎನ್ನುವಂತಹದ್ದು ಕರ್ಮದ ಮೇಲಲ್ವೋ ನಿರ್ಣಯ ಮಾಡಬೇಕಾದದ್ದು ಅಲ್ವೋ? ನೋಡುವುದಕ್ಕೆ ಕತ್ತಿ ಹರಿತ ಇಲ್ಲ ಅಂತ ಅನ್ನಿಸಿದ್ರು, ಮಾಡಿದ ಕರ್ಮದ ಪರಿಣಾಮ ಎನ್ನುವುದು ಸರಿಯಾಗಿಯೇ ಪ್ರಾಪ್ತಿಸಿತು ಅಂತಾದ್ರೆ ಹರಿತ ಇದ್ದಷ್ಟು ಸಾಕು ಅಂತ ಆಗುತ್ತದೆ. ಆದ್ದರಿಂದಲೇ ಈಗ ನೀನು ಬಳಸಬೇಕಾದದ್ದು ನಾಲಿಗೆ ಎಂಬ ಕತ್ತಿ ಮಾತ್ರ. ಅಕ್ಷರಾರ್ಥದಲ್ಲಿ ಆ ಪ್ರತಿಜ್ಞಾಪೂರ್ಣವನ್ನು ಮಾಡುವುದಕ್ಕೆ ಶಾಸ್ತ್ರ ಅನುಮತಿಯನ್ನು ಕೊಡುತ್ತದೆ. ಮಾನವುಳ್ಳವನು ಧರ್ಮದಲ್ಲಿ ಶ್ರೇಷ್ಠನಾಗಿ ನಿಂತಹ ಧರ್ಮರಾಜನ ಪ್ರಾಣ ತೆಗೀಬೇಕು ಅಂತಂದರೆ ಕತ್ತು ಕತ್ತರಿಸಲೇಬೇಕು ಎನ್ನುವಂತಹ ನಿಯಮ ಇಲ್ಲ. ಶಾಸ್ತ್ರಗಳು ಸ್ಪಷ್ಟವಾದ ಉಕ್ತಿಯಿಂದ ಹೇಳುತ್ತದೆ, ಗುರುಣಾಂ ಅವಮಾನೋಹಿ ವಧಃ ಇತ್ಯಭಿಧೀಯತೆ. ಗುರುಜನರನ್ನು, ಶ್ರೇಷ್ಠರಾದವರನ್ನು, ನಮಗಿಂತ ಹಿರಿಯರನ್ನು, ವಿದ್ವಾಂಸರನ್ನು ಪ್ರಾಣ ತೆಗೀಬೇಕು ಎನ್ನುವಂತಹ ಉದ್ದೇಶ ಉಂಟು ಅಂತಾದರೆ ಆಯುಧದಿಂದ ಶರೀರ ಛೇದ ಮಾಡಿಯೇ ತೆಗಿಬೇಕು ಅಂತಿಲ್ಲ. ಅವಮಾನೋಹಿ, ಅವರ ಮಾನವನ್ನು ಕುಂದಿಸುವಂತಹ ಬಿರುನುಡಿಗಳನ್ನು ಆಡಿದೆ ಅಂತಾದರೆ ನಿಜಾರ್ಥದಲ್ಲಿ ಸತ್ತಂತೆಯೇ. ಆದ್ದರಿಂದ ಈಗ ಧರ್ಮರಾಜನ ಪ್ರಾಣ ತೆಗೀಲೇಬೇಕು ಅಂತಾದರೆ ಮಾನಕ್ಕೆ ಪ್ರಾಣದ ಬೆಲೆಯನ್ನು ಕಟ್ಟುವ, ಮಾನ ಪ್ರಾಣಗಳ ಮಧ್ಯದಲ್ಲಿ ಯಾವ ಭೇದವನ್ನೂ ಎಣಿಸದಂತಹ ಧರ್ಮರಾಜನ ಪ್ರಾಣ ತೆಗೀಬೇಕು ಎನ್ನುವ ಅಪೇಕ್ಷೆ ಉಂಟು ಅಂತಾದರೆ ಭೌತಿಕವಾದ ಈ ಪ್ರಾಣ ಹೋಗದೆಯೂ ನಿನ್ನದ್ದಾದಂತಹ ಪ್ರತಿಜ್ಞೆ ಅಕ್ಷರಾರ್ಥದಲ್ಲಿ ಸತ್ಯವಾಗುವುದಕ್ಕೆ ಬೇಕಾಗಿ ಆ ಕತ್ತಿಯನ್ನು ಎತ್ತಿ ಮುಂಬರೀತಿ ಅಂತ ಆದ್ರೆ ನೋಡುವ ಹರಿತ ಎಷ್ಟು ಅಂತ ನೋಡುವ. ಸ್ವಾಮಿ, ಅಲ್ಲ, ಅಣ್ಣನನ್ನು ಕಳ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಉಂಟು ಅಂತ ಭಾವಿಸಬೇಡ. ನೀ ಈಗ ಹೇಳಿದ ದಾರಿಗಿಂತ ಮೊದಲನದ್ದೇ ಒಳ್ಳೆಯದು ಕಾಣ್ತದೆ ನನಗೆ. ಯಾಕೆ? ಕತ್ತಿ ಹಿಡಿದು ಕತ್ತರಿಸಿದ್ರೆ ಒಂದೇ ಸಲಕ್ಕೆ ಮುಗಿದು ಹೋಗ್ತದೆ. ಒಂದೇ ಸಲಕ್ಕೆ ಪಾಪಿ ಆದೇನು ಮತ್ತೊಂದಾದೇನು ಅದು ಆಮೇಲಿನ ಪ್ರಶ್ನೆ. ಈಗ ಇದರಲ್ಲಿ ಆಗುವುದು ಪಾಪಿ ಅಲ್ವಾ? ಈಗ ನಾನೂ ಬದುಕುತ್ತೇನೆ ಅವನು ಬದುಕುತ್ತೇನೆ ಅಂತಲ್ಲದೆ ಇಬ್ಬರೂ ಪಾಪಿಗಳೇ ಆಗಿಯೇ ಉಳಿದ ಹಾಗಾಗ್ತದೆ, ಬೇರೆ ಎಂಥದ್ದು ಆಗೋದಿಲ್ಲ. ಅದಕ್ಕಿಂತ ಅಲ್ಲ ಹೇಳಿದ್ ನಾನು, ನಾಲಗೆಯ ಕತ್ತಿ ಬಂದೀತೋ ನನಗೆ ಆದೀತೋ. ಯಾಕೆ? ಕನಸಲ್ಲೂ ನಾ ಅದನ್ನು ಯೋಚಿಸಿದವಲ್ಲ. ನೀನು ನನ್ನ ಸಂಕಟವನ್ನು ಅರ್ಥ ಮಾಡಿಕೊಳ್ಳಬಲ್ಲವ. ಮೊನ್ನೆಯ ದಿವಸ ಕುರುಕ್ಷೇತ್ರ ಯುದ್ಧಾರಂಭದ ದಿವಸ ನನಗೆ ವಿಷಾದ ಬಂದದ್ದು ಯಾವ ಕಾರಣಕ್ಕೆ? ಗುರು ಹಿರಿಯರನ್ನು ನಾನು ಮರ್ದಿಸಬೇಕಾಗುತ್ತದೆ. ಅವರು ಯಾವ ಅರ್ಥದ ಗುರು ಹಿರಿಯರು? ವಿದ್ಯೆ ಹೇಳಲಿಲ್ಲ ಹೇಳಿದ್ದಲ್ಲ ನಾನು, ನಮ್ಮನ್ನು ಸಾಕಲಿಲ್ಲ ಹೇಳಿದ್ದಲ್ಲ. ಆದರೆ ಸರ್ವಸಮರ್ಥವಾಗಿ ಸರ್ವಕಾಲದಲ್ಲೂ ಗುರು ಹಿರಿಯರಾಗಿ ನಮಗೆ ಒದಗಿದ್ರು ಇಲ್ಲ. ನೀ ಅದನ್ನೆಲ್ಲೋ ಮತ್ತೆ ಹೇಳಿದ್ದ. ಅವರು ನಿನಗೆ ಗುರುಜನರ ಬಂಧುಗಳು, ನಿನ್ನನ್ನೇ ಕೊಲ್ಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ನಿನ್ನ ಆತ್ಮರಕ್ಷಣೆಗಾಗಿ ಆದರೂ ಹೋರಾಟ ಮಾಡಬೇಕಾಗುತ್ತದೆ. ನಿನ್ನ ಮೇಲೆ ಹಾಯುವುದಕ್ಕೆ ಬಂದವರನ್ನು ಕತ್ತರಿಸುವುದಕ್ಕೆ ನಿನಗೆಂಥದಕ್ಕೆ ದಾಕ್ಷಿಣ್ಯ? ನೀನು ಯಾಕೆ ಅಪಾತ್ರರಲ್ಲಿ ಅನುಕಂಪವನ್ನು ತಳೆಯಬೇಕು? ಇದಲ್ವ ನೀನು ನನಗೆ ಹೇಳಿದ್ದು. ಹಾಗಿದ್ರೆ ನಮಗೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಅನುಕೂಲವನ್ನು ಕಲ್ಪಿಸದೇ ಇದ್ದವರ ಕುರಿತಾದರೂ ಗುರು ಹಿರಿಯರು ಅನ್ನುವ ಭಾವದಿಂದ ಬೆವರಿದ ಶರೀರ ನನ್ನದ್ದು, ನಡುಗಿದ ಕೈಕಾಲು ನನ್ನದ್ದು. ಅಂತಹ ನನ್ನಲ್ಲಿ ನಮ್ಮ ಸರ್ವಾಭ್ಯುದಯಕ್ಕೆ ಕಾರಣನಾಗಿ ಈ ತನಕ ಅಹರ್ನಿಶಿ ನಮ್ಮೊಂದಿಗೆ ಒದಗಿ ಬಂದವನನ್ನು ಬೇಕಿದ್ರೆ ಕಣ್ಣು ಮುಚ್ಚಿ ಒಂದು ಸಲ ಕುತ್ತಿಗೆ ಕಟ್ಟಿದ್ದೇನು ನಾನು. ಅಲ್ಲ, ಕಡಿತೇನೆ ಅಂತಲ್ಲ, ಅದಾದರೂ ಆದೀತು. ಆದ್ರೆ ಇದನ್ನು ಹೇಗೆ ಮಾಡ್ಲಿ ಕೃಷ್ಣ? ಪಾರ್ಥ,
ನೀನೆಂದದ್ದು ಸರಿ. ಹ್ಮ್. ಈಗ ನಿನ್ನ ಭಾವ ಆ ಸ್ಥಿತಿಗೆ ಬಂದು ಮುಟ್ಟಿದೆ ಅಂತ ಆದ್ರೆ ಹ್ಮ್. ಮುಂದೆ ಯಾವ ಪ್ರಕ್ರಿಯೆಯು ನಡೆಯುವುದಕ್ಕಿಲ್ಲ. ಈಗ ನಿನ್ನಲ್ಲಿ ಮಾತಾಡುವುದಕ್ಕೆ ಕೂಡುವುದಿಲ್ಲ ಅಂತ ಆದ್ರೆ ಮತ್ತೆ ಕತ್ತಿ ಹಿಡಿಯುವುದು, ಈಗ ನೀನು ಹೇಳಬಹುದು ಒಂದು ಕ್ಷಣದಲ್ಲಿ ಕಣ್ಣು ಮುಚ್ಚಿ ಕಡಿತೇನೆ ಹಾಗೆ ಮಾಡ್ತೇನೆ, ಅದು ಆಗುವುದಕ್ಕಿಲ್ಲ. ನನಗೆ ಗೊತ್ತಿಲ್ವ ನಿನ್ನ ಮನಸ್ಸು. ಒಮ್ಮೊಮ್ಮೆ ಆ ಪಾಪಗಳನ್ನೂ ಮಾಡಬೇಕಾಗುತ್ತದೆ. ಅತ್ಯಂತ ದೊಡ್ಡದಾದ ಪ್ರಾಯಶ್ಚಿತ್ತವೇ ಇಲ್ಲದೆ ಇರುವ ಪಾಪವನ್ನಾಚರಿಸುವಂತಹ ಸಂದರ್ಭ ಒಂದು, ಪ್ರಾಯಶ್ಚಿತ್ತ ಇರುವಂತಹ ಪಾಪವನ್ನೇ ಆಚರಿಸಬೇಕಾದ ಸಂದರ್ಭ ಒಂದು, ಎರಡೂ ಪಾಪಕರ್ಮವನ್ನು ಆಚರಿಸಲೇಬೇಕಾದ ಸಂದರ್ಭ, ಬಿಟ್ಟು ಬೇರೆ ನಿರ್ವಾಹ ಇಲ್ಲ. ಆಗ ಪ್ರಾಜ್ಞರು ಹೇಳಿದ್ರು, ಪ್ರಾಯಶ್ಚಿತ್ತವೇ ಇಲ್ಲದೆ ಇರುವ ಪಾಪ ಮಾಡುವುದಕ್ಕಿಂತಲೂ ಒಂದು ಪ್ರಾಯಶ್ಚಿತ್ತ ಉಂಟು ಅಂತ ಆಲೋಚನೆ ಮಾಡಿ ಆ ಪಾಪ ಮಾಡುವುದೇ ಒಳ್ಳೆಯದು ಅಂತ. ಆದ್ದರಿಂದಲೇ ಈಗ ಆಲೋಚನೆ ಮಾಡು, ಈಗ ಮನೆಯನ್ನು ಕಟ್ಟುವುದು, ಮನೆ ಕಟ್ಟುವಾಗ ಗೊತ್ತಿದ್ದು ಅನೇಕ ಪಾಪಗಳನ್ನು ಮಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಉಂಟು. ಭೂಖನನ ಮಾಡ್ತೇವೆ, ಭೂಖನನ, ವೃಕ್ಷಛೇದನ ಮಾಡ್ತೇವೆ, ಪಾಷಾಣ ಭೇದನ, ಈ ಎಲ್ಲ ಪಾಪಕರ್ಮಗಳನ್ನು ಮಾಡುವುದೇ. ಪರಿಣಾಮದಲ್ಲಿ ಮನೆ ನಿರ್ಮಾಣವಾಗುತ್ತದೆ, ಮನೆಯಲ್ಲಿ ಮತ್ತೆ ದೇವರ ಮನೆ ಇರುತ್ತದೆ, ಅಲ್ಲಿ ದೇವರ ಪೂಜೆ ನಡೆಯುತ್ತದೆ, ಅದೆಲ್ಲ ವಿಷಯ ಗೊತ್ತುಂಟು ನಮಗೆ. ಆ ನೆಲೆಯಲ್ಲಿಯೇ ಆದ್ದರಿಂದಲೇ ಗ್ರಹ ಪ್ರವೇಶ ಮಾಡುವ ಮೊದಲ ರಾತ್ರಿಯಲ್ಲಿ ಆ ಎಲ್ಲ ಪಾಪಗಳಿಗೊಂದು ಪ್ರಾಯಶ್ಚಿತ್ತ ಆಗಬೇಕು ಎನ್ನುವ ನೆಲೆಯಲ್ಲಿ ಭೂಖನನ ದಾರುಚ್ಛೇದನ ಪಾಷಾಣ ಭೇದನ ದೋಷ ನಿವಾರಣಾರ್ಥಂ ಆ ಎಲ್ಲ ದೋಷ ನಿವಾರಣೆ ಮಾಡಿಕೊಂಡು ಮತ್ತೆ ಮರು ದಿವಸದಲ್ಲಿ ಗೃಹ ಪ್ರವೇಶ ಮತ್ತೆಲ್ಲ ಸುಖಾಂತ್ಯ. ಅದೇ ನೆಲೆಯಲ್ಲಿ ಈಗ ಧರ್ಮಜನನ್ನೇ ಕೊಂದು ಕಳೆದೆ, ಅದಾದ್ರೂ ಸುಲಭ ಅಂತ ತೋರ್ತದೆ ಪಾರ್ಥ. ಅದಷ್ಟು ಸುಲಭಕ್ಕಿಲ್ಲ. ಹೇಳುವಲ್ಲಿ ಎಲ್ಲವೂ ಸುಲಭವಾಗುತ್ತದೆ, ಹಾಗಂತ ಇದನ್ನು ಹೇಳುವಲ್ಲಿಯೂ ಕಷ್ಟ ಉಂಟು, ಸುಲಭ ಅಲ್ಲ ಅಂತ ನೀನು ಹೇಳುತ್ತಿ. ಆದ್ರೆ ಇದನ್ನು ಪ್ರಯತ್ನಿಸಬಹುದು ನೀನು. ಆ ಪ್ರಯತ್ನಕ್ಕೆ ಮನ ಮಾಡುವುದಕ್ಕಿಂತ ಅದಕ್ಕೆ ಕಣ್ಣು ಮುಚ್ಚಿದ್ರೆ ಒಂದು ಕ್ಷಣ ಸಾಕಾಗ್ತದಲ್ವೋ ನಿನಗೆ ಕಡಿಯುವುದಕ್ಕಾದ್ರೆ. ಈಗಲೂ ಕಣ್ಣೇ ಮುಚ್ಚು, ಒಂದು 10 ಕ್ಷಣ ಆದ್ರೂ ತೊಂದರೆ ಇಲ್ಲ. ನೀನು ಎಷ್ಟು ಹೇಳ್ತಿ ಅಂತ ಕೇಳುವ ಮನಸ್ಸು ನನಗುಂಟು. ಎರಡೂ ಪಾಪ ಕರ್ಮವೇ, ಆದರೂ ಒಂದಕ್ಕಿಂತ ಒಂದು ಕಡಿಮೆಯದ್ದು ಅಂತ ನೀ ಈಗ ಹೇಳುತ್ತಿ. ಈಗ ಪಾಪ ಕರ್ಮಕ್ಕೀಗ ಬಂಧು ಹತ್ಯಾದೋಷಕ್ಕೋ ಭಾತೃಹತ್ಯಾದೋಷಕ್ಕೋ ನಾಳೆ ಒಂದು ಪ್ರಾಯಶ್ಚಿತ್ತ ಮಾಡಿದರೂ ಪರಿಹಾರ ಆಗ್ಲಿಕ್ಕೂ ಸಾಕು. ಆದರೆ ಸತ್ತ ಅಣ್ಣ ಮತ್ತೆ ಬರಲಿಕ್ಕಿಲ್ಲ. ಆಗುತ್ತದೋ? ನಿಂದನೆಯ ಮೂಲಕವಾಗಿ ಮರಣ ಸದೃಶವಾದ ಸ್ಥಿತಿಯನ್ನು ಒದಗಿಸಿದರೆ ಪ್ರಾಯಶ್ಚಿತ್ತವೂ ಮಾಡಿಕೊಳ್ಬಹುದು, ಅಣ್ಣನೂ ಒಟ್ಟಿಗೆ ಇರ್ತಾನೆ. ಹಾಗಿದ್ರೆ ನಾವು ಕೊಂದವರು ನಮ್ಮೊಟ್ಟಿಗೆ ಇರ್ತಾರೆ ಅಂತಾದರೆ ಆ ಕ್ರಮದ ಕೊಲ್ಲುವಿಕೆ ಅಲ್ವೋ ಒಳ್ಳೆಯದು ಅಲ್ವೋ? ಹೌದು. ಹಾಗಿದ್ರೆ ನಾನೀಗ ಅಲ್ವಾ ನಿಂದಿಸಬೇಕು. ಸರಸದ ನುಡಿಯಮ್ಮರತ ಕೇಳುತ್ತ ತಮಕದೊಳು ಪರಿ ಪರಿ ಇಲ್ಲಲೆ ಧರಣಿ ಪೌರಾಣ ಜರದು ನಿಂದಿಸಿದ ವಿರೋಧದೊಳು ಕೃಷ್ಣ ಪಾರ್ಥ, ನೀ ಹೇಳಿದ್ದಕ್ಕಾಗಿ ನಾನೀಗ ತೊಡಗಿದ್ದು. ಯಾಕೆಂದ್ರೆ ಪ್ರತಿಜ್ಞಾಬದ್ಧನಾದಂತಹ ನನಗೆ ವ್ರತಭಂಗವಾಗಕೂಡದು ಅನ್ನುವಂತಹ ನಿಷ್ಠೆ ಕಾರಣವಾಗಿ ಒದಗಿದ ಅನಿವಾರ್ಯ. ನಾ ಹೇಳುವುದಕ್ಕೆಲ್ಲ ನೀ ಸಾಕ್ಷಿಯಾಗಿರ್ಬೇಕು. ನಾ ಸಾಕ್ಷಿ. ಕಡಿಮೆ ಆದ್ರೂ ಹೇಳಬೇಕು, ಹೆಚ್ಚಾದ್ರೂ ನಿನಗೆ ಎಲ್ಲಾದ್ರೂ ನಿನಗೆ ಮರ್ತು ಹೋಗುದಿಲ್ಲ, ನನಗೆ ಗೊತ್ತುಂಟು. ಎಲ್ಲಾದ್ರೂ ಒಂದು ವಾಕ್ಯ ಮರೆದ್ರೆ ನನ್ನ ಮುಖ ನೋಡು ಸಾಕು. ಅಲ್ಲ, ಯಾಕೆ ಕೇಳಿದ್ರೆ ಅಣ್ಣನನ್ನು ಒಂದು ದಿವಸ ಆದರೂ ನಿಂದಿಸಲಿಕ್ಕುಂಟು ಅನ್ನೋ ಒಂದು ಯೋಚನೆ ಬರ್ತಿದ್ರು ನಾನು ಸ್ವಲ್ಪ ಸಂಗ್ರಹ ಮಾಡ್ತಿದ್ದೆ. ನನ್ನ ಜೀವನದಲ್ಲೇ ಹೊಸತಿದು. ನಾ ಯಾರನ್ನು ನನ್ನ ಬದುಕಿನಲ್ಲಿ ನಿಂದಿಸುವುದಕ್ಕೆ ಇಲ್ಲ ಅಂತ ನಿನ್ನ ಕಷ್ಟ ನನಗೂ ಅರ್ಥ ಆಗ್ತದೆ. ಈಗ ವಿಷಯ ಬೇಕಾದಷ್ಟು ಉಂಟು ಅಂತ ಆದ್ರೆ ಅರ್ಥ ಹೇಳುವುದು ದೊಡ್ಡ ವಿಷಯವೇ ಅಲ್ಲ. ವಿಷಯವೇ ಇಲ್ಲದಿದ್ದಲ್ಲಿ ಸೃಷ್ಟಿ ಮಾಡಬೇಕಲ್ಲ. ಈಗ ಅಪಮಾನ ಅಂದ್ರೆ ಎಂಥದ್ದು ಅಂತಂದ್ರೆ ನನಗೆ ಪಕ್ಕನೆ ಅರ್ಥ ಆಗೋದಿಲ್ಲ. ಅಲ್ಲ, ಅದರಲ್ಲಿಯೂ ಧರ್ಮರಾಜನಿಗೆ ಅಪಮಾನ ನೋಡು ಅಲ್ವಾ? ಯಾಕೆ ಕೇಳಿದ್ರೆ ಈಗ ಅಪಮಾನ ಅಂದ್ರೆ ಏನು? ಒಂದು ಮಾಡದೇ ಇದ್ದದ್ದನ್ನು ಹೇಳಬೇಕು. ಮಾಡದೇ ಇದ್ದದ್ದನ್ನು ಹೇಳಿದರೆ ಅವನಿಗೆ ಹೇಗೆ ಅನ್ವಯ ಆಗ್ತದೆ ಅಲ್ವಾ? ಅದು ಒಂದು ಪ್ರಶ್ನೆ ಹುಟ್ಟುತ್ತದೆ. ಅವ ಮಾಡಿದ್ದನ್ನೇ ಮತ್ತೊಂದು ವಿಧದಿಂದ ಅರ್ಥ ಮಾಡಿ ಹೇಳಬೇಕು. ಹೌದಾ ಅಲ್ವಾ? ಹೌದಪ್ಪ. ಈಗ ಯಾವುದೇ ಒಂದು ಕರ್ಮಕ್ಕಾದ್ರೂ ಅನೇಕ ಮುಖಗಳಿಲ್ವ? ಇದೆ. ಈಗ ಇಷ್ಟರ ತನಕ ನಾವು ಯಾವ ಮುಖದಿಂದ ನಮ್ಮಣ್ಣನ ಕರ್ಮಗಳನ್ನು ಕಂಡಿದ್ದೇವೋ ಅದಕ್ಕಿಂತ ಭಿನ್ನವಾದ ವಿರುದ್ಧವಾದಂತಹ ಒಂದು ದೃಷ್ಟಿಯಲ್ಲಿ ಅದನ್ನು ಕಂಡು ಆಡಬೇಕು. ಅದೇ ಇಷ್ಟು ದಿವಸ ನಾನು ಯಾವ ವಿಧದಿಂದ ನೋಡಿ ಅವನನ್ನು ಅಭ್ಯಸಿಸಿದ್ದೇನೆ ಅದಕ್ಕಿಂತ ವಿರುದ್ಧವಾದದ್ದು ಅಂದ್ರೆ ಇವತ್ತಿನಿಂದ ಹೊಸ ಪಾಠ ಅಲ್ವ? ಮತ್ತೆ ಅವನಿಗೆ ಅನ್ನಿಸ್ಬೇಕು ನನಗೆ ಬೈತಲೇ ಇದ್ದಾನೆ ಅಂತ ಅವನಿಗೆ ಗೊತ್ತಾಗಬೇಕು.
ಹೌದು, ನಟನೆ ಆಗಬಾರ್ದು. ನಟನೆ ಅಲ್ಲ. ಅಲ್ಲ, ನಟನೆ ಆದರೆ ಪರಿಣಾಮ ಆಗೋದಿಲ್ಲ. ಅಲ್ಲ, ಯಾಕೆಂದ್ರೆ ಗುರು ನಿಂದೆ ಮಾಡಿದಂತಹ ಒಂದು ನಟನೆ ಮಾಡುವುದಲ್ಲ, ಅಲ್ಲ, ಗುರು ನಿಂದೇ ಆಗಬೇಕು ಆ. ಅಲ್ವಾ? ತುಂಬಾ ಕಷ್ಟ ಉಂಟಿದು. ಛೆ. ಆದರೂ ಪ್ರಸಂಗ ಆಗಿದ್ದದೇನು ಮಾಡುವುದು, ಉಪಾಯವೇ ಇಲ್ಲ. ಹೌದು ಹೌದು. ಹಾಗಿದ್ರೆ ಈಗ ಪ್ರಾರಂಭ ಮಾಡುವುದೇ ಅಲ್ವಾ? ಒಂದು ಒಳ್ಳೆ ಏರು ಶ್ರುತಿಯಲ್ಲಿ ಪ್ರಾರಂಭಿಸು. ದಿಂಬು ಇನ್ನೊಂದು ಬೇಕಾ? ಹೊರಗೆ ಮಲಗಿಕೊಂಡಿದ್ದಾನೆ ಅವ. ಷಂಡ ಎಲೆ ಸೊಡ್ಡ ನೃಪತಿ ನಿನ್ ಒಡ ಹುಟ್ಟಲು ಎಲೆ ಸೊಡ್ಡ ನೃಪತಿ ನಿನ್ ಒಡ ಹುಟ್ಟಲೆ ಮಗೆಲ್ಲ ಎಲೆ ಸೊಡ್ಡ ನೃಪತಿ ನಿನ್ ಒಡ ಹುಟ್ಟಲೆ ಮಗೆಲ್ಲ ಹಲವಂಗದಲ್ಲಿ ಕಷ್ಟವೇ ಯಮಗೆಲ್ಲ ಹಲವಂಗದಲ್ಲಿ ಕಷ್ಟವೈ ನಿನ್ನೊಡ ಹುಟ್ಟಲೆ ಮಗೆಲ್ಲ ಹಲವಂಗದಲ್ಲಿ ಕಷ್ಟವೈ ನೆಲೆಸಿತಲ್ಲದೆ ಬೇರೆ ಸುಖವೆಂಬುದೊಂದರ್ಥ ತಿಲದಷ್ಟು ಕಾಣೆವಿಂದು ಕಷ್ಟವು ನೆಲೆಸಿತಲ್ಲದೆ ಬೇರೆ ಸುಖವೆಂಬುದು ಅರ್ಥ ತಿಲದಷ್ಟು ಕಾಣೆವಿಂದು 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 ಕಷ್ಟ ನೆಲೆಸಿತಲ್ಲದ ಬೇರೆ ಸುಖವೆಂಬುದೊಂದರ್ಥ ತಿಲದಷ್ಟು ಕಾಣೆವಿಂದು ತಿಲದಷ್ಟು ಕಾಣೆವಿಂದು ನೆಲೆಸಿತಲ್ಲದೆ ಬೇರೆ ಸುಖ ಎಂಬುದೇನುದು ಕಷ್ಟ ನೆಲೆಸಿತಲ್ಲದೆ ಬೇರೆ ಸುಖವೆಂಬುದು ಅರ್ಥ ತಿಲದಷ್ಟು ಕಾಣೆ ನಿನ್ನು ಅರ್ಥ ತಿಲದಷ್ಟು ಕಾಣೆವಿಂದೋ
ಪೂರೈಸಿ ಅಖಂಡ ಭೂಮಂಡಲದ ಅರಸನಾಗಬಹುದಾದಂತಹ ಯೋಗ್ಯತೆ ನಿನಗೆ ಒದಗಿ ಬಂದದ್ದು. ಆಯ್ತಾ ನಿನ್ನಿಂದ? ಯಾಕಾಗಲಿಲ್ಲ? ಹುಟ್ಟಿನಲ್ಲೇ ಇಲ್ಲ ನಿನಗ ವರ್ಚಸ್ಸು, ಷಂಡ. ಪ್ರಪಂಚದಲ್ಲಿ ಸಾಮಾನ್ಯರಲ್ಲಿ ಒಂದು ನುಡಿ ಉಂಟು, ಹೆತ್ತಬ್ಬೆಗೆ ಹೆಗ್ಗಣವಾದರೂ ಮುದ್ದು ಅಂತ. ಆದರೆ ಹೆತ್ತ ತಾಯಿಯೇ ನಿನ್ನನ್ನು ನಿರರ್ಥಕ ಅಂತ ಮೊದಲು ಘೋಷಿಸಿದ ಪ್ರಜೆ. ಕುಲೋದ್ಧಾರಕನಾದಂತಹ ಮಗನನ್ನು ಹೊಂದಬೇಕು ಅನ್ನುವಂತಹ ಅಭಿಲಾಷೆಯಿಂದ ನಮ್ಮ ಅಪ್ಪಯ್ಯ ದೇವನಿಯೋಗದಿಂದ ಮಕ್ಕಳನ್ನು ಹೊಂದುವುದಕ್ಕೆ ಮುಂದಾದರಂತೆ. ಯಾಕೆ? ಪಿತೃಲೋಕದಲ್ಲಿ ತನಗೆ ಸದ್ಗತಿ ಸಿಗಬೇಕು. ಯಮಧರ್ಮನಿಂದಲೇ ಅನುಗ್ರಹಕ್ಕೆ ಒಳಗಾಗಿ ನಿನ್ನನ್ನು ಹಡೆದಂತಹ ತಾಯಿಯಾದ ಪೃಥಾದೇವಿಗೆ ತೃಪ್ತಿ ಸಿಗಲಿಲ್ಲ ಜೀವನದಲ್ಲಿ. ತನಗೆ ತಾಯ್ತನದ ಸವಿಯನ್ನು ಉಣ್ಣುವುದಕ್ಕೆ ಸಾಧ್ಯವಾಗದೇ ಹೋಯಿತು. ಯಾಕೆ? ಕ್ಷತ್ರಿಯಾಣಿಯಾಗಿ ತಾನು ಪಡೆದಂತಹ ಮಗ ಸಾಲದು ಅನ್ನುವ ಭಾವ ಬಂದದ್ದು. ದುರ್ಬಲನಿದ್ದಾನೆ ಇವನ ಮೂಲಕವಾಗಿ ನಮ್ಮ ಕ್ಷಾತ್ರ ವರ್ಚಸ್ಸನ್ನು ಉತ್ತರೋತ್ತರವಾಗಿ ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವುದಕ್ಕಾಗಿಯೇ ಆಮೇಲೆ ದೇವತೆಗಳಲ್ಲೇ ಅತ್ಯಧಿಕ ಬಲನಾದಂತಹ ಪ್ರಭಂಜನನ ಅನುಗ್ರಹದಿಂದ ಭೀಮನನ್ನು ಮಗನನ್ನಾಗಿ ಪಡೆದಳಂತೆ. ಈಗ ವಿಕ್ರಮ ಮತ್ತೊಂದು ಪ್ರಶ್ನೆ ಇಲ್ಲ, ನೀ ಅಲ್ಲ ಅಂತ ತಾಯಿ ಹೇಳಿದಳೋ ಇಲ್ಲೋ? ಮೊದಲಿಗೆ ಹೆತ್ತ ತಾಯಿಯೇ ತಿರಸ್ಕರಿಸಬಹುದಾದ ಅರ್ಹತೆಯನ್ನು, ಘನ ವ್ಯಕ್ತಿತ್ವವನ್ನು ಹೊಂದಿದ ನೃಪತಿ ನೀನು. ಹಿರಿಯರ ಅದೃಷ್ಟ ಸರಿ ಇದ್ದರೆ ಕಿರಿಯರಿಗೆ ಸೌಭಾಗ್ಯ ಸಹಜವಾಗಿಯೇ ಬರ್ತದೆ. ಒಂದು ದೇಶವನ್ನಾಳು ಅರಸನೇ ಅದೃಷ್ಟಹೀನನಾದರೆ, ಒಂದು ಮನೆಯಲ್ಲಿ ಯಜಮಾನ ಸ್ಥಾನವನ್ನು ಹೊಂದಿದವನ ಅದೃಷ್ಟ ನೆಟ್ಟಗಿಲ್ಲದೆ ಇದ್ದರೆ ಆ ಮನೆಯಲ್ಲಿ ಯಾವ ಸೌಭಾಗ್ಯವಂತರು ಹುಟ್ಟಿದರೂ ಪ್ರಯೋಜನ ಇಲ್ಲ. ನಿರತ ಸಂಕಷ್ಟವನ್ನೇ ಅವರು ಅನುಭವಿಸಬೇಕಾಗುತ್ತದೆ. ನಿನ್ನ ಬೆನ್ನಿಗೆ ನಾವು ಹುಟ್ಟಿದೆವಲ್ಲ ಪ್ರಾರಬ್ಧಕ್ಕೆ. ಒಂದು ದಿವಸ ಎಚ್ಚರದಲ್ಲಿ ಬೇಡ, ಕನಸಿನಲ್ಲಾದರೂ ಉಂಟೋ ನಮಗೆ ಸುಖ. ಹುಟ್ಟಿದ್ದೇ ಕಾಡಿನಲ್ಲಿ, ಆಮೇಲೆ ಏನೋ ಹಿರಿಯರ ಅನುಗ್ರಹದಿಂದ ಅರಮನೆಯಲ್ಲಿ ಬದುಕುವ ಅವಕಾಶ ಬಂದರೂ ಶಾಶ್ವತವಾಗಿ ಅಲ್ಲಿ ಉಳಿಯುವುದಕ್ಕೆ ನಮಗೆ ಅವಕಾಶ ಆಗಲಿಲ್ಲ. ಎಂಥ ಹೇಡಿಯೋ ನೀನು! ಇಲ್ಲದೆ ಹೋದರೆ ಯೌವರಾಜ್ಯಾಭಿಷೇಕವನ್ನು ಹೊಂದಿದ ನೀನಲ್ಲೂ ಹಸ್ತಿನಾವತಿಯಲ್ಲಿ ಇರಬೇಕಾದದ್ದು. ನೀವು ವಾರಣಾವತಕ್ಕೆ ಹೋಗಿ, ನಿಮಗೆ ಹೊಸ ಮನೆ ಕಟ್ಟಿದೆ ಅಲ್ಲಿ, ಹೌದಾ? ನಾವು ಹೋಗ್ತೇವೆ. ಬದುಕಿನಲ್ಲಿ ಸ್ವಯಂ ನಿರ್ಣಯ ಮಾಡಿಕೊಳ್ಳುವಂತಹ ಒಂದು ಅರ್ಹತೆಯನ್ನೇ ಕಳ್ಕೊಂಡವ ನಮ್ಮನ್ನು ಕಟ್ಟಿಕೊಂಡು ಅಲ್ಲಿಗೆ ಹೋದಿ. ಹೋಗುವಾಗಲೇ ನಮಗೆ ಅರಿವಾಗಿತ್ತು, ಅಪಾಯದ ಸೂಚನೆ ಇತ್ತು. ಸಾಲದೇ ಇದ್ದದ್ದಕ್ಕೆ ಹೊರಡುವ ಕಾಲಕ್ಕೆ ವಿದುರ ಮಹಾಶಯನೇ ನಿನ್ನಲ್ಲಿ ಹೇಳಿದನಂತೆ, ಅಪಾಯ ಉಂಟು, ಅಪಾಯ ಉಂಟು ಅನ್ನುವಾಗ ಆಗಲಾದರೂ ಬಾಯಿ ಬಿಟ್ಟಿಯ? ಅಲ್ಲಿದ್ದರು ಹಿರಿಯರು, ಅವರ ಮುಂದೆ ಹೇಳುವುದಪ್ಪ, ಅಲ್ಲಿ ಅಪಾಯ ಉಂಟು ಅಂತ ಹೇಳಿ ಸುದ್ದಿ ಬಂದಿದೆ ನಮಗೆ, ವಿದುರ ಮಹಾಶಯ ಹೇಳಿದ್ದಾನೆ. ಅಥವಾ ಅವನ ಹೆಸರು ಹೇಳಿದರೆ ಅಪಾಯ ಉಂಟು ಅಂತಾದರೆ ಹೇಳುವುದು ಬೇಡ, ಒಮ್ಮೆ ಪರೀಕ್ಷೆ ಮಾಡಿ. ಅದು ಇಲ್ಲ. ಯಾಕೆ? ಸಜ್ಜನಿಕೆ ಅಂತ ಲೋಕಕ್ಕೆ ಕಾಣಲಿಕ್ಕೆ, ಯಥಾರ್ಥಕ್ಕಾದರೆ ಸಜ್ಜನಿಕೆ ಅಲ್ಲ. ನಿನ್ನ ಬದುಕಿನಲ್ಲಿ ನಿನಗೇ ಭರವಸೆ ಇಲ್ಲ, ಮತ್ತೆಂಥದಕ್ಕೆ? ಅವರು ತೋರಿಕೊಟ್ಟಂತಹ ದಾರಿಯಲ್ಲಿ ಹೋಗಿ ಬದುಕುತ್ತೇವೆ ಅಂತ ವಾರಣಾವತವನ್ನು ಹೋಗಿ ನಮ್ಮನ್ನು ಕರ್ಕೊಂಡು ಸೇರಿದ್ದಿ. ಧಾರ್ಮಿಕ ಪ್ರಜ್ಞೆ ಇದ್ದಮ್ಮ ಪಾಪ. ನಿರಪರಾಧಿಗಳಾದ 6 ಮಂದಿಗಳು ಬಲಿದಾನ ಆಗುವಾಗಲೂ ನಿನಗೆ ಕಣ್ಣೀರು ಬರಲಿಲ್ಲ. ನೀನು ಬದುಕಲಿಕ್ಕೆ ಬೇಕಾಗಿ ಆಗಲಿಕ್ಕೆ ಹೇಗೆ? ಧರ್ಮರಾಯ ಧರ್ಮಜ. ಯಾರೋ ಭಿಕ್ಷೆ ಬೇಡುವುದಕ್ಕೆ ಬಂದಂತಹ ತಾಯಿ ಮಕ್ಕಳ ಸಂಸಾರವನ್ನು ಬೆಂಕಿಗೆ ಆಹುತಿ ಮಾಡಿ ಅರಮನೆ ಸೇರುವ ಕಾಲಕ್ಕೆ ನಿನಗೆ ಧಾರ್ಮಿಕ ಪ್ರಜ್ಞೆ ಬರಲಿಲ್ಲ. ಮೊನ್ನೆ ಕೃಷ್ಣ ಸುಳ್ಳು ಹೇಳುವಾಗ ನಾನು ಸುಳ್ಳು ಹೇಳಲಿಕ್ಕಿಲ್ಲ, ಅಲ್ಲಿ ಇಲ್ಲದೆ ಇದ್ದ ಧಾರ್ಮಿಕ ಪ್ರಜ್ಞೆ ಇಲ್ಲಿ ಎಲ್ಲಿಗೆ ಬಂದದ್ದು? ಹಾಗಿದ್ರೆ ಏನು? ಈಗ ಯಾರೂ ನಿನ್ನ ಕೈ ಬಿಡುವುದಿಲ್ಲ ಅಂತ ನಿನಗಾಗಿ ಹೋಗಿದೆ. ಹಿಂಬದಿಗೆ ಜನ ಇಲ್ಲ, ಬೆಂಬಲ ಇಲ್ಲ ಅಂತ ಆಗುವಾಗ ಸುಳ್ಳೂ ಬರ್ತದೆ, ಅಧರ್ಮವೂ ನಡೆಯುತ್ತದೆ. ಆಗ ಸತ್ಯ ಬೇಡ. ಈಗ ಸತ್ಯ ಪರಿಪಾಲನೆ ಅನ್ನುವ ಬಿರುದು ಹೇಗೆ? ನಾವಿದ್ದೇವೆ ರಟ್ಟೆಗಟ್ಟಿಯವರು ಒಟ್ಟಿಗೆ. ಆದ್ದರಿಂದ ನಮ್ಮ ಬಲದಿಂದ ನಿನಗೀಗ ಒಂದು ಧೈರ್ಯ ಬಂದದ್ದು. ಈಗ ನೀನು ದೊಡ್ಡ ಸತ್ಯಾತ್ಮ ಪ್ರಪಂಚದಲ್ಲಿ ಅಲ್ವ? ನಿನ್ನ ಸತ್ಯ ಕಥೆ ಹೇಳಬಾರದು. ಇಲ್ಲದೇ ಇದ್ದರೆ ನಾವು ಎಲ್ಲಿ ಇರಬೇಕಿತ್ತು? ನಮ್ಮ ಯೋಗ್ಯತೆ ಎಂಥದ್ದು? ಅಖಂಡ ಭೂಮಂಡಲದಲ್ಲಿ ದಿಗ್ವಿಜಯವನ್ನು ಸಾಧಿಸಿ ರಾಜಸೂಯಾವಭೃತವನ್ನು ನೀನು ಹೊಂದುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ನಾವುಗಳು ಕಂಡವರ ಮುಂಭಾಗದಲ್ಲಿ ದೇಹಿಂದ ಯಾಚಿಸಬೇಕಾದ ಸ್ಥಿತಿ ಬಂತಲ್ಲ. ನನಗೀಗಲೂ ನೆನಪಾಗುತ್ತದೆ, ವಾರಣಾವತದ ಅರಮನೆಲ್ಲ ನಿನಗೆ ಒಪ್ಪುವ ವೇಷ, ಅದೊಂದು ಬ್ರಾಹ್ಮಣರ ವೇಷ. ನಮಗೆಲ್ಲಾದರೆ ನಮ್ಮ ಕ್ಷಾತ್ರವನ್ನು ಅಡಗಿಸಿಕೊಳ್ಳಲಿಕ್ಕೆ ಸ್ವಲ್ಪ ಪರಿಶ್ರಮ ಆಗಿತ್ತು. ನಿನ್ನನ್ನು ಸುಲಭದಲ್ಲಿ ಬ್ರಾಹ್ಮಣ ಅಂತ ನಂಬುತ್ತಿದ್ದರು.
ಯಾಕೆ ನೀನು ನೋಡುವಾಗಲೇ ಒಬ್ಬ ಕ್ಷತ್ರಿಯನಾಗೆ ಕಾಣುವುದಿಲ್ಲ. ಎಲ್ಲಿಯೋ ತಪ್ಪಿ ಹುಟ್ಟಿದ್ದು ನೀ ಕ್ಷತ್ರಿಯರ ಜಾತಿಯಲ್ಲಿ, ನೀ ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಬೇಕಾಗಿದ್ದವ. ಅಲ್ಲಿಯೂ ಯಾಜಮಾನ್ಯದ ಪಟ್ಟ ನಿನಗೆ. 4 ಮನೆ ಹೋಗಿ ಬೇಡಲಿಕ್ಕೆ ನಾವು, ಎಲೆ ಮುಂದೆ ಮೊದಲು ನೀನು ತಂದದರಲ್ಲಿ ಅಲ್ವಾ? ಈ ಹೊಟ್ಟೆ ಬೆಳೆದದ್ದು ಅದರಿಂದಲ್ವ ನಿನಗೆ? ಏಕಚಕ್ರ ನಗರದಲ್ಲಿ 10 ಮನೆ ನಾವು ಬೇಡಿ ತಂದು ನಮಗಾರೆ ಹೊಟ್ಟೆ. ಯಾಕೆ? ಇವ ಹಿರಿ ಮಗ, ನಾಳೆ ನನ್ನ ಕರ್ಮಪುತ್ರನಾಗಿ ನನಗೊದಗುವುದಕ್ಕಿದ್ದವ. ಕರ್ಮ ಅದುಂಟಲ್ಲ ಒಂದು ಭಾವ ಮನಸ್ಸಿನಲ್ಲಿ, ಹಿರಿಮಗ ಹೌದಲ್ಲ, ಏನಿಲ್ಲ. ಸತ್ರ ನಾಳೆ ಪಿಂಡ ಹಾಕಲಿಕ್ಕಾದ್ರೂ ಒಬ್ಬ ಮಗ ಬೇಕಾಗಲಿ ಅಂತ ನಿನಗೆ ಅಷ್ಟು ಪಿಂಡ ಕೊಟ್ಟದ್ದಮ್ಮ, ಹೊಟ್ಟೆ ತುಂಬಿಸಿಕೊಳ್ಳಿ ತಂದದರಲ್ಲಿ. ಎಲ್ಲಿಯವರೆಗೆ? ಹೇಗಾದರೂ ದ್ರುಪದನ ಅರಮನೆಯಲ್ಲಿ ಮತ್ಸ್ಯಯಂತ್ರ ಭೇದನ ಮಾಡಿ ಯಾರಿಂದಲೂ ಆಗದೇ ಇದ್ದ ಕೆಲಸ ನಾ ಮಾಡಿ ಪೂರೈಸಿದೆ. ಬ್ರಾಹ್ಮಣ ಈ ಕೆಲಸ ಮಾಡಿದ್ದು ಅಂತ ಉಳಿದ ಕ್ಷತ್ರಿಯರೆಲ್ಲ ಬಂದು ಮೈ ಮೇಲೆ ಬೀಳುವಾಗ ನೀನು ಯಾವಾಗ ಜಾರಿದ್ದಿ ಗೊತ್ತಿಲ್ಲ ಅಲ್ಲಿಂದ. ನೀ ಇಲ್ಲ ಯುದ್ಧಕ್ಕೆ. ಇನ್ನು ಮೊದಲೇ ಹೋಗಿ ಅಮ್ಮನ ಹತ್ರ ಎಂಥದ್ದು ಕುತಂತ್ರ ಮಾಡಿದ್ಯೋ. ಅಮ್ಮ ಹೇಳಿದಳು ಹಂಚಿಕೊಳ್ಳಿ, ನಿನಗೆ ಅದೇ ಬೇಕಾಗಿದ್ದದ್ದು. ಅಮ್ಮನ ಮಾತನ್ನು ಗಟ್ಟಿ ಹಿಡ್ಕೊಂಡು ಹಂಚಿಕೊಳ್ಳಿ ಅಂತ ಹೇಳಿದ್ದಾಳೆ. ಸಮಾನ ಅಮ್ಮನ ಮಾತನ್ನು ಮೀರಲಿಕ್ಕಿಲ್ಲ, ಮಾತೃವಚನ ಅನುಲ್ಲಂಘನೀಯ, ಹಾಗಾಗಿ 5 ಜನಕ್ಕೂ ಬೇಕು. ನಿನಗಾಗಿ ನಿನ್ನ ಸಾಮರ್ಥ್ಯದಿಂದ ಒಂದು ಹೆಣ್ಣನ್ನೂ ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದ ನಿನ್ನ ದೌರ್ಬಲ್ಯವನ್ನು ಅಡಗಿಸಲಿಕ್ಕೆ ಮಾತೃವಚನ ಪಾಲಕ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಅಲ್ವ ನೀನು? ಅಲ್ಲಂತೆ. ನಿನ್ನ ದೌರ್ಬಲ್ಯವನ್ನು ಅಡಗಿಸಿಕೊಳ್ಳಿಕ್ಕಾಗಿ ನೀ ಮಾಡಿದಂತಹ ಕೆಲಸ. ಅಮ್ಮ ಹೇಳಿದ್ದಷ್ಟೇ. ವೇದವ್ಯಾಸ ಹೇಳಿದ್ರಲ್ಲ, ನೀ ಕನಿಷ್ಠನಿದ್ದಿ ಅಂತ. ಹಿಡಿಂಬೆ ಭೀಮನನ್ನು ವಿವಾಹವಾಗುವಂತಹ ಅಪೇಕ್ಷೆಯನ್ನು ಮುಂದಿಟ್ಟ ಕಾಲಕ್ಕೆ ಬಲವಂತನಾದರೂ ಅವನಲ್ಲಿ ಒಂದು ಸೌಜನ್ಯ. ತಮ್ಮ ಏನು ಹೇಳಿದೆ? ಇಲ್ಲ, ಅಣ್ಣನನ್ನು ಬಿಟ್ಟು ನಾ ಮದುವೆ ಆಗುವುದಿಲ್ಲ, ಅಣ್ಣನನ್ನು ಅತಿಕ್ರಮಿಸಿ ತಮ್ಮ ಮದುವೆ ಆಗಬಾರದು, ಶಾಸ್ತ್ರ ನಿಷಿದ್ಧ. ಆ ಕಾಲಕ್ಕೆ ವೇದವ್ಯಾಸರು ಬಂದರು. ಕ್ಷತ್ರಿಯರಲ್ಲಿ ಬಲವೇ ಜ್ಯೇಷ್ಠ, ಆದ್ದರಿಂದ ಬಲವಂತನಾದಂತಹ ನಿನಗೆ ಜ್ಯೇಷ್ಠತ್ವ ಆ ದೃಷ್ಟಿಯಿಂದ ಕಲ್ಪಿತವಾಗುತ್ತದೆ, ನೀ ಮದುವೆ ಆಗಬಹುದು. ತಮ್ಮನಿಗೊಂದು ಮದುವೆ ಆಯ್ತಲ್ಲ ಅಂತ ನೀ ಸಂಭ್ರಮಿಸಿದೆ. ವೇದವ್ಯಾಸರು ಹೇಳಿದ ಮರ್ಮ ಅರ್ಥ ಮಾಡಿದ್ಯಾ? ನೀ ಇದ್ದೂ ಪ್ರಯೋಜನ ಇಲ್ಲ ಅಂತಲ್ಲೂ ಅವರು ಹೇಳಿದರು. ಕನಿಷ್ಠನಿದ್ದಾನೆ ಇವ, ಅದನ್ನು ನೇರ ಹೇಳಲಿಲ್ಲ ಅವರು. ವೇದವ್ಯಾಸರು ಅವರು ಯಾಕೆ ನೇರ ಹೇಳ್ತಾರೆ? ನೀ ಭಾವಿಸಬೇಕಿತ್ತು ಅದನ್ನು, ಆದರೆ ಭಾವಿಸಲಿಲ್ಲ. ಆದರೂ ನೀನೇ ಹಿರಿಯಮ್ಮ, ತೀರ್ಮಾನ ಅಲ್ಲ ನಿನ್ನದ್ದೇ. ಏನಾಯಿತು ನಿನ್ನ ತೀರ್ಮಾನದಿಂದ? ದಿಗ್ವಿಜಯಕ್ಕೆ ನೀ ಹೋಗಿದ್ಯಾ ರಾಜಸೂಯದಲ್ಲಿ? ನಾವು ಹೋಗಿ 4 ಜನ 4 ದಿಕ್ಕಿಗೆ ಹೋಗಿ ಪಟ್ಟ ಪರಿಶ್ರಮ ಎಷ್ಟು, ತಂದ ಸಂಪತ್ತೆಷ್ಟು. ವಿಶೇಷವಾದ ರಾಜಸೂಯಾವಭೃತವನ್ನು ಪೂರೈಸಿದ ಮೇಲೆ ದ್ಯೂತಕ್ಕೆ ಆಹ್ವಾನ ಬಂತು. ಹೋಗುದು ಬೇಡ, ನಾವು ಹೇಳಿದ್ದೇವೆ ಬೇಡ. ದ್ಯೂತದ ಸುದ್ದಿ ಬಂದ ವಿದುರ ಹೇಳಿದ್ದಾನೆ, ಬೇಡ, ಅಪಾಯಕ್ಕೆ ಸಿಗ್ತೀರಿ, ಬರಬೇಡಿ, ನನ್ನನ್ನು ಕಳುಹಿಸಿದ್ದವುದು ಮೋಸ ಉಂಟಲ್ಲಿ. ಇಲ್ಲ, ದೊಡ್ಡಪ್ಪ ಹೇಳಿ ಕಳುಹಿಸಿದ್ದು, ನಾವು ಹೋಗಲೇಬೇಕು. ಆಯಿತು, ದೊಡ್ಡಪ್ಪನ ಮೇಲೆ ಗೌರವದಿಂದ ಹೋದ್ದು. ಅಲ್ಲಿ ಹೋಗಿ ದ್ಯೂತ ಹೇಳುವಾಗ ಅಜ್ಜ ಭೀಷ್ಮರೇ ಹೇಳಿದರು ನಿನ್ನ ಹತ್ರ ಬೇಡ ದ್ಯೂತ ಅಂತ. ದೊಡ್ಡಪ್ಪನ ಹತ್ರ ಗೌರವ ಉಂಟು, ಭೀಷ್ಮರ ಹತ್ರ ಗೌರವ ಇಲ್ಲ ನಿನಗೆ. ಈಗ ಹಿರಿಯ ಅಂತ ಗೌರವ ಇದ್ದರೆ ಭೀಷ್ಮರ ಹೇಳಿದ ಮಾತುಗಳಿ ಸುಮ್ಮಗೆ ಉಳಿಬೇಡ. ಅಲ್ಲ, ನನಗರ್ಥ ಆಗ್ತದೆ, ನಿನಗೆ ಚಟ, ನಿನಗೆ ಜೂಜಿನ ಚಟ, ನಿನಗೊಂದು ಕಾರಣ ಬೇಕು. ಆದೀತು, ಇದ್ರಾದರೂ ಆದೀತೆ, ಅದರಲ್ಲಿ ಅನುಭವ ಬೇಡುವ. ಅನುಭವ ಉಂಟು ನಿನ್ನ ಹತ್ರ? ಅನುಭವ ಇಲ್ಲ. ಅನುಭವವೂ ಇಲ್ಲ, ಚಟವೂ ಮುಗಿಯುವುದು. ನಿನಗೊಂದು ಜನ ಮಾಡಿಯೇ ಕೂತುಗೊಳಿಸುವುದಿತ್ತಲ್ಲ. ಈಗ ಹೇಗೆ ಸುಯೋಧನ ತನ್ನ ಲೆಕ್ಕಕ್ಕೆ ಮಾವಾಡ್ತಾನೆ ಅಂತ ಅವನನ್ನು ನಿಯೋಜನೆ ಮಾಡ್ತಾನೆ ಅಂತಾದರೆ, ಯಾರಿದ್ದಾರಪ್ಪ ದ್ಯೂತದಲ್ಲಿ ಸರಿಯಾಗಿ ಪರಿಣತರಾದವರು ನನ್ನ ಲೆಕ್ಕದಲ್ಲಿ ಅವರಾಡ್ತಾರೆ ಅಂತ ಮುಂದೆ ಇಡಬಹುದಿತ್ತಲ್ಲ. ಅದಿಲ್ಲ. ಗೊತ್ತಿಲ್ಲದಿದ್ದರೂ ನಿನಗೆ ನೀನೇ ತೊಡಗಿಸಿಕೊಳ್ಳುವಂತಹ ಉತ್ಸಾಹ ಬಂದದ್ದು ಯಾಕೆ ಕೇಳಿದರೆ, ನಿನಗಿರುವಂತಹ ಹವ್ಯಾಸ. ದ್ಯೂತ ಆಡಬೇಕು, ನಿನಗೆ ಆಡಲಿಕ್ಕೆ ಗೊತ್ತಿಲ್ಲ. ಎಲ್ಲವನ್ನು ಕಳಕೊಂಡೆ. ಎಲ್ಲಿಯವರೆಗಿನ ದ್ಯೂತದ ದುರ್ಬುದ್ಧಿ ಕೇಳಿದರೆ, ನಿನಗಾಗಿ ಒಂದು ಹೆಂಡತಿ ಮಾಡಿಕೊಳ್ಳಿಕ್ಕೆ ನಿನ್ನಿಂದ ಆಗಲಿಲ್ಲ. ನಮ್ಮನ್ನೇ ಒತ್ತೆ ಇಟ್ಟಲ್ಲ, ಹೆಂಡತಿಯನ್ನು ಒತ್ತೆ ಇಟ್ಟೆ. ನನಗೀಗ ಅರ್ಥ ಆಗ್ತದೆ ಮೊದಲು ಯಾಕೆ ನೀನು ತಮ್ಮಂದಿರನ್ನು ಒತ್ತೆ ಇಟ್ಟದ್ದು ಅಂತ. ಆ ಮೂಲಕ ನಿನಗೆ ಗೆಲುವು ಬರ್ತದೆ ಅಂತಲ್ಲ, ನೀನೊಬ್ಬನೇ ಸೋತು ನಾಳೆ ಊರು ತಿರುಗುವ ಸ್ಥಿತಿ ಬರ್ತದೆ ಅನ್ನುವುದಕ್ಕೆ ಬೇಕಾಗಿ ನೀನು ತಮ್ಮಂದಿರಿಗೂ ಬರಲಿ ಗತಿ. ತಮ್ಮಂದಿರನ್ನು ಒತ್ತೆ ಇಡುವ, ಇಲ್ಲದಿದ್ದರೆ ನೀನೊಬ್ಬ ಹೋಗಬೇಕಲ್ಲ 4 ಮನೆಗೆ. ನಿನಗೆ ಬೇಡಿ ಅಭ್ಯಾಸ ಇಲ್ಲಲ್ಲ. ಅದರಡೆಯಲ್ಲಿ ರಾಜಸೂಯಾವಭೃತ ಆಗಿದೆ, ದೊಡ್ಡಸ್ತಿಗೆ ಬಂದಿದೆ, ನೀನು ಬೇಡುವುದು ಹೇಗೆ? ಹಾಗಿದ್ರೆ 4 ಮನೆ ಬೇಡ್ಲಿಕ್ಕಾದರೂ 4 ಜನ ತಮ್ಮಂದರು ಒಟ್ಟಿಗಿರಲಿ ಅನ್ನುವುದಕ್ಕೆ ನಮ್ಮನ್ನು ಒತ್ತೆ ಇಟ್ಟೆ. ಕೊನೆಗೆ ನಮ್ಮ 5 ಅರಸಿ ಆದಂತಹ ಪಾಂಚಾಲೆಯನ್ನು ಒತ್ತೆ ಇಟ್ಟೆ. ಉಂಟಪ್ಪ, ಕೇಳಿದ್ದೇವೆ ನಾವು.
ಜೂಜಿನಲ್ಲಿ ಸಕಲವನ್ನೂ ಕಳಕೊಂಡವರ ಕಥೆಯನ್ನು ಕೇಳ್ತೇವೆ, ಮನೆ ಮಠ ಸಂಸಾರ ಸಂಪತ್ತು. ಆದರೂ ಯಾರೂ ನಿನ್ನ ಹಾಗೆ ಹೆಂಡತಿಯನ್ನು ಇಷ್ಟರವರೆಗೆ ಒತ್ತೆ ಇಡಲಿಲ್ಲ ಪ್ರಪಂಚದಲ್ಲಿ. ಹೆಂಡತಿಯನ್ನೂ ಒತ್ತೆ ಇಟ್ಟು ಕಳೆಯುವಷ್ಟು ನಿನಗೊಂದು ದ್ಯೂತಾಸಕ್ತಿ ಅಂತ ಹೇಳಿದರೆ ಆಯ್ತು, ಅದನ್ನಾದರೂ ಬಿಟ್ಟಿಯ. ಮರುದ್ಯೂತಕ್ಕೆ ಹೇಳಿಕೆ ಬಂತು. ಮತ್ತೆ ಕರೆ ಬಂದಿದೆ, ಹೋಗದೇ ಆಗುವುದಿಲ್ಲ. ದ್ಯೂತಕ್ಕೆ ಆಹ್ವಾನ ಮಾಡಿದರೆ ನಾನು ಅದರಿಂದ ನಿವೃತ್ತನಾಗುವುದಿಲ್ಲ ಅಂತ ನನಗೆ ಪ್ರತಿಜ್ಞೆ ಉಂಟು. ನಿನ್ನ ಒಂದೊಂದು ಪ್ರತಿಜ್ಞೆ ನೀನು ಪ್ರತಿಜ್ಞೆ ಮಾಡೋದಕ್ಕೆ ಬೇಕಾದಷ್ಟು ಸಾಧನೆ ಮಾಡಿಬಿಡು. ಸಾಧನೆ ಇಲ್ಲ ಬದುಕಿನಲ್ಲಿ, ಪ್ರತಿಜ್ಞೆ ಒಂದಿಷ್ಟು ಮಾಡ್ತಿ. ಹೋದಿ ದ್ಯೂತದಲ್ಲಿ ಸಕಲವನ್ನೂ ಕಳಕೊಂಡೆ. ಏನು ಅಂತ ತಿಳಿದಿ ನಮ್ಮನ್ನು? ನಮ್ಮ ಹತ್ರ ಒಂದು ಅಭಿಪ್ರಾಯ ಕೇಳಿದ್ಯಾ? ಹೇಗೆ ನಿಮ್ಮನ್ನು ಒತ್ತೆ ಇಡುವುದಾ? ಅಲ್ಲ ಮತ್ತೊಂದು ದ್ಯೂತಕ್ಕೆ ನಾನು ಸಕಲವನ್ನು ಸೋಲುವುದಕ್ಕೆ ನಿಮ್ಮದು ಸಮ್ಮತಿಯ? ಯಾವುದೂ ಇಲ್ಲ. ನಿನಗೆ ಕುಟುಂಬದ ಯಜಮಾನತ್ವದ ನೆಲೆಯಲ್ಲಿ ಇವರೆಲ್ಲ ನಾ ಹೇಳಿದ ಹಾಗೆ ಕೇಳುವುದಕ್ಕಿದ್ದವರು ಅನ್ನುವಂತಹ ನಿರ್ಣಯದಿಂದ ನಮ್ಮನ್ನು ಒತ್ತೆ ಇಟ್ಟೆ ಕಾಡು ಸೇರಿದೆ. ಅಲ್ಲ ನಿನಗೆ ಕಾಡಾದ್ರೇನು ನಾಡಾದ್ರೇನು? ನೀನು ದುಡಿಲಿಕ್ಕುಂಟ. ದೌಮ್ಯರೊಂದು ದಾರಿ ತೋರಿಸಿದರು, ಸೂರ್ಯನಿಂದ ಅಕ್ಷಯ ಪಾತ್ರೆ ತೆಕ್ಕ, ನಿನಗೆ ಸುಖ ಆಯಿತು. ಅನ್ನಪ್ರಾಶನಕ್ಕೊಂದು ಕೊರತೆ ಇಲ್ಲಲ್ಲ, ದಿನ ಅಕ್ಷಯ ಪಾತ್ರೆ ಸಿಗುತ್ತದೆ. ಎಲ್ಲಿಯವರೆಗಿನ ಉಪೇಕ್ಷೆ ಜೀವನದಲ್ಲಿ ಕೇಳಿದರೆ ದೂರ್ವಾಸರ ಪ್ರಕರಣ ಆಗಲಿಕ್ಕಿತ್ತು. ಹಾಗೆಲ್ಲ ನಿನಗೆ ಉಂಟು ತೇಗಿಯಾಗಿದೆ. ದ್ರೌಪದಿ ಉಂಡ ಮೇಲೆ ಅದರಲ್ಲಿ ಆಹಾರ ಉತ್ಪತ್ತಿ ಆಗುವುದಿಲ್ಲ. ದೂರ್ವಾಸರು ಬಂದು ಕೇಳುವ ಕಾಲಕ್ಕೆ ಅಷ್ಟಾದರೂ ಆಲೋಚನೆ ಮಾಡಬೇಡುವ, ತಿರುಗಿ ಆದರೂ ನೋಡೋದಪ್ಪ ಹೆಂಡತಿಗೆ ಊಟ ಆಗಿದೋ ಇಲ್ಲೋ ಅಂತ. ಅದಿಲ್ಲ ಕೊಡವೆ ನಿನಗೆ ಮೊದಲಿನಿಂದಲೂ ಇಲ್ಲ. ನಿನ್ನ ಹೊಟ್ಟೆ ತುಂಬಿದರೆ ಮುಗಿಯಿತು. ಮತ್ತು ಹೆಂಡತಿ ಉಂಡಿದ್ದಾಳೋ ಇಲ್ಲೋ ಅಂತ ನೀನು ಯಾಕೆ ನೋಡ್ತಿ? ನೀವು ಸ್ನಾನ ಮಾಡಿಕೊಂಡು ಬನ್ನಿ. ಎಂಥ ಚಾತುರ್ಯ ಆಗಿ ಹೋಯಿತು. ದೂರ್ವಾಸರು 10,000 ಮಂದಿ ಶಿಷ್ಯರನ್ನು ಕೂಡಿಕೊಂಡು ಬಂದಿದ್ದಾರೆ. ನಾನು ಉಂಡು ಪಾತ್ರೆಯನ್ನು ತೊಳೆದಿಟ್ಟಾಗಿ ಹೋಗಿದೆ, ಇನ್ನೆಂಥದ್ದು ಮಾಡುವುದು ಕೇಳುವಾಗ ನನಗೆ ಗೊತ್ತಿಲ್ಲ. ಅಷ್ಟು ಗೊತ್ತಿಲ್ಲದವನಿಗೆ ಊಟಕ್ಕೆ ಬನ್ನಿ ಅಂತ ಹೇಳುವ ಕೆಲಸ ಎಂಥದ್ದಕ್ಕೆ? ನಿನ್ನ ಉಂಗುರ ಪಾರುಪತ್ಯವೇ ಎಲ್ಲಿ ಹೋದರೂ ಆಗುವುದು. ಒಂದು ಉಂಗುರ ಕಾಣಬೇಕಲ್ಲ ಅಂತ ಪಾರುಪತ್ಯ ಮಾಡೋದು ನೀನು. ಹೀಗೆ ಯಜಮಾನ ಅಂತ ಗೊತ್ತಾಗೋದು. ಇಲ್ಲದಿದ್ದರೆ ಯಜಮಾನ ಅಂತ ಯಾರೂ ನಿನ್ನನ್ನು ಮಾನಿಸುವುದಿಲ್ಲ ಪ್ರಪಂಚದಲ್ಲಿ. ಅದಕ್ಕೆ ಬೇಕಾಗಿ ನಿನ್ನನ್ನು ನೀನು ಕಾಣಿಸಿಕೊಳ್ಳಲಿಕ್ಕೆ ಬೇಕಾಗಿ ಇಲ್ಲದೇ ಇದ್ದದೆಲ್ಲ ಮೊದಲು ನಿಲ್ಲುವುದು. ಇದು ಕೈಯಲ್ಲಿ ಇಲ್ಲದೆ ಇದ್ದವ ಮೊದಲು ತನ್ನ ಚೀಲಕ್ಕೆ ಕೈ ಹಾಕಿದ್ದಾನಂತೆ, ದೇಣಿಗೆಗೆ. ಹೀಗೆ ಅವ ತೆಗಿಲಿಕ್ಕಿಲ್ಲ, ಕೆಳಗೆ ಅದು ಮುದು ಮತ್ತೆ ಕೆಳಗೆ ಹೋಗಲಿ ಅಂತ. ಆದರೆ ಕಾಣುವಾಗ ಹಾಗೆ ಊರವರಿಗೆಲ್ಲ ಕೊಡುವುದಕ್ಕಿದ್ದವ, ಕುಟುಂಬದ ಯಜಮಾನ ಇವ ಹೇಳಿದ ಮಾತಿಗೆ ಬೇರೆ ಇಲ್ಲ ಅಂತ ಕಾಣಿಸುವುದಕ್ಕೆ ಬೇಕಾಗಿ ಬಾಕಿದ್ದವರು ಮತ್ತೆ ಕುತ್ತಿಗೆಗೆ ಹಗ್ಗ ತಗೊಳ್ಬೇಕು. ಹಾಗೆ ಮಾಡಿದೆ. ವಿರಾಟನಗರಕ್ಕೆ ಹೋದೆವು ಅಜ್ಞಾತವಾಸದಲ್ಲಿ. ಯಥಾರ್ಥಕ್ಕಾದರೆ ಕಾನನ ವಾಸದಲ್ಲಿ ನಿನಗೆ ಒಂದು ದಿವಸ ಆದರೂ ಕಷ್ಟ ಆಗಿದೆ. ದುಃಖ ಬಂದಾಗ ಮಾಡುವುದು. ಯಾರಾದರೂ ಒಬ್ಬರು ಮಹಾತ್ಮರು ಬರ್ತಾರೆ, ಅವರ ಹತ್ರ ಕಥೆ ಕೇಳುವುದು, ಮಧ್ಯಾಹ್ನದ ತನಕ ಕಥೆ ಕೇಳುವುದು, ಮಧ್ಯಾಹ್ನ ಭೂರಿ ಭೋಜನ ಮಾಡೋದು, ಮತ್ತೆ ಮರದ ಬೇರಿಗೆ ತಲೆ ಇಟ್ಟು ಮಲಗುವುದು. ಅದು ಬಿಟ್ಟರೆ ಬೇರೆ ಉಂಟ ನಿನ್ನ ಜೀವನದಲ್ಲಿ? ನಾವು ಬದುಕಿನಲ್ಲಿ ಸಾಧನೆ ಮಾಡಬೇಕಾಗಿ ಬಂದದ್ದು. ಏನೂ ಸಾಧನೆ ಇಲ್ಲದೆ ಅಜ್ಞಾತವಾಸಕ್ಕೆ ಎಲ್ಲಿಗೆ ಹೋಗುವ? ವಿರಾಟನಗರಕ್ಕೆ ಹೋಗುವ. ನಮ್ಮ ಪರಿಚಯ ಯಾರಿಗೂ ಸಿಗಲಾರದು. ವೇಷ ಬದಲಿಸುವ ಕಾಲಕ್ಕೆ ನೀನೇನು ಹೇಳಿದಿ? ಒಂದು ದುಡಿಯುವ ವೇಷ ಮಾಡಿದಿರಲಿಲ್ಲ, ಏನಿಲ್ಲ. 1 ವರ್ಷ ಆದರೂ ಒಂದು ದುಡಿಯುವ ಕೆಲಸ ಮಾಡ್ಬೋದಿತ್ತಲ್ಲ ನಿನಗೆ. ಈಗ ವೇಷ ಮಾಡಿದ್ಯೋದು, 1 ದಿವಸ ಆದರೂ ವೇಷ ಮಾಡಿ ಕೆಲಸ ಮಾಡಿದ್ಯಾ ನೀನು? ನಿನ್ನದೆಂಥ ವೇಷ? ನಾನು ಕಂಕ ಸನ್ಯಾಸಿ. ಎತ್ತರದ ಪೀಠದಲ್ಲಿ ಕುಳಿತುಕೊಂಡ್ರೆ ಮುಗಿಯಿತು. ನಾವು ಆಲೋಚನೆ ಮಾಡಿದ್ದು ಇವನ ಧರ್ಮಬುದ್ಧಿಗೆ ಅನುಸಾರವಾಗಿ ಕಂಕ ಸನ್ಯಾಸಿ ಆಗಿರ್ತೇನೆ ಅಂತ ಹೇಳಿದ್ದಾನೆ. ವಿರಾಟ ನಗರದಲ್ಲಿ ಇನ್ನು ದೇವರ ಕೋಣೆ ಬಿಟ್ಟು ಇವ ಹೊರಗೆ ಬರುವುದಿಲ್ಲ, ಪೂಜೆ ಮಾಡಿಕೊಂಡು ಕೂತುಕೊಳ್ಳುತ್ತಾನೆ ಅಂತ ನಾವೆಣಿಸಿದ್ದು. ಯಥಾರ್ಥಕ್ಕಾದರೆ ವಿರಾಟನ ಅರಮನೆಯ ದೇವರ ಕೋಣೆಯ ಬಾಗಿಲಲ್ಲಿ ಅಂತ ಇವತ್ತಾದರೂ ಗೊತ್ತುಂಟ ನಿನಗೆ? 1 ದಿವಸ ಆದರೂ ನೀ ಪೂಜೆ ಮಾಡಿದ್ಯಾ? ನೀ ಪೂಜೆ ಮಾಡಿದ್ದೊಂದೇ. ಇದು ಅವನಿಗೊಂದು ಚಟ, ವಿರಾಟನಿಗೆ ಅವನಿಗೊಂದು ಜನ ಬೇಕಾಗಿದೆ. ನೀನೊಬ್ಬ ಸುಲಭದಲ್ಲಿ ಸಿಕ್ಕಿದಿ, ನಿನಗೆ ಸ್ವಲ್ಪ ಪರಿಣತಿಯೂ ಬಂದಿದೆ. ಹೇಗೆ? ಲೋಮಶರು ಬಂದರು ದೇವಲೋಕದಲ್ಲಿ, ಅರ್ಜುನ ಇದ್ದ ಕಾಲಕ್ಕೆ, ನಾನಿದ್ದ ಕಾಲಕ್ಕೆ ಲೋಮಶರು ಬಂದರು. ನೀನು ಲೋಮಶರಲ್ಲಿ ಧರ್ಮತತ್ವ ಏನು ಅಂತಲ್ಲ ಕೇಳಿದ್ದು. ಹೌದಾ? ನಿಮಗೆ ದ್ಯೂತ ವಿದ್ಯೆ ಗೊತ್ತುಂಟ? ನನಗೆ ಹೇಳಿಕೊಡಿ. ಕಲ್ತದ್ದು ಅದನ್ನಲ್ವ ಅವರ ಹತ್ರ? ಒಬ್ಬರು ಮಹಾತ್ಮರು ಬಂದಿರುವಾಗ ಕಲಿಬೇಕಾದದ್ದನ್ನು, ಸತ್ಯ ಅಂದರೆ ಏನು, ಧರ್ಮ ಅಂದರೆ ಏನು, ಹೇಗೆ ನಾ ಮಾನವನ ಬದುಕಿರಬೇಕು, ಅದನ್ನಲ್ವ ಕಲಿಬೇಕಾದ್ದು. ನೀನು ಲೋಮಶರಂಥವರು ಬಂದಾಗ ಅವರ ಹತ್ರ ಕಲ್ತದ್ದು ಅಕ್ಷವಿದ್ಯೆ ಅಲ್ವಾ, ಪಗಡೆ ಆಟ. ಅದರಲ್ಲಿ ಹೇಗೆ ನಿಷ್ಣಾತನಾಗಬಹುದು ಅನ್ನುವುದನ್ನು ನೀನು ಸಾಧಿಸಿದಿ. ಈ ಕಲಿತ ವಿದ್ಯೆಯೂ ಉಂಟು, ಕಂಕ ಸನ್ಯಾಸಿಯ ವೇಷವೂ ಉಂಟು, ವಿರಾಟನಿಗೆ ಆಡುವ ಹವ್ಯಾಸವೂ ಉಂಟು. ನಿನಗೆ ವರ್ಷ ಪೂರ್ತಿ ಕಳೆಯುವುದಕ್ಕೆ ಏನೂ ತೊಡಕಿರಲಿಲ್ಲ. ಅವನ ದನವನ್ನು ಹಿಡ್ಕೊಂಡು ಹೋಗಲಿ, ದುಡಿಲಿಕ್ಕೆ ನಾವು ಹೋಗಬೇಕು. ಆಮೇಲೆ ದೊಡ್ಡಸ್ತಿಗೆ, ಅದರಲ್ಲಿಯೂ ಬಡವನಾಗಿರುವಾಗ ಬಡವಾಗಿರಲಿಕ್ಕೆ ಗೊತ್ತು ಬೇಕು. ಅಲ್ಲಿ ದೊಡ್ಡಸ್ತಿಗೆ ಮಾತಾಡುವುದಲ್ಲ. ಏನೋ ಅವ ಹೇಳಿದನಂತೆ, ಇಲ್ಲ ನನ್ನ ಮಗನೇ ಗೆದ್ದದ್ದು,
ನಿನ್ನ ಮಗನಿಂದ ಗೆಲ್ಲುವುದಕ್ಕಾಗುವುದಿಲ್ಲ. ಬಂದದ್ದು ಕೌರವರ ಸೇನೆ, ಗೆದ್ದವನು ನನ್ನ ತಮ್ಮನಾದ ಅರ್ಜುನ ಇದ್ದಾನೆ. ಅವ ಲತ್ತೆಯ ಮಣೆ ತೆಗೆದು ನಿನ್ನ ಹಣೆಗೆ ಒಂದಿಟ್ಟ, ಪೆಟ್ಟು ತಿಂದಿ. ಆಗ ನಿನಗೆ ಕಾಣಲಿಲ್ಲ ತ್ರಿಲೋಕ ವಿಜಯಿಯಾದ ಅರ್ಜುನನ ಅಣ್ಣ ಅಲ್ವ ನಾನು, ಅವನ ಹತ್ರ ಗಾಂಡೀವ ಉಂಟು, ಅದನ್ನು ಸುಡು ಅಂತ ಹೇಳಲಿಕ್ಕೆ ಆಗ ಯಾಕೆ ನೆನಪಾಗಲಿಲ್ಲ ನಿನಗೆ? ಈಗ ಗಾಂಡೀವ ಸುಡು ಅಂತ ಹೇಳ್ತಿ ಅಲ್ವಾ? ಸುಡದೆ ಏನು ಹೇಳ್ತಿ ನೀನು? ಏನು ಕೂತಲ್ಲಿಗೆ ಸಿಂಹಾಸನ ಸಿಗ್ತದೆ ಅಂತ ಆಲೋಚನೆ ಮಾಡಿದ್ಯಾ? ತಲೆಗೆ ಕಿರೀಟ ಬರ್ತದೆ ಅಂತ ಆಲೋಚನೆ ಮಾಡಿದ್ಯಾ? ಹೋದೆ ಅಲ್ಲ ಇಂದು ರಣಕ್ಕೆ. ಇಂದು ರಣಾಗ್ರದೋಳ್ ಒಮ್ಮೆನೋ ಎದಕ್ಕೆ ಇಂದು ರಣಾಗ್ರದೋಳ್ ಒಮ್ಮೆನೋ ಎದು ಸಿಟ್ಟು ಬಂತುದು ದಿನ ದಿನದೇ ರಣಾಗ್ರದೋಳ್ ನೋಯಲು ಸಿಟ್ಟು ಬಂದುದು ದಿನ ದಿನದೇ ಕೊಂದುದ ಕೊಲಿಸಿಕೊಂಡಲ್ಲದೆ ಜಯಸಿರಿ ಕೊಂದುತ ಕೊಲಿಸಿಕೊಂಡಲ್ಲದೆ ಜಯಸಿರಿ ಕೊಂದಿ ಪೃಥ್ವಿಪನಾಹನೆ ಜಯಸಿರಿ ಹೊಂದಿ ಪೃಥ್ವಿಪನಾಹನೆ ಕೊಂದುತ ಕೊಲಿಸಿಕೊಂಡಲ್ಲದೆ ಜಯಸಿರಿ ಹೊಂದಿ ಪೃಥ್ವಿಪನಾಹನೆ ಕೊಂದುತ ಕೊಲಿಸಿಕೊಳ್ಳದೆ ಜಯಸಿರಿ ಹೊಂದಿ ಪೃಥ್ವಿಪನಾಹನೆ ಇಂದು ರಣಾಗ್ರದೊಳು ಒಮ್ಮೆ ನೋಯಲು ಸಿಟ್ಟು ಹೊಂದಿ ಬಂದೆಯೊಗಿನವೇ ಸ್ವಾಮಿ ಸಾಕಾಗಲಿಕ್ಕಿಲ್ವ? ಅಲ್ಲ, ಸ್ವಲ್ಪ ಶ್ರುತಿ ಹೆಚ್ಚಾದರೆ ಸಾಕು, ವಿಷಯ ಎಲ್ಲ ಒಳ್ಳೇದುಂಟು. ಇನ್ನೂ ಹೇಳಬೇಕಾ? ಅಂದರೆ ಸ್ವಲ್ಪ ವಿಷಯ ಒಳ್ಳೇದುಂಟು, ಶಬ್ದ ಸ್ವಲ್ಪ ದೊಡ್ಡದಾಯಿತು. ಇಷ್ಟರೊಳಗೆ ಒಂದು ಶಬ್ದ ಮಾತ್ರ, ಅದೆಂಥದ್ದು ಹೇಳಿದೆಯಲ್ಲ ಹವ್ಯಾಸಕ್ಕೆ, ಅದೊಂದು ಒಳ್ಳೆಯ ಶಬ್ದ. ಹೌದು, ಅಂಥದ್ದೇ ಶಬ್ದ ಇರಲಿ, ವಿಷಯ ದೊಡ್ಡದಿರಲಿ, ಮುಂದೆ ಅದು ಬಹಳ ಕಷ್ಟ. ಆ ಒಂದು ಶಬ್ದವನ್ನೇ ಬಹಳ ಕಷ್ಟದಲ್ಲಿ ಹೇಳಿದ್ದು ನಾನು. ಹೌದಾ? ಅಲ್ಲ, ನೀ ಹೇಳಬೇಕು ಅಂದರೆ ಹೇಳುವುದೇ. ಸ್ವಲ್ಪ ಧರ್ಮ ಕಡಿಮೆ ಬರಲಿ, ಅವನಿಗೆ ಜೋಗುಳ ಕೇಳಿದಾಗ ಆಗ್ತದೆ. ಅಧರ್ಮ ಅಂತ ಹೆಚ್ಚು ಬರಲಿ. ಸ್ವಲ್ಪ ಧ್ವನಿ ಏರಬೇಕು. ಆಹಾ, ಬಿದ್ದ ಚಂದ ಕಾಣುವುದಿಲ್ವ? ಏನು ಸೌಭಾಗ್ಯ ನಿನಗೆ. ನಮ್ಮ ಮೈಗೆ ಗಾಯ ಆದರೆ ನಾವೇ ಔಷಧ ಹಚ್ಚಬೇಕು. ನಿನಗೆ ಔಷಧ ಹಚ್ಚಲಿಕ್ಕೆ ಎಷ್ಟು ಜನ ನೋಡು. ಗಾಳಿ ಬೀಸಲಿಕ್ಕೆ ದ್ರುಪದಜ ಇದ್ದಾಳೆ, ಕಣ್ಣೀರು ಹಾಕಲಿಕ್ಕೆ ನಕುಲ ಸಹದೇವರಿದ್ದಾರೆ. ಹೋದೆ ಅಲ್ಲ ದೊಡ್ಡ ಜನರಾಗಿ ರಣಕ್ಷೇತ್ರಕ್ಕೆ. ಮೊದಲನೇ ದಿವಸವೇ ಯುದ್ಧ ಭೂಮಿಯಲ್ಲಿ ಹೋದವ ಮಾಡಿದಂಥದ್ದು. ಹೋಗಿ ಭೀಷ್ಮರ ಕಾಲಿಗೆ ಬಿದ್ದಿ, ದ್ರೋಣರ ಕಾಲಿಗೆ ಬಿದ್ದಿ, ಶಲ್ಯ ಭೂಪತಿಯ ಕಾಲಿಗೆ ಬಿದ್ದಿ. ನಾ ಹೋರಾಡ್ತೇನೆ, ನನಗೆ ಗೆಲುವು ಬರುವಾಗ ಮಾಡಬೇಕು. ನಾಚಿಕೆ. ಹೋರಾಟಕ್ಕೆ ಬಂದವರ ಕಾಲು ಹಿಡಿದು ನನಗೆ ಗೆಲುವು ಬರಲಿ ಅಂತ ಹೇಳುವುದಕ್ಕಿಂತ ಹೋರಾಡದೆ ಕೂತುಕೊಳ್ಳುವುದಲ್ಲ ಒಳ್ಳೆಯದು. ನಿನ್ನ ಸಜ್ಜನಿಕೆಯನ್ನು ಮೆಚ್ಚಿ ಅವರಿಂಥದ್ದು ಆಶೀರ್ವಾದ ಮಾಡಿದರು. ಹೋರಾಟ ತೊಡಗುವಾಗ ಗೊತ್ತಿಲ್ವ ನಿನಗೆ? ಭೀಷ್ಮರ ಹತ್ರ ಹೋರಾಟ ಅಂತ ದ್ರೋಣರು ಬರ್ತಾರೆ ಗೊತ್ತಿಲ್ವಾ? ಸಂಧಾನಕ್ಕಾಗಿ ಬಗೆ ಬಗೆ ಯತ್ನ ಮಾಡುವ ಕಾಲದಲ್ಲೆಲ್ಲ ರಾಗ ಎಳೀತಿದ್ದಿ. ದೊರೆತನ ಸುಡಲಿನ್ನು ಬಡತನ ವೆಮಗಕ್ಕೂ ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕು. ಧರಣಿ ಪರೋಳು ನಮಗೆ ಯಾಕೆ ಬವರ? ಮತ್ತೆ ಏನು ಹೇಳಲಿಕ್ಕೆ ಕೂಡದವರು ನೋಡಿಯುವುದ ನೀನು ಹೋಗಿ? ಅದು ಯಾವನು ಮಾಡ್ತಾನೆ. ಯಾವನು ಪ್ರಬಲನಿದ್ದಾನೋ ಅವನನ್ನಾದರೂ
ಹೋರಾಡಲೇಬೇಕಾದಂತಹ ಸ್ಥಿತಿಯಲ್ಲಿ ಹೋರಾಡಿಯಾದರೂ ಗೆಲ್ಲುತ್ತೇನೆ, ಅದಲ್ವ ಕ್ಷಾತ್ರ ಪಂಥ? ಅದಿಲ್ಲ. ಯಥಾರ್ಥಕ್ಕಾದರೆ ಈ ಯುದ್ಧ ಆಗಬೇಕು ಅಂತಾದರೆ ನಿನ್ನನ್ನು ಹುರಿದುಂಬಿಸಲಿಕ್ಕೆ ನಮಗೆಲ್ಲ ಎಷ್ಟು ಕಷ್ಟ ಆಗಿದೆ. ಒಂದು ಒಬ್ಬ ಪುಣ್ಯಾತ್ಮ ಯುದ್ಧಕ್ಕೆ ನಾವು ದಿನಾ ಕತಿಮ ಸೇಯ್ತಾ ಇದ್ದದ್ದು. ಯಾವಾಗ ನಮ್ಮ ವನವಾಸದ ಅವಧಿ ಮುಗಿಯುತ್ತದೆ, ಯಾವಾಗ ದುರ್ಬುದ್ಧಿಯಾದಂತಹ ಕೌರವನಿಗೂ ಅವನ ತಮ್ಮಂದಿರಿಗೂ ಅವನನ್ನು ಅನುಸರಿಸಿಕೊಂಡು ಬಂದವರಿಗೂ ನಾವು ಶಿಕ್ಷೆ ವಿಧಿಸ್ತೇವೆ ಅಂತ ನಾವು ಕಾಯ್ತಾ ಇದ್ರೆ, ಇಲ್ಲ ಸಜ್ಜನಿಕೆ ಬೇಡ, ಯುದ್ಧ ಬೇಡ, ಮತ್ತೆ ಅರ್ಧ ಸಿಗದಿದ್ರೆ ಬೇಡ, 5 ಗ್ರಾಮ ಆದರೂ ಸಾಕು. ನಮ್ಮ ಹತ್ರ ಕೇಳಿಯ ನೀ ಹೇಳಿದ್ದೆ 5 ಗ್ರಾಮ ಸಾಕು ಅಂತ. ಅಲ್ಲ, ನಿನಗೆ ಸಾಕು, ನಿನಗೆ ಸ್ವಂತ ಪರಿಶ್ರಮದಿಂದ 5 ಗ್ರಾಮ ಅಲ್ಲ 1 ಗ್ರಾಮ ಸಂಪಾದನೆ ಮಾಡಲಿಕ್ಕೂ ಆಗೋದಿಲ್ಲ, ಮತ್ತು 5 ಗ್ರಾಮ ಸಿಕ್ಕಿದ್ರು ನಿನಗೆ ದೊಡ್ಡದೆ. ಬಹುಶಃ ಯುದ್ಧಕ್ಕೆ ಬೆಂಬಲಿಸಿ ನಿಂತಹ 7 ಅಕ್ಷೋಹಿಣಿ ಸೇನೆ ಉಂಟು ಅಂತ ಕೊನೆಗೂ ನೀವು ಒಪ್ಪಿದ್ದಿರಬೇಕು. ಸುಲಭ ಇಲ್ಲ ಏನು, ಯಾರೋ ತಂದು ಬಾಯಿಗೆ ಹಾಕುವುದಲ್ಲ ಅರಸೊತ್ತಿಗೆ ಅನ್ನುವುದು. ತಾನು ಪರಿಶ್ರಮ ಪಟ್ಟು ತಾನು ಸಂಪಾದಿಸಿ ತಾನು ಅನುಭವಿಸಬೇಕು. ಹೌದು, ಜನ್ಮದಿಂದ ಹಾಗೆ ಪಡೆದ ಅಭ್ಯಾಸ ಇದ್ರಲ್ಲೋ ನಿನಗದು ಬರುವುದು, ನಿನಗದಿಲ್ಲ. ಎಲ್ಲ ನಿನ್ನ ತಮ್ಮಂದಿರ ದುಡಿಮೆಯ ಮೂಲಕವಾಗಿಯೇ ನೀ ಮುಂದೆ ಬಂದದ್ದು, ನೀ ಹೊಟ್ಟೆ ತುಂಬಿಸಿಕೊಂಡದ್ದು. ಆದ್ದರಿಂದ ಯುದ್ಧದಲ್ಲಿಯೂ ನಿನ್ನ ವಿಕ್ರಮ ಅಲ್ಲ, ನಿನಗೆ ವಿಶ್ವಾಸ. 9 ದಿವಸ ಕಾಲ ಭೀಷ್ಮಾಚಾರ್ಯರಲ್ಲಿ ಹೋರಾಡಿದ ಆಮೇಲೆ ಗೆಲ್ಲುವುದಕ್ಕೆ ದಾರಿ ಕಾಣದೆ ಚಿಂತೆ ಮಾಡುತ್ತಿರುವ ಕಾಲಕ್ಕೆ ಶಿಬಿರಕ್ಕೆ ಕರ್ಕೊಂಡು ಹೋದ ಕೃಷ್ಣಸ್ವಾಮಿ. ಏನೋ ಅಜ್ಜಯ್ಯ ಒಂದು ನಮ್ಮ ಮೇಲೆ ಪ್ರೀತಿ ಇಟ್ಟು ಹೇಳಿದ್ರಪ್ಪ, ದೂರಕ್ಕೆ ನಾಳೆ ನಪುಂಸಕನ ನಿಲ್ಲಿಸು, ನಾ ಶಸ್ತ್ರ ಸನ್ಯಾಸ ಮಾಡ್ತೇನೆ. ಆಗ ನಿನಗೆ ಅಜ್ಜ ಅಂತ ಗೌರವ ಬಂದದ್ದು. ಪೊಡವಿ ಲಾಭಕ್ಕೆ ನಿಮ್ಮ ಕೊಲ್ಲಿಸಿ ದೊರೆವ ದೊರೆತನ ಸುಡಲಿ, ನಮಗೆ ಅಡವಿಗೆ ಅನುಜ್ಞೆಯನ್ನು ಕೊಡು ಅಜ್ಜಯ್ಯ. ಹೌದು, ಅಡವಿಗೆ ಹೋಗುವುದಾದ್ರೆ ಮತ್ತೆ ಅವರ ಹತ್ರ ಕೇಳುವುದು ಯಾಕೆ? ಮೊದಲೆಲ್ಲ ಅಡವಿಗೆ ಹೋಗೋ ಅವರ ಹತ್ರ ಕೇಳಿ ಹೋದ. ಮರಳು ಮಾಡುವುದು ನೀನು ಯಾಕೆ? ಕಾಣುವುದಕ್ಕೆ ಸಜ್ಜನಿಕೆ ಇದ್ದಮ್ಮ ಧರ್ಮಜ ಅಂತ ಪ್ರಪಂಚ ನಿನ್ನನ್ನು ಹೊಗಳಲೂಬೇಕು. ನೀನು ಒಳಗಿಂದೊಳಗೆ ನಡೆಸುವ ಕುತಂತ್ರ ಯಾರಿಗೂ ಗೊತ್ತಾಗಲೂಬಾರದು. ಪೊಡವಿ ಲಾಭಕ್ಕೆ ನಿಮ್ಮ ಕೊಲ್ಲಿಸಿ ದೊರೆವ ದೊರೆತನ ಸುಡಲಿ. ಹಾಗಿದ್ರೇನು, ನಾಳೆಯ ದಿನ ನಿಮ್ಮನ್ನು ನಾವು ಕೊಲ್ತೇವೆ, ಇದು ನಿರ್ಣಯ ಅಲ್ಲೋ ಮತ್ತೊಂದು ಅರ್ಥದಿಂದ. ಅಷ್ಟು ನಿರ್ಣಯ ನೀನು ಮಾಡಿಯಾಗಿದೆ. ಅವರೇ ಸಾಯಲಿಕ್ಕೆ ಹೊರಡಲಿಲ್ಲ, ನೀ ಕೊಲ್ಲಿಸಲಿಕ್ಕೆ ಹೊರಟಾಗಿದೆ. ಹೀಗೆ ರಾಜ್ಯ ಲೋಭವನ್ನು ಹೊಂದಿದವ. ದ್ರೋಣರ ವಧೆಗಾಗಿ ಒಂದು ಸುಳ್ಳು ಹೇಳು ಅಂತ ಹೇಳಿದ ಸ್ವಾಮಿ. ಇಲ್ಲ, ನಾ ಹೇಳುವುದಿಲ್ಲ. ಸರಿಯಪ್ಪ, ಹೇಳುವುದಿಲ್ಲ ಅಂತಾದರೆ ಕೊನೆಯವರೆಗೆ ನಿಲ್ಲಬೇಡು, ಹೇಳುವುದಿಲ್ಲ ಅಂತ. ಅಶ್ವತ್ಥಾಮ ನಾಮಕವಾದಂತಹ ಆನೆಯನ್ನು ಕೊಂದ ಆಮೇಲೆ ಇನ್ನು ಹೇಳ್ಬೋದಲ್ಲ ನಿನಗೆ, ಆನೆ ಸತ್ತಿದೆ ಅಂತಾದರೂ ಹೇಳು, ಅಶ್ವತ್ಥಾಮ ನಾಮಕವಾದದ್ದು. ಈಗ ಸುಳ್ಳು ಅಂದರೆ ಎಂಥದ್ದು, ಸತ್ಯ ಅಂದರೆ ಎಂಥದ್ದು? ಈಗ ಸತ್ತ ಆನೆ ಇದೆಲ್ಲ ಲೆಕ್ಕ ತೆಗೆಯುವ ಕೆಲಸ ನಿನಗ? ಈಗ ಆವತ್ತೊಂದು ಆನೆ ಸತ್ತ ಲೆಕ್ಕ ನೀನು ಯಾಕೆ ಹೇಳಬೇಕು? ಹಾಗಿದ್ರೇನು, ಸುಳ್ಳು ಹೇಳಲೂಬೇಕು ನಿನಗೆ. ನೀನು ಸುಳ್ಳು ಹೇಳಲಿಲ್ಲ ಅಂತ ಆಗಲೂಬೇಕು. ಸುಳ್ಳಿನಿಂದ ಆಗಬಹುದಾದ ಪರಿಣಾಮ ನಿನಗೆ ಬೇಕು, ಅಲ್ಲದಿದ್ದರೆ ಸಿಂಹಾಸನ ಸಿಕ್ಕುವುದಿಲ್ಲ, ನಾಳೆ ನೀನು ಅರಸಾಗುವುದಿಲ್ಲ. ಇದು ಒಂದರ್ಥದಿಂದ ಬಹುದೊಡ್ಡ ಮೋಸ ಅಲ್ವ? ಸುಳ್ಳು ಹೇಳುವುದಿಲ್ಲ ಅಂತ ಕೂತದ್ದಾದರೂ ಆಗುತ್ತಿತ್ತು, ಗುರುವಿನ ಮೇಲೆ ಭಕ್ತಿ ಅಂತ ಹೇಳಬಹುದು. ನೀನು ಹೇಳುತ್ತಿರುವಂತಹ ಈ ಒಂದು ವಾಕ್ಯದ ಪರಿಣಾಮ ಯಾರ ಮೇಲಾಗ್ತದೆ ಅನ್ನುವುದು ನೇರ ನಿನಗೆ ತಿಳಿದಿದ್ರು, ತಾನು ತನ್ನ ಮಡಿವಂತಿಕೆಯನ್ನು ಉಳಿಸಿಕೊಳ್ಳುತ್ತಾ ನಿನ್ನ ಗುರುಗಳನ್ನೇ ಮುಗಿಸುವ ಯೋಚನೆ ನೀ ಮಾಡಿದ್ದಿ ಅಂತಾದರೆ ಎಲ್ಲ ಒಬ್ಬ ಶಕುನಿ ಸಾಲದು ನಿನ್ನ ಮುಂದೆ, ಒಬ್ಬ ಶಕುನಿ ಸಾಲದು. ಒಂದು 12 ಶಕುನಿ ಆದರೂ ಬೇಕು ನಿನ್ನ ಮುಂದೆ. ನಿನ್ನ ಚಿಂತನೆಯೇ ದೇವರೇ. ಭೀಷ್ಮದ್ರೋಣರೆಲ್ಲ ಹೋದರು. ಕರ್ಣ ಅರ್ಜುನನ ಯುದ್ಧದಲ್ಲಿ ಕಂಡಲ್ಲಿ ಸೋತು ಹಿಂದೆ ಹೋಗಿದ್ದಾನೆ. ಇವತ್ತು ಕರ್ಣನ ಮುಂದೆ ತಾನೊಂದು ಹೋರಾಡಿ ವಿಕ್ರಮಿ ಅಂತ ಅನ್ನಿಸಿಕೊಳ್ತೇನೆ ಅಂತಲ್ಲೂ ಹೋದ್ದು. ಹೇಗೆ? ಕರ್ಣ ದುರ್ಬಲ ಇದ್ದಾನೆ, ಅವನ ಮುಂದೆ ಎಂಥದ್ದು? ನಿನ್ನೆ ನಮ್ಮ ನಕುಲ ಸಾಕಾಗಿದೆ ಕರ್ಣನನ್ನು ಸೋಲಿಸಲಿಕ್ಕೆ. ಹಾಗಿದ್ರೆ ಇವತ್ತು ನನ್ನ ಕೈಯಲ್ಲಿ ಅವ ಸೋಲ್ತಾನೆ. ಮೊನ್ನೆ ಯುದ್ಧ ತೊಡಗಿದ್ದರಿಂದ ಇಂದಿನವರೆಗೆ ಒಬ್ಬನನ್ನು ಗೆದ್ದದ್ದಕ್ಕೆ ಇತಿಹಾಸ ಇಲ್ಲ. ನೀನು ಕೊನೆಗೆ ನಾಳೆ ನಿನಗೆ ಕೂತುಕೊಳ್ಳುವಾಗ ಸಿಂಹಾಸನವೇ ಮುಳ್ಳಾಗಿ ಚುಚ್ಚುಬಾರದಲ್ಲ, ಇದು ನೀನು ಗೆದ್ದದ್ದಲ್ಲ, ಇದು ನೀನು ಗೆದ್ದದ್ದಲ್ಲ, ಇದು ನೀನು ಗೆದ್ದದ್ದಲ್ಲ ಅಂತ. ಅದಕ್ಕೆ ಒಬ್ಬನನ್ನಾದರೂ ಒಂದು ದುರ್ಬಲನನ್ನಾದರೂ ಹೊಡೆಯುವತ್ಲಾಗಿ ಹೇಗೂ ಅವನಿಗೆ ನಕುಲನೂ ಸಾಕಾಗುತ್ತದೆ. ಇವತ್ತು ಕರ್ಣನನ್ನು ಹೊಡೆಯುತ್ತೇನೆ ಅಂತ ಓದಿ 4 ಪೆಟ್ಟು ಬೀಳುವಾಗ ಗೊತ್ತಾಯ್ತಕ್ಕ ಯುದ್ಧ ಅಂದರೆ ಎಂಥದ್ದು ಅಂತ. ಯೋಚನೆ ಮಾಡು. ಮೊನ್ನೆ ಯುದ್ಧ ತೊಡಗಿದಂದಿನಿಂದ ಇಂದಿನವರೆಗೂ ದಿನಾ ಇಂತಹ ಯುದ್ಧವನ್ನು ಎದುರಿಸಿ ಸಂಜೆಗಾಗುವಾಗ ವಿಜಯವನ್ನು ನಾನು ಸಂಪಾದಿಸಿ ಶಿಬಿರಕ್ಕೆ ಮರಳಿ ಬಂದ ಕಾಲಕ್ಕೆ ನೀನು ಫಲಿತಾಂಶ ಮಾತ್ರ ಕೇಳ್ತಿದ್ದದ್ದು ಮೇಲಿಂದ ಬೆಲೆ. ಇವತ್ತಿನದೇನಾಯಿತೋ? ನಿನಗೆ ಫಲಿತಾಂಶ ಮಾತ್ರ. ಆ ಫಲಿತಾಂಶವನ್ನು ಹೊಂದುವಲ್ಲಿ ನಮ್ಮ ಪರಿಶ್ರಮ ಎಷ್ಟು? ಒಂದು ದಿವಸ ಆದರೂ ನೀ ಯೋಚನೆ ಮಾಡಿದ್ದೀಯ?
ಸುಮ್ಮನೆ ಕೂತಲ್ಲಿಗೆ ಸಿಕ್ಕುವುದಿಲ್ವ? ಎಲ್ಲರೂ ಆದರೂ ರಾಯಂದಿರು ದುಡಿಬೇಕು. ಹಣೆಯಲ್ಲಿ 4 ಬೆವರ ಹನಿ ಮೂಡಿದ್ದು ಮಾತ್ರ, ಮೈಯಲ್ಲಿ ಸ್ವಲ್ಪ ರಕ್ತ ಹೊರಗೆ ಬಂದಿದೆ. ಧರ್ಮಜನ ರಕ್ತದ ಬಣ್ಣ ನಮ್ಮವರಿಗೆ ಇವತ್ತು ಗೊತ್ತಾದ್ದು, ಮೊನ್ನೆ ಯುದ್ಧ ತೊಡಗಿದಂದಿನಿಂದ. ಅದು ದೊಡ್ಡ ಗಾಯ ಏನೂ ಅಲ್ಲ, ಕೃಷ್ಣ ಕೈಯಲ್ಲಿ ಮುಟ್ಟಿದಾಗ ವಾಸಿಯಾಗಿದೆ ಅದಂಥ ಗಾಯ. ಅದಕ್ಕೆ ಸುತ್ತಿಕೊಂಡದ್ದು ಎಷ್ಟು ನೀನು? ಯಾಕೆ ಗಾಯ ದೊಡ್ಡದಾಗಿದೆ ಅಂತ ಮಾಡಲಿಕ್ಕಲ್ವ? ನಿನ್ನ ಮನಸ್ಸಿಗಾದ್ದು ಗಾಯ. ಅವ ಯೋಚನೆ ಮಾಡಿದ್ದಾನೆ, ನನ್ನ ತಮ್ಮಂದರು ಅಣ್ಣನಿಗಾಗಿ ಹೇಗೆ ತಾವು ತಮ್ಮ ದುಡಿಮೆಯನ್ನು ಕೊಡ್ತಾರೋ ಹಾಗೆ ಕರ್ಣನು ಬಿಟ್ಟು ಬಿಡ್ತಾನೆ ಅಂತ ಯೋಚಿಸಿದ್ದೆ. ಅವ ನಿನಗೆ ತಮ್ಮನು, ಅವ ಯಾಕೆ ಬಿಡ್ತಾನೆ ನಿನ್ನನ್ನು? ನಿನ್ನ ತಮ್ಮ ಆದರೆ ಬಿಡ್ತಿದ್ದ. ಏನು ಹೇಳಿತೀವಿದ ಅವ ನಿನ್ನನ್ನು? ಪೊಡವಿಯೊಡೆತನ ಸದರವಲ್ಲ, ಸುಲಭವಲ್ಲ. ನೋಡು, ಅವ ಹೇಳಿದ ಮಾತನ್ನು ಗಮನಿಸು. ಊರಿನವರಿಗೆ ಗೊತ್ತಾಗಿದೆ ನೀನು ಧರ್ಮಾರ್ಥ ಸಿಂಹಾಸನ ಆರೋಹಣ ಮಾಡಲಿಕ್ಕೆ ಸಿದ್ಧನಾಗಿ ನಿಂತಿದ್ದಿ ಅಂತ. ಧರ್ಮ ಸಿಂಹಾಸನ ಅಲ್ಲ, ಧರ್ಮಾರ್ಥ ಸಿಂಹಾಸನ. ಅದನ್ನು ಅವ ಹೇಳಿದ್ದು ತಿವಿದು. ಸುಲಭ ಆಗುವುದಿಲ್ಲ ಪೊಡವಿಯೊಡೆತನ ಅಂದರೆ. ವೀರ ಕ್ಷತ್ರಿಯನಾಗಿ ಹೋರಾಡಿ ಪಡಿಬೇಕಾದದ್ದು ಉಂಟ ನಿನ್ನ ಹತ್ರ? ಬಿಲ್ಲ ಕೊಪ್ಪಿನಿಂದ ತಿವಿದವಷ್ಟು ಹೇಳಿದ ಕಾಲಕ್ಕೆ ನಿನ್ನಿಂದ ಆಗುವುದಿಲ್ಲ. ಕೈಲಾಗದೇ ಇದ್ದವ ಮೈ ಪರಚಿಕೊಂಡ ಹಾಗೆ. ನಿನ್ನ ಮುಂದೆ ಒಬ್ಬ ಅಸಹಾಯಕ ವೀರ, ಅಸಾಮಾನ್ಯ ಶೂರ, ಅಪ್ರತಿಮವಾದಂತಹ ಸಾಹಸವಂತ, ಪ್ರತ್ಯಕ್ಷ ಪರಶಿವನು ಬಂದರೂ ಕರ್ಣನನ್ನು ಎದುರಿಸಲಾರ. ಅವನಿಗೊಂದು ಪ್ರಶಸ್ತಿ ಪತ್ರ ಕೊಟ್ಟಿ ನೀನು. ನಿನ್ನ ಕೈ ಸಾಗಲಿಲ್ಲ ಅಂದ ಮಾತ್ರಕ್ಕೆ ಅವ ಒಬ್ಬ ಅಜೇಯ ಆಗಿ ಹೋದನು, ಅವ ಒಬ್ಬ ಅಮರನಾಗ್ತಾನೋ? ಹಾಗಿದ್ರೇನು? ಸುಲಭದಲ್ಲಿ ಸಿಕ್ಕುವುದಿಲ್ಲ ಸಾಮ್ರಾಜ್ಯ ಅನ್ನುವುದು. ಸುಲಿದಿಟ್ಟ ಬಾಳೆಹಣ್ಣು ಅಂತ ಭಾವಿಸಿದೆಯಾ ಸಾಮ್ರಾಜ್ಯ ಅಂದರೆ? ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ. ಕಾಡಿನಲ್ಲಿ ಅಲೆಯದೆ ದುಡಿಯದೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಸಾಮ್ರಾಜ್ಯ ಅನ್ನುವುದು ಅಕ್ಷಯ ಪಾತ್ರೆ ಅಂತ ಭಾವಿಸಿದೆಯಾ? ಅಲ್ಲ, ದುಡಿಬೇಕಾಗ್ತದೆ. ಅದಕ್ಕೆ ದುಡಿದು ಪಡೆದರೆ ಅದರದ್ದಾದಂತಹ ಮಹತ್ತಿಗೆ ನಿನಗೆ ಗೊತ್ತಾಗ್ತಿತ್ತು. ಏನು ಯುದ್ಧದ ಒಂದು ಸೋಲ? ಸರಿಯಾದಂತಹ ಒಬ್ಬ ಸ್ಪರ್ಧಾಳುವಾಗಿ ಯುದ್ಧವನ್ನೊಂದು ಪಂಥಾಹ್ವಾನವಾಗಿ ಸ್ವೀಕರಿಸುವ ಮನೋಭಾವ ಇದ್ದ ಯಾವನೇ ಒಬ್ಬ ವೀರ ಯುದ್ಧದಲ್ಲಿ ಬಂದ ಸೋಲಿಗೆ ಬಂದು ಮನೆಯಲ್ಲಿ ತಲೆದಿಂಬೆಯಲ್ಲಿ ನಿಂತಲ್ಲ ಹುಡುಕಬೇಕಾದದ್ದು, ಮರಳಿ ಮತ್ತೆ ರಣಕ್ಷೇತ್ರಕ್ಕೆ ಹೋಗಬೇಕಾದದ್ದು. ಎಲ್ಲಿದ್ದಿ ಕರ್ಣ, ಬಾ ನಿನ್ನನ್ನು ಹೊಡೆಯುತ್ತೇನೆ. ಅದು ಗಂಡು ಮಗ. ಮತ್ತೆ ನಿನಗೆ ನಾ ಹೊಡೆಯುವುದಿಲ್ಲ ಅಂತ ವಿಶ್ವಾಸ ಉಂಟು. ನನ್ನ ಮುಖಭಂಗ ಮಾಡುವುದಲ್ಲ, ನಿನ್ನ ಗಾಂಡೀವ ಸುಡು. ಶಾಂಡ ಆಗದೇ ಇದ್ದವನೇ ಸ್ವಾಮಿ ಸಾಲದು, ನನ್ನಿಂದ ಆಗುವುದಿಲ್ಲ ಇನ್ನು. ಭಾಳಷ್ಟು ಆಯ್ತು ಈಗ. ಸಾಕಲ್ಲ, ಇದಕ್ಕಿಂತ ಅಪಮಾನ ಆಗ್ಲಿಕ್ಕೆ ಉಂಟೋ? ಇನ್ನು ಉಂಟೋ? ಆಯ್ತಲ್ಲ ಅಪಮಾನ, ಆಯ್ತಲ್ಲ, ಸಾಕಲ್ಲ. ಮುಂದಿನ ನಿರ್ಣಯ ನಾ ಕೈಗೊಳ್ತೇನೆ. ಆನರಂಬಳಿ ಕೈದ ಝಳಪಿಸುವ ಸಿಎಂ ಕೊರಳಿಗೋನಿಸಿದು ತನ್ನ ಪ್ರಾಣವ ಕಳವೆನೆಂದು ಸಂಧಾನವಂ ಕೈಯಲಂದೆಗೆ ಖಡ್ಗವಂ ಝಳಪಿಸುವುದಲ್ಲಿ ನಾ ಆಡಬಹುದಾದದ್ದನ್ನೆಲ್ಲ ಆಡಿದ್ದು, ನಾ ಮಾಡಬಹುದಾದದ್ದನ್ನೆಲ್ಲ ಮಾಡಿದ್ದು. ಆ ಅಪರಾಧಿ ಭಾವ ನನ್ನಲ್ಲಿ ಜೀವಂತವಾಗಿ ಉಂಟು ಕೃಷ್ಣ. ಯಾವನು ಗಾಂಡೀವವನ್ನು ನಿಂದಿಸ್ತಾನೆ ಅವನ ಮರಣಕ್ಕೆ ನಾ ಕಾರಣನಾಗ್ತೇನೆ ಅಂತ ನಾ ವ್ರತಸ್ಥನಾದವ. ಅಲ್ಲದೆ ಹೋದರೆ ನಾನೇ ನನ್ನ ಪ್ರಾಣ ಕಳ್ಕೊಳ್ಳುತ್ತೇನೆ ಅಂತ ಅಗ್ನಿದೇವನಿಗೆ ವಚನವಿತ್ತವ. ಇಲ್ಲ, ನನಗೆ ಬದುಕೇ ಸಾಕಾಗಿದೆ. ಎತ್ತಿದ ಕತ್ತೆಯಿಂದ ನನ್ನ ಕುತ್ತಿಗೆಯನ್ನೇ ತಡೆ ಎಂತ ದಯ್ಯ ಇದು? ತಿಳಿದ ನಂಜಯನಿರದೆ ತನ್ನ ಗಳಿಕೆ ತಾನೇ ಪೊಗಳುವನವನು. ತಿಳಿದ ನಂಜಯನಿರದೆ ತನ್ನ ಗಳಿಕೆ ತಾನೇ ಪೊಗಳುವನವನು. ಮುಳಿದು ತನ್ನನೆ ಕೊಂದುಕೊಂಡವನೆಂಬ ಶ್ರುತಿ ವಚನ. ಮುಳಿದು ತನ್ನನೆ ಕೊಂದುಕೊಂಡವನೆಂಬ ಶ್ರುತಿ ವಚನ. ಅಳುಕದರಿಂದೀಗ ತವ ಹೆಗ್ಗಳಿಕೆ ತನಗಳ ನೀನೆ ಪೊಗಳಿಕೋ. ಅಳುಕದರಿಂದೀಗ ತವ ಹೆಗ್ಗಳಿಕೆ ತನಗಳ ನೀನೆ ಪೊಗಳಿಕೋ. ಸುಳಿವ ದೋಷದ ಭಯ ವಿನಾಶನವಗುದು ಕಡೆಗೆಂದು. ಸುಳಿವ ದೋಷದ ಭಯ ವಿನಾಶನವಗುದು ಕಡೆಗೆಂದ. ಆ
ಧನಂಜಯ. ಸ್ವಾಮಿ, ನನ್ನ ಕೈ ತಡೀಬೇಡ. ಛೇ, ನಿನ್ನ ಬಾಯನ್ನು ಆಡುವುದಕ್ಕೆ ತಡೆಯಲಿಲ್ಲ ಎನ್ನುವ ಕಾರಣದಿಂದ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಹೊರಟರು ತಡೆಯುವುದಿಲ್ಲ ಎನ್ನುವ ಭಾವದಲ್ಲಿಯೇ ಮುಂಬರೀತೀಯೋ? ಇಲ್ಲ, ನಾ ಸಾಯ್ತೇನೆ, ನನಗೆ ಬದುಕು ಬೇಡ. ತಡೆಯೋ. ಇಷ್ಟು ಒಳ್ಳೆಯ ವಿಷಯ ಹೇಳಿದ ಮೇಲೆ ಒಂದೆರಡು ಪ್ರಶಸ್ತಿಯ ಮಾತಾಡುವ ಅಂತ ನಾನು ಆಲೋಚನೆ ಮಾಡ್ತಾ ಕುಳಿತದ್ದು. ನೀನು ಒಮ್ಮಿಂದೊಮ್ಮೆಲೆ ನಾಲಿಗೆ ಎಂಬ ಕತ್ತಿಯ ಹರಿತ, ಅದೀಗ ಸಾಕು ಅಂತ ಬದಿಗಿತ್ತು, ಮತ್ತೆ ಕತ್ತಿಯನ್ನೇ ಕೈಗೆ ತೆಕ್ಕೊಂಡು ನಿನ್ನ ಕುತ್ತಿಗೆಯನ್ನೇ ಕಡಿದುಕೊಳ್ಳುವುದಕ್ಕೆ ಹೊರಟಿಯಲ್ಲ ಪುಣ್ಯಾತ್ಮ. ಛೇ, ಆತ್ಮಹತ್ಯೆಗೆ ಮುಂದಾಗುತ್ತಾ ಇದ್ದೆ. ಇಲ್ಲ, ಈ ಗುರುಜನ ನಿಂದನೆಗೆ ನನಗೆ ಮರಣ ಅಲ್ಲದೆ ಬೇರೆ ದಾರಿ ಇಲ್ಲ. ಮರಣವೇ ಇದಕ್ಕೆ ಪ್ರಾಯಶ್ಚಿತ್ತ ಎನ್ನುವ ನಿರ್ಣಯಕ್ಕೆ ನೀನೇ ಬಂದವನ ಹಾಗೆ ನಿನ್ನ ನೀ ಕರ್ಮದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ತೊಡಗಿದೆ. ಇರಲಿ, ಪ್ರಾಯಶ್ಚಿತ್ತ ಅಂತ ಆದ ಮೇಲೆ ಶಾಸ್ತ್ರಗಳು ನಾನಾ ವಿಧವಾದಂತಹ ಕರ್ಮಗಳನ್ನು ವಿಧಿಸ್ತದೆ. ಅದರಲ್ಲಿ ತನ್ನ ಮನಸ್ಸಿಗೆ ಒಪ್ಪಿತವಾದದ್ದನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಇರ್ತದೆ. ಪ್ರಾಯೋ ನಾಮ ತಪಃ ಪ್ರೋಕ್ತಂ ಚಿತ್ತಂ ನಿಶ್ಚಯ ಉಚ್ಯತೆ ತಪೋ ನಿಶ್ಚಯ ಸಂಯುಕ್ತ ಪ್ರಾಯಶ್ಚಿತ್ತಮಿತೀರ್ಯತೆ. ಈ ಪಾಪದ ಭೀತಿಯಿಂದ ಅಥವಾ ಪಾಪ ಲೇಪದಿಂದ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿ ಒಂದು ಕಠಿಣತರವಾದಂತಹ ತಪಸ್ಸಿನಲ್ಲಿ ತಾನಿರ್ತೇನೆ ಎನ್ನುವಂತಹ ನಿಶ್ಚಯ ಮಾಡಿಕೊಳ್ಳುವುದು ಪ್ರಾಣ ತ್ಯಾಗದವರೆಗೂ ಉಂಟದು. ಜ್ಯೇಷ್ಠ ಭ್ರಾತ ಪಿತೃ ಸಮಾನನೆಂದೆನಿಸಿದಂತಹ ಅಣ್ಣನನ್ನು ಬೈದದ್ದರಿಂದ ಉಂಟಾದ ಪಾಪದ ಪರಿಹಾರಕ್ಕೆ ತನ್ನ ಆತ್ಮಘಾತವೇ ಪ್ರಾಯಶ್ಚಿತ್ತ ಎನ್ನುವ ನಿರ್ಣಯಕ್ಕೆ ನೀನು ಬರ್ತಿ ಅಂತ ಆದ್ರೆ, ಈಗ ಅಣ್ಣನ ವಧೆ ಮಾಡುವುದಕ್ಕೆ ಮಾತು ಸಾಕಾಗುತ್ತದೆ ಅಂತ ಆದ್ರೆ, ಈಗ ನಿನ್ನ ವಧೆ ಮಾಡುವುದಕ್ಕೂ ಮಾತು ಸಾಕಾಗುವುದಿಲ್ವಾ? ಆದ್ರೆ ಅವ ಸುಮ್ಮನೆ ಕೂತಿದ್ದಾನಲ್ಲ, ಅವ ನಿಂದಿಸಿದ್ರೆ ಆಗುತ್ತಿತ್ತು. ಎಲ್ಲದನ್ನು ಎಲ್ಲವರಿಗೂ ಹೇಳಲಿಕ್ಕೆ ಬರುವುದಿಲ್ಲ ಪಾರ್ಥ. ಯಾಕೆ? ನಿನಗಾದ್ರೆ ಎಲ್ಲದೂ ಬರ್ತದೆ. ಸವ್ಯಸಾಚಿ, ಎಡಗೈಯಿಂದಲೂ ಬಾಣ ಬಿಡಬಲ್ಲೆ, ಬಲಗೈಯಿಂದಲೂ ಬಾಣ ಬಿಡಬಲ್ಲೆ. ಸ್ತುತಿಯೂ ಆಗುತ್ತದೆ. ಅಲ್ಲ, ನನಗೆ ಗೊತ್ತಿರ್ಲಿಲ್ಲ ನೀನು ಹಿಂದೇನಾದ್ರೂ ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ಆ ನೆಲೆಯಲ್ಲಿ ಹಾಗಾದ್ರೆ ಘಾತವಾಗಬೇಕಾದದ್ದು ನಿನಗೆ ಅಂತ ಆದ್ರೆ, ಇದಕ್ಕೂ ಮಾತನ್ನೇ ಆಧಾರವನ್ನಾಗಿರಿಸಿ ಈಗ ಆಡಿದ ಮಾತು ಆ ಪ್ರತಿಜ್ಞೆ, ಧರ್ಮರಾಜ ಆಡಿದ ಮಾತು ಆ ನಿಂದೆ, ಈಗ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ, ಈ ಎಲ್ಲವೂ ಮಾತಿನ ಮೂಲಕವಾಗಿಯೇ ನಡೆದು ಹೋಗಲಿ. ಇದಕ್ಕೂ ಶಾಸ್ತ್ರಸಮ್ಮತವಾದಂತಹ ಮಾರ್ಗ ಒಂದು ಉಂಟು. ತಿಳಿಯದವನೇನು ನೀನಲ್ಲ, ನಿನಗೆ ಕಾಲಕ್ಕೆ ನೆನಪಿಸುವುದು ಮಾತ್ರ. ಆತ್ಮಶ್ಲಾಘನೆ, ತನ್ನನ್ನೇ ತಾನು ಹೊಗಳಿಕೊಳ್ಳುವುದು. ಅಲ್ಲಿ ಅಹಂಭಾವ ಎನ್ನುವುದು ಸದಾಕಾಲ ಜಾಗೃತವಾಗಿದೆ ಅಂತ ಅರ್ಥ. ಎಲ್ಲಿ ಅಹಂ ನಾನು ಎನ್ನುವುದು ಜಾಗೃತವಾಗಿರುತ್ತದೋ ಅಲ್ಲಿ ತ್ವಂ ನೀನು ಎನ್ನುವ ಭಾವ ಆ ಪರಮಾತ್ಮನ ಕುರಿತಾಗಿ ಇರುವುದಕ್ಕಿಲ್ಲ. ನಿಜಾರ್ಥದಲ್ಲಿ ನೋಡಿದರೆ ಒಳಗಿರುವಂತಹ ಆ ಪರಮಾತ್ಮ ಭಾವ ಅದೇ ಇವನ ಜೀವನಕ್ಕೆ ಪ್ರಥಮ ಕಾರಣ ಸ್ಥಾನದಲ್ಲಿ ಇರ್ತದೆ ಎನ್ನುವುದನ್ನೇ ಮರೆತವನ ಹಾಗೆ ಎಲ್ಲದಕ್ಕೂ ತಾನು ಎನ್ನುವ ಭಾವ ಜಾಗೃತವಾದ ಕಾಲಕ್ಕೆ ಅವ ಮತ್ತೆ ಪತನಕ್ಕೆ ಬಿದ್ದ ಅಂತ ಬೇರೆ ಹೇಳಬೇಕು. ಪತನವಾಯಿತು ಅಂತಲೇ ಅರ್ಥ ಅಲ್ವೋ? ಆದ್ದರಿಂದಲೇ ಆತ್ಮಶ್ಲಾಘನೆ ಎನ್ನುವುದು ಆತ್ಮಹತ್ಯೆಗೆ ಸಮ. ಆದ್ದರಿಂದಲೇ ಯಾಕೆ ಆತ್ಮಶ್ಲಾಘನೆ ಆತ್ಮಹತ್ಯೆ ಆಗುತ್ತದೆ? ರಕ್ಷಿಸಬೇಕಾದಂತಹ ಧರ್ಮ ಆ ಕಾಲದಲ್ಲಿ ಬಂದು ರಕ್ಷಿಸುವುದಿಲ್ಲ. ಕೀರ್ತನ ಕ್ಷಯತೆ ಪಾಪ. ಕೀರ್ತನದಿಂದ ತಾನು ಮಾಡಿಕೊಂಡಿದ್ದೇನೆ ಎನ್ನುವುದನ್ನು ಆಡುವುದರಿಂದ ಕ್ಷಯತೆ ಧರ್ಮ, ಮಾಡಿದಂತಹ ಧರ್ಮವೇ ಕ್ಷೀಣವಾಗುತ್ತದೆ. ಆ ಮೂಲಕವಾಗಿ ಅದು ನಮ್ಮನ್ನು ಘಾತಿಸ್ತದೆ. ಆ ನೆಲೆಯಲ್ಲಿ ಈಗ ನಿನ್ನನ್ನು ನೀನು ಕೊಂದುಕೊಳ್ಳಬೇಕಲ್ವಾ? ಈಗ ಇಲ್ಲಿಯವರೆಗೆ ಅಣ್ಣನನ್ನು ಕೊಲ್ಲುವುದಕ್ಕೆ ಅಣ್ಣನ ನಿಂದೆ ಆಯಿತು. ಅಣ್ಣನನ್ನು ನಿಂದಿಸಿದರೆ, ಗುರುಜನರನ್ನು ನಿಂದಿಸಿದರೆ ಅವರಿಗೆ ಮರಣ ಸದೃಶವಾದ ಸ್ಥಿತಿ. ಆದ್ದರಿಂದ ಈಗ ನಿನ್ನನ್ನೇ ನೀನು ಕೊಂದುಕೊಳ್ಳಬೇಕು ಅಂತ ಆದ್ರೆ ಮತ್ತಿನ್ನೇನು ಮಾಡುವುದು ಬೇಡ. ನಿನ್ನನ್ನು ನೀನೇ ಬಾಯಿ ತುಂಬ ಹೊಗಳಿಕೊಂಡ್ರೆ ಆಯ್ತು. ಅಲ್ಲ, ಹೊಗಳಿಕೊಳ್ಳುವುದು ಅಂದ್ರೆ ನನ್ನಷ್ಟೇ ಕೇವಲ ಇವನ ಹತ್ರ ಹೊಗಳಬೇಕು. ಇವನ ಮುಂದೆ ಆ ಕೀರ್ತನೆ ಎನ್ನುವುದು ಲೋಕಕ್ಕೆ ಕೇಳುವ ಹಾಗೆ ಅಂತ ಅರ್ಥ. ಈಗ ಲೋಕವೇ ಧರ್ಮರಾಜ ಅಂತ ತಿಳಿಬೇಕು ನೀನು. ಆದ್ದರಿಂದ ಹಾಗಿದ್ರೆ ಸಂಬೋಧನೆ ಧರ್ಮರಾಜನನ್ನು ಕುರಿತೆ. ಮತ್ತೆ ಇನ್ನೊಂದುಂಟು, ಇದು ಸ್ವಲ್ಪ ನಿನಗೆ ಸುಲಭ ಆದೀತು ಅಂತ. ಯಾಕೆ? ವಿಷಯವೇ ಇಲ್ಲದ್ದನ್ನು ಎಷ್ಟು ದೊಡ್ಡ ವಿಷಯ ಮಾಡಿದಿ ಪುಣ್ಯಾತ್ಮ. ನಾನು ಆಲೋಚನೆ ಮಾಡ್ತಲೇ ಕುಳಿತದ್ದು. ಇದಿಷ್ಟೂ ವಿಷಯವನ್ನು ಏನಾದ್ರೂ ಈ ಮುಖದಲ್ಲಿ ಯೋಚನೆ ಮಾಡುವ ಶಕ್ತಿ ದುರ್ಯೋಧನಿಗಿದ್ದಿತ್ತು ಅಂತ ಆದ್ರೆ ಸಂಧಾನವೇ 3 ವರ್ಷ ನಡೀತಿತ್ತು ಪುಣ್ಯಾತ್ಮ. ಅವನ ಇದಿಷ್ಟು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟು ರಣವಿಳೆ ತರುವುದು ಯಾವಾಗ?
ಆದರೆ ಸುಯೋಧನನಿಗೆ ಪಾಂಡವರ ಕುರಿತು ಯೋಚಿಸುವ ಬುದ್ಧಿ ಇದ್ರೂ ಯುದ್ಧ ಆಗ್ತಿರ್ಲಿಲ್ಲ ಅಲ್ವಾ, ಅವನಿಗೆ ಅವನ ಬಗ್ಗೆ ಮಾತ್ರ ಯೋಚನೆ ಇರುವುದು, ಅದು ಪ್ರಶ್ನೆ ಬೇರೆ. ಅಂದರೆ ಈಗ ಇಲ್ಲದ ವಿಷಯ ಅಲ್ಲ ನೋಡು, ಈಗ ಇರುವ ವಿಷಯ ಪ್ರಪಂಚ ತುಂಬೆಲ್ಲ ಪ್ರಸಿದ್ಧವಾದಂತಹ ವಿಷಯವನ್ನು ನೀನೇ ಸ್ವಲ್ಪ ಹೇಳಿಕೊಳ್ಳುವುದು. ಈಗ ನಿನಗೆಲ್ಲಾದ್ರೂ ಕಂಡದ್ದಿದ್ರೆ ಇದೊಂದು ಶಬ್ದ ಕಡಿಮೆ ಆಯಿತು ನನ್ನ ವರ್ಣನೆಯಲ್ಲಿ ಅಂತ ಎಲ್ಲವನ್ನು ಸೇರಿಸು. ಈಗ ಯಾವುದು ಕೆಳಮಟ್ಟದ ಶಬ್ದ ಆಗಕೂಡದು, ಎಲ್ಲದು ಬೃಹತ್ ಭೂಮಿ ತೂಕದ ಒಂದೊಂದು ಶಬ್ದ, ಅಳೆದು ತೂಗಿ ಎಷ್ಟು ಬೇಕಾದರೂ ನಿನಗೆ ಒತ್ತು ಸ್ವಾತಂತ್ರ್ಯ. ಆದ್ದರಿಂದ ನಿನ್ನನ್ನೇ ಹೊಗಳಿಕೊಳ್ಳುವ ಕಾಯಕದಲ್ಲಿ ಮನ ತುಂಬಿ ನಿನ್ನನ್ನು ನೀನು ತೊಡಗಿಸಿಕೊಂಡೆ ಅಂತಾದ್ರೆ ಮತ್ತೆ ಮುಂದಿನದ್ದು ನೀನಂದುಕೊಂಡ ಪ್ರಾಯಶ್ಚಿತ್ತವೇ ಅದು. ಶ್ಲಾಘನೆಯಾದರೂ ಆಗದೇ ಇದ್ದ ಕಾರ್ಯವನ್ನು ಆಡಿ ಫಲವಿಲ್ಲ. ಈಗ ಮಾಡದೇ ಇದ್ದದ್ದನ್ನು ಹೇಳಿ ಪ್ರಯೋಜನ ಏನು? ಮಾಡಿದ್ದನ್ನು ಭಾವಿಸುವ ಬಗೆಯಲ್ಲಿ ಅಹಂ ಜಾಗೃತವಾಗಬೇಕಾದ. ಈಗ ನಿಂದಿಸುವುದು ಆದರೂ ಹಾಗೆ ನಡೆಯದೇ ಇದ್ದ ಪ್ರಕರಣವನ್ನು ಹೇಳುವುದಲ್ಲ, ನಡೆದ ಪ್ರಕರಣದಲ್ಲಾದರೂ ತುಚ್ಛ ಭಾವ ಏನಿದೆ ಅನ್ನುವುದನ್ನು ಹುಡುಕಿ ಹೇಳುವುದಕ್ಕೆ ಅಪಮಾನ ಅಂತ ಹೆಸರು ಅಲ್ಲ. ಈಗ ಆತ್ಮಶ್ಲಾಘನೆ ಅಂದರೆ ಆದದ್ದನ್ನೇ ಹೇಳಬೇಕು ಅಲ್ಲ, ಅದನ್ನು ನಾನೇ ಎಸಗಿದ್ದು ಅನ್ನೋ ಭಾವದಲ್ಲಿ ಹೇಳಬೇಕು. ಅದು ನಮ್ಮ ಅಣ್ಣನ ಹತ್ರವೇ ಹೇಳಬೇಕು. ಅಲ್ಲ, ಈಗ ಮತ್ತೆ ಅದೇ ಆದರೆ ಮತ್ತೆಂಥದ್ದು ಮಾಡುವುದು? ಇನ್ನು ಅದು ಒಂದು ಪ್ರಯತ್ನ ಮಾಡುವುದು ನೋಡುವ. ಭೂಪಾಲ ಎಲ್ಲವೋ ಭೂಪಾಲ ಕೇಳುವ